ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗಾಗಿಯೇ, ನಮಗೆಂದೇ, ನಮಗೋಸ್ಕರವೇ ಜೀವಿಸುತ್ತಿದ್ದಾರೆ. ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ರಕ್ಷಿಸಿ, ಪರಲೋಕಕ್ಕಾಗಿ ನಮ್ಮನ್ನು ಸಿದ್ಧಪಡಿಸುವುದಕ್ಕೆ ನಮ್ಮ ಕಾರ್ಯ ಮಾಡ್ತಾರೆ. ಆತನು ಒಳ್ಳೆ ತೋಟಗಾರ. ಯಾವ್ದೆಲ್ಲ ಬೇಡೋ ಅದನ್ನೆಲ್ಲ ಕತ್ತರಿಸಿ ನಮ್ಮನ್ನು ಹೇಗೆ ಶುದ್ಧಿ ಮಾಡಬೇಕು ಹಾಗೆ ಶುದ್ಧಿ ಮಾಡಿ ಒಳ್ಳೆ ಫಲ ಕೊಡುವಂತರಾಗುವುದಕ್ಕೆ, ಪರಲೋಕ ಸೇರಿಸುವುದಕ್ಕೆ ದೇವರು ಕೃಪೆ ಮಾಡ್ತಾರೆ. ಹಾಗಾಗಿ ಈ ದಿನದಲ್ಲಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಕೊಡಲ್ಪಟ್ಟ ವಾಕ್ಯ ಭಾಗ ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ. ஆதியாகமம் 3ஆம் அதிகாரம் 6ஆம் வசனம். ஜெனசிஸ் 3rd chapter 6th verse, page number 3. அப்பொழுது ஸ்திரீயானவள், அந்த விருட்சம் புசிப்புக்கு நல்லதும் பார்வைக்கு இன்பமும், புசிப்புக்கு நல்லதும் பார்வைக்கு இன்பமும், புத்தியை தெளிவிக்கிறதற்கு இச்சிக்கப்படத்தக்க விருட்சமா இருக்கிறது என்று கண்டு அதன் கனியை பறித்து புசித்து தன் புருஷனுக்கு கொடுத்தாள். ಅವನು புசித்தான். ಆಗ ಸ್ತ್ರೀಯಾದ ಅವಳು ಒಳ್ಳೆಯದು ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಾದ ಆದಾಮನಿಗೆ ಕೊಡಲು ಅವನು ತಿಂದನು. ನಮಗೆ ತುಂಬಾ ಪರಿಚಯವಾಗಿರುವ ಒಂದು ಸಂಗತಿ, ಏದೇನ್ ತೋಟ, ಆದಾಮ ಅವರು, ಮರದ ಹಣ್ಣು, ಇದೆಲ್ಲ ನಮಗೆ ತುಂಬಾ ಪರಿಚಯವಾಗಿ ಇದರ ಬಗ್ಗೆ ನಾವು ಧಾರಾಳವಾಗಿ ದೇವರ ವಾಕ್ಯವನ್ನು ಕಲಿತಾ ಬಂದಿದ್ದೇವೆ. ಆದರೂ ಇದರಲ್ಲಿ ಇನ್ನೊಂದು ಬ್ರಾಂಚ್, ಈ ಒಂದು ಸತ್ಯವನ್ನು ಕಲಿಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಮೊದಲ ತಾಯಿಯಾದ ಹವ್ವಳು ಅವರು ಮೊದಲು ಏನ್ ತಿಂದ್ರು ಎಂಬುದನ್ನು ಇಲ್ಲಿ ವಿವರಿಸ್ತಾ ಇದೆ. ಅವರೊಂದು ಹಣ್ಣನ್ನು ತಿಂದ್ರು, ಸ್ವಾರ್ಥಿಯಾಗಿರದೆ ತನ್ನ ಗಂಡನಿಗೆ ಕೊಟ್ಲು. ಮತ್ತೆ ಎಷ್ಟು ಲೋಕದಲ್ಲಿ ಎಷ್ಟು ಹೆಂಡತಿಯರು ತಾವು ತಿನ್ನುವುದನ್ನೆಲ್ಲ ಗಂಡನ ಕೊಡ್ಬೇಕು ಆಸೆ ಪಡ್ತಾರೆ. ಹೇಳಕ್ಕಾಗಲ್ಲ, ಎಲ್ಲರೂ ಕೊಡಲ್ಲ. ಕೆಲವರೆಲ್ಲ ಕಿಚನಲ್ಲೇ ತಿನ್ಬಿಡ್ತಾರೆ, ಹೊರಗೆ ಬರೋದೇ ಇಲ್ಲ. ಅವ್ರು ಏನ್ ತಿಂದ್ರೆ ಗೊತ್ತೇ ಆಗಲ್ಲ. ಆದ್ರೆ ಈ ಹೆಂಡತಿ ಹಂಗಲ್ಲ, ತಾನು ಏನ್ ತಿಂದಳೋ ಅದನ್ನು ಗಂಡನಿಗೂ ಕೊಡ್ತಾಳೆ. ಗಂಡನು ತುಂಬಾ ಸಂತೋಷವಾಗಿ ಹೆಂಡತಿಯಿಂದ ತಗೊಂಡು ತಿಂತಾಳೆ. ನೋಡೋದಕ್ಕೆ ಒಂದು ಸುಂದರವಾದ ಕುಟುಂಬ, ಒಂದು ಪ್ರೀತಿಯಿಂದ ಇರುವ ಒಂದು ಕುಟುಂಬ ಎಂದು ಅಷ್ಟೊಂದು ಐಕ್ಯವಾಗಿದೆ. ಇದನ್ನ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳುವ ಆಕೆ ಒಂದು ಗುರುತಾಗಿರುವ ಒಂದು ಮನೆಯಾಗಿ ನಾವು ನೋಡ್ತೇವೆ. ಆದರೆ ಇದರ ಹಿಂದೆ ಇರುವ ಒಂದು ದೊಡ್ಡ ಅಪಾಯವನ್ನು ನಾವು ತಿಳಿದುಕೊಳ್ಳಬೇಕು. ನೋಡುವುದಕ್ಕೆ, ಕೇಳುವುದಕ್ಕೆ, ರುಚಿಸುವುದಕ್ಕೆ ಎಲ್ಲ ಸರಿಯಾಗಿದ್ರು ಕೂಡ ಅದರ ಹಿಂದೆ ಇರುವ ವಿಷಯ ಏನು, ಸೈತಾನ ತಂತ್ರವೇನೆಂಬುದನ್ನು ನಾವು ತಿಳ್ಕೊಂಡು ಬುದ್ಧಿಯಾಗಿ ಜೀವನ ಮಾಡುವುದಕ್ಕೆ, ಸರಿಯಾದ ಕುಟುಂಬ ನಡೆಸುವುದಕ್ಕೆ, ಪರಲೋಕ ದೇವರ ಪ್ರೀತಿಗೆ ಪಾತ್ರರಾಗುವುದಕ್ಕೆ, ಪರಲೋಕ ಸೇವಕರಾಗುವುದಕ್ಕೆ ನಾವು ತಿಳ್ಕೊಳ್ಳುವಾಗಿ ನಡಿಬೇಕು. ಏನೇನ್ ತೋಟದಲ್ಲಿ ದೇವರು ಈ ಆದಾಮ ಅವರೆಂಬ ಇಬ್ಬರನ್ನು ಅಲ್ಲಿಟ್ಟರು. ಇದನ್ನೆಲ್ಲ ಆಳ್ವಿಕೆ ಮಾಡ್ರಿ, ಇದನ್ನೆಲ್ಲ ಅನುಭವಿಸಿರಿ. ತಂದೆ ತಾಯಿಗಳು, ನೀವು ಸ್ವಲ್ಪ ಜವಾಬ್ದಾರಿಯಿಂದ ಆರಾಧನೆ ಸಮಯ ಎಲ್ಲವೂ ನೀಟಾಗಿ ನಡೆಯುವುದಕ್ಕೆ ನೀವು ಜವಾಬ್ದಾರಿ ಉಳ್ಳವರಾಗಿರ್ರಿ. ಪಾಸ್ ನಾನು ಹೇಳ್ಕೊಡಬಾರ್ದು. ಸೊ ಕರ್ತನ ಸಮಯವನ್ನು ಎಲ್ಲಾ ಭಯಭಕ್ತಿಯಿಂದ ನಾವು ಕಾಪಾಡಿಕೊಳ್ಳೋಣ. ಏದೇನ್ ತೋಟದಲ್ಲಿ ಎಲ್ಲಾ ರೀತಿಯ ಮರದ ಹಣ್ಣುಗಳನ್ನು ದೇವರಿಟ್ಟಿದ್ದರು. ಈ ಕುಟುಂಬದವರು ಇದನ್ನು ಚೆನ್ನಾಗಿ ತಿನ್ಬೇಕಂತ ಹೇಳಿ ಮುಖ್ಯವಾಗಿ 2 ಮರದ ಮುಖ್ಯ ವಿಷಯ ಇದೆ. ಒಂದು, ಜೀವ ವೃಕ್ಷದ ಮರವು ಅಲ್ಲಿದೆ. ಇನ್ನೊಂದು, ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಒಂದು ಮರ. ಈ 2 ಮರ ಮುಖ್ಯವಾದ ಮರ ಅಲ್ಲಿದೆ. ದೇವರು ಹೇಳಿದ್ರು, ಈ ಏನಿರುವ ಎಲ್ಲಾ ಮರಗಳ ಪಾಲನ್ನು ನೀವು ತಿನ್ನಿರಿ. ಮುಖ್ಯವಾಗಿ ಇಲ್ಲಿ ಸೆಂಟ್ರಲ್ ಇರುವ ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಉಂಟು ಮಾಡುವ ಆ ಮರದ ಹಣ್ಣನ್ನು ಮಾತ್ರ ತಿನ್ನೋದು ಬೇಡ. ಉಳಿದೆಲ್ಲವನ್ನು ನೀವು ಅನುಭವಿಸಿರಿ. ಅದನ್ನು ತಿಂದ್ರೆ ನಿಮ್ಗೆ ಕೇಳಾಗುತ್ತೆ, ನೀವು ಸತ್ತೋಗ್ಬಿಡ್ತೀರಾ. ನಿಮ್ಮ ಮರಣವನ್ನು ನಾನು ಇಷ್ಟಪಡೋದಿಲ್ಲ. ನೀವು ಯಾವಾಗಲೂ ಜೀವಂತವಾಗಿರ್ಬೇಕು. ಆದ್ರಿಂದ ನೀವು ಬದುಕಿಕೊಳ್ಳುವಂತೆ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡಿ ಅಂತ ಹೇಳಿ ದೇವರು ಬುದ್ಧಿಯಲ್ಲಿ ಕೊಟ್ಟಿದ್ರು. ಆದರೆ
ದೇವರು ಏನ್ ಬುದ್ಧಿ ಹೇಳಿಕೊಟ್ರೋ ಈಕೆ ಏನ್ ಮಾಡಲಿಲ್ಲ, ದೇವರು ಬುದ್ಧಿವಂತನೆಂದು ಒಪ್ಪಿಕೊಳ್ಳಲಿಲ್ಲ. ದೇವರು ಒಂದು ಆಲೋಚನೆ ಕೊಟ್ರೆ ಅದು ಸರಿಯಾಗಿರುತ್ತೆ ಅಂತ ಒಪ್ಪಿಕೊಳ್ಳಲಿಲ್ಲ. ಈಕೆ ದೇವರಿಗಿಂತ ತಿಳುವಳಿಕೆ ಉಳ್ಳವಳು ಎಂಬಂತ ತರ ವರ್ತಿಸುತ್ತಿದ್ದಾಳೆ. ದೇವರು ಹೇಳ್ತಾರೆ ಇದು ಒಳ್ಳೇದಲ್ಲ, ಇದು ತಿಂದ್ರೆ ಸತ್ತೋಗ್ಬಿಡ್ತೀಯಾ ಅಂತ ಹೇಳುವಾಗ, ನಿಮಗೇನ್ ಸ್ವಾಮಿ ಗೊತ್ತು, ನಮ್ಗೆ ಗೊತ್ತಿಲ್ವಾ, ನಾವ್ ಯಾರು, ನಮ್ಮ ಪರಂಪರೆ ಏನು, ನಮ್ಮ ಅರಿವು ಏನು, ನಮ್ಮ ಸಾಮರ್ಥ್ಯವೇನು ಅಂತ ಹೇಳಿಕೊಂಡು ದೇವರಿಗೆ ಟ್ಯೂಷನ್ ಹೇಳಿಕೊಡೋಕೆ ಕಲ್ತ್ಕೊಳ್ತಿದ್ದಾಳೆ. ಇವತ್ತು ಕೂಡ ಲೋಕದಲ್ಲಿ ಅನೇಕ ಸಭೆಗಳಿದೆಯಲ್ಲ, ದೇವರಿಗೆ ಪಾಠ ಮಾಡ್ಕೊಳ್ಳೋದು, ತರಂಗ ಸಭೆಗಳು. ದೇವರಿಗೆ ನಿಮಗೆ ಮ್ಯಾಥಮೆಟಿಕ್ಸ್ ಎಲ್ಲ ಗೊತ್ತಿಲ್ಲ, ನಿಮಗೆ 1 2 3 ಎಲ್ಲ ಗೊತ್ತಿಲ್ಲ, ನಾವ್ ಹೇಳ್ಕೊಡ್ತೀವಿ, ನೀವು ಒಬ್ಬರಲ್ಲ ನೀವು ಮೂವರು ಅಂತ ಹೇಳಿ ದೇವರಿಗೆ ಟ್ಯೂಷನ್ ಹೇಳಿಕೊಡುವ ಅತಿ ಬುದ್ಧಿವಂತ ಜನರು ಈ ಲೋಕದಲ್ಲಿ ಇದ್ದಾರಲ್ಲ. ಇದೆಲ್ಲ ಎಲ್ಲಿಂದ ಬರುತ್ತೆ? ಈ ಅವಳ ಜನ್ಮಗುಣ. ದೇವರಿಗೆ ಪಾಠ ಕಲಿಸಿಕೊಡು. ದೇವರು ಏನ್ ಹೇಳ್ತಾರೆ ಅದನ್ನು ಅಂಗೀಕರಿಸಿಕೊಳ್ಳುವುದಲ್ಲ, ಅದಕ್ಕೆ ಎದುರುತ್ವ ಕೊಡುವುದು. ದೇವರಿದ್ದಾರೆ ಇದನ್ನು ತಿನ್ಬೇಡ ಅಂತ, ಆದ್ರೆ ಇವಳ ಮನಸ್ಸು ಅದರ ಮೇಲೆಯೇ ಇದೆ. ತಿನ್ನುವುದಕ್ಕೆ ಬೇಕಾದಷ್ಟು ಕಾರ್ಯಗಳಿದೆ, ಅದನ್ನೆಲ್ಲ ಬಿಟ್ಬಿಟ್ಟು ಯಾವುದು ಬೇಡ ಅಂತ ಹೇಳಿದ್ರು ಅದನ್ನೇ ಬೇಕು ಅಂತ ಮಾಡುವುದು. ಮನೆಯಲ್ಲಿ ಮಕ್ಕಳು ಚಿಕ್ಕ ಮಕ್ಕಳಾಗಿರುವಾಗ, ಹೇಗೆ ಇದನ್ನು ಮಾಡಬೇಡ ಅಂತ ಏನ್ ಹೇಳ್ತೀರಾ, ಈ ಪೇಪರ್ನ ಹರಿಬೇಡ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಮಾಡ್ತೀರಾ, ಅಂತ ಹರಿತಾ ಇರ್ತದೆ. ಅದ್ರ ಕೆಳಗೆ ತಳ್ಳಬೇಡ ಅಂತ ಅದು ತಳ್ಳುತ್ತದೆ. ಏನೆಲ್ಲ ಮಾಡಬೇಡ ಅಂತೀವೋ ಅದೆಲ್ಲ ಖಂಡಿತ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಸರಿಯಾಗಿ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ ಅಂತ ಅರ್ಥ. ಆದ್ರೆ ಚಿಕ್ಕ ಮಕ್ಕಳು ಅಂತ ಹೇಳಿ ನಾವು ಬಿಟ್ಬಿಟ್ವಿ. ಆದ್ರೆ ಅದೇ ಕೆಲಸವನ್ನೇ ದೊಡ್ಡವರು ಮಾಡಿದ್ರೆ ಅದನ್ನು ಕ್ಷಮಿಸಕ್ಕಾಗುತ್ತಾ? ಆಗುವುದಿಲ್ಲ. ದೊಡ್ಡವರು ತಾವು ಮಾಡಿದ ಕೆಲಸಗಳಿಗೆ ಜವಾಬ್ದಾರರಾಗಿದ್ದಾರೆ, ಅವರು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ರಿಂದ ಹೇಳಿದ್ರು ಇದನ್ನು ತಿಂದ ದಿನದಲ್ಲಿ ನೀವು ಸಾಯ್ತೀರಾ ಅಂತ. ದೇವರು ಹೇಗೆ ಹೇಳಿಕೊಟ್ಟಾಗಲೂ ಕೂಡ ಇವಳಿಗೆ ಅಂತ ದೇವರು ಮೆದುಳಿಟ್ಟಿದ್ದಾಳಲ್ಲ, ಬುದ್ಧಿ ಇದೆಯಲ್ಲ, ಇವಳು ತನ್ನ ಬುದ್ಧಿಯಿಂದ ಚಿಂತನೆ ಮಾಡ್ತಿದ್ದಾಳೆ. ಅದು ಯಾಕೆ ಕೆಟ್ಟದಾಗಿರ್ತದೆ, ಹಾಗೆ ಮಾಡೋ ತಪ್ಪೇನು ಅಂತ ಹೇಳಿ ದೇವರು ಯಾವುದನ್ನು ಬೇಡ ಅಂತ ಹೇಳಿದರೋ ಆ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಆ ಮರದ ವೃಕ್ಷವನ್ನೇ ಆಕೆ ಅದರ ಹತ್ತಿರ ಹೋಗ್ತಾಳೆ. ಅಲ್ಲಿ ಹೋಗಿದಾಗ ಆಕೆಗೆ ಏನಾಗುತ್ತದೆ, ಆ ಹಣ್ಣು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿ ಇದೆ ಎಂದು ತಿಳಿದಳು. ದೇವರಿಗಿಂತ ತನಗೆಲ್ಲ ಗೊತ್ತೆಂಬ ನೆನಪು. ಇವತ್ತು ಲೋಕದಲ್ಲಿ ಎಷ್ಟೋ ಸಭೆಗಳ ಕಥೆ ಇದೆ. ದೇವರಿಗಿಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ದೇವ್ರಿಗೆ ಇಷ್ಟು ಗೊತ್ತಿಲ್ಲ. ನಾವೆಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ವಿ, ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಓದಿದ್ವಿ, ಆದ್ರೆ ದೇವ್ರಿಗೆ ಗೊತ್ತಿಲ್ಲ. ನಾವೆಲ್ಲ ಬೈಬಲ್ ಕಾಲೇಜ್ ಓದಿದ್ದೀವಿ, ಆದ್ರಿಂದ ಸಭೆಗೂ ದೇವರಾತ್ಮನಿಗೆಲ್ಲ ಬುದ್ಧಿ ಇಲ್ಲ, ನಮಗೆ ಬುದ್ಧಿ ಇದೆ ಅಂತ ಹೇಳಿ ಇವರಾಗಿ ಒಂದು ತಿಳುವಳಿಕೆಯಲ್ಲಿ ಹೇಳ್ಕೊಳ್ತಾರೆ. ದೇವರ ಬಗ್ಗೆ ಬರ್ಸಲಿಲ್ಲ, ಅಲ್ಲಿ ಅರ್ಥ ಕಥೆಗಳಿಲ್ಲ, ಆದ್ರೆ ಇವರೇ ಅದನ್ನು ಸೃಷ್ಟಿಸಿ ದೇವರಿಗಿಂತ ಬುದ್ಧಿವಂತರಾಗಿ ನೋಡಕ್ಕೆ ಹೋಗ್ತಾರೆ. ವಿಶ್ವಾಸಿಯೇ, ಇಂಥ ಡಿಫಾಲ್ಟ್ ಆದ ಜನ್ಮಗುಣ ಎಲ್ಲ ಮನುಷ್ಯರಲ್ಲಿದೆ. ಆದ್ರಿಂದಲೇ ಆ ಮೊದಲನೇ ಆದಾಮ ಡೇಂಜರಸ್, ಅವನ್ ವೇಸ್ಟ್ ಆಗ್ಬಿಟ್ಟ ಅಂತ ಹೇಳ್ಬೇಕಾಗಿ ಎರಡನೇ ಆದಾಮನಾದ ಯೇಸು ಸ್ವಾಮಿಯಿಂದ ಒಂದು ಸಂತತಿನ ಏರ್ಪಡಿಸಿದ್ದಾರೆ. ನೀನ್ ಎಷ್ಟೋ ತನಕ ಮೊದಲನೇ ಆದಾಮನಿಂದ ಎರಡನೇ ಆದಾಮನಿಗೆ ನೀನು ತಪ್ಪಿಸಿಕೊಳ್ಳಲ್ಲ ಅಂತವರೆಲ್ಲರೂ ಕೂಡ ಹೀಗೆ ದೇವರು ಹೇಳುವುದಕ್ಕಿಂತ ಇವರಿಗೆ ತುಂಬಾ ಬುದ್ಧಿ ಇದೆ ಎಂಬುದನ್ನು ತೋರ್ಸಕ್ಕೆ ಹೋಗ್ತಾರೆ, ಅದನ್ನೇ ಮಾಡ್ತಾರೆ. ನೀನು ಕಾಪಾಡಿಕೋ, ನೀನು ಯಾವ್ದನ್ನು ತಿಳಿಬೇಕು, ಯಾವ್ದನ್ನು ತಿಳಿಬಾರ್ದು ತಿಳ್ಕೋ. ದೇವರಿಗಿಂತ ಹೆಚ್ಚಾಗಿ ತಿಳಿಯೋದಕ್ಕೆ ಪ್ರಯಾಸ ಪಟ್ಟು ನಿನ್ನನ್ನು ವಂಚಿಸಿಕೊಳ್ಳಬೇಡ. ಇದು ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಸ್ವಲ್ಪ ಹೊರಗೆ ಹೋಗೋದಕ್ಕೆ. ದೇವರಿಗೆ ಸ್ತೋತ್ರವಾಗಲಿ. ದೇವರಿಗಿಂತ ನಾವು ಬುದ್ಧಿವಂತರಾಗುವುದು ಅದು ಅತಿ ದೊಡ್ಡ ಅಪಾಯವನ್ನು ತರುತ್ತದೆ. ಸೊ ಇಷ್ಟರವರೆಗೆ ನಾನು ಸೆಂಟರ್ ಪಾಯಿಂಟ್ ನಿಂತ್ಕೊಂಡು ಹಬ್ಬಳು ಮಾಡಿದ್ದು ತಪ್ಪು ಎಂಬುದಕ್ಕಾಗಿ ನಾನು ಹೇಳಕ್ಕೆ ಬಂದಿದ್ದೀನಿ. ಈಗ ಹಬ್ಬಳು ಯಾಕೆ ಆ ರೀತಿ ನೆನೆಸುತ್ತಾಳೆ ಎಂಬುದಾಗಿ ಹಬ್ಬಳ ದೃಷ್ಟಿನ ನೋಡೋಣ. ಒಬ್ಬೊಬ್ಬರ ದೃಷ್ಟಿ ಒಂದು ಕೋನ ಇದೆಯಲ್ಲ, ನಾನು ನೋಡುವಾಗ ಕಾಣುತ್ತೆ, ಅವ್ರು ನೋಡುವಾಗ ಅದು ಹೇಗೆ ಕಾಣುತ್ತೆ ಎಂಬ ಒಂದು ಪಾಯಿಂಟ್ ಇದೆಯಲ್ಲ,
ಹಾಗಾದ್ರೆ ಹವ್ವಳ ದೃಷ್ಟಿಯಿಂದ ನೋಡುವಾಗ ಹವ್ವಳಿಗೆ ಯಾಕೆ ಅದು ಉತ್ತಮವಾಗಿ ಕಂಡಿತು, ಯಾಕೆ ಹಂಗ ತಿಳಿದೋಳು ಎಂಬ ಒಂದು ಪ್ರಶ್ನೆ ಬರುತ್ತಲ್ಲ. ಆಗ ಹವ್ವಳಿಂದ ಕೇಳುವಾಗ ಅವರು ಹೇಳ್ತಾರೆ, ನೋಡಪ್ಪ, ಮಕ್ಕಳಿಗೆ ಜಂಕ್ಸ್ ಫುಡ್ ಕೊಡ್ಬೇಡ ಅಂತ ಹೇಳ್ತಿರ್ತಾನೆ. ಬಿಸ್ಕೆಟ್ ಕೊಡ್ಬೇಡ, ಕೇಕ್ ಕೊಡ್ಬೇಡ, ಅದು ಕೊಡ್ಬೇಡ, ಇದು ಕೊಡ್ಬೇಡ, ಐಸ್ ಕ್ರೀಮ್ ಕೊಡ್ಬೇಡ ಹೇಳ್ತಿಲ್ಲ. ಯಾಕೆ? ಅದೆಲ್ಲ ಒಳ್ಳೇದಲ್ಲ. ಏನ್ ಕೊಡ್ಬೋದು? ಹಣ್ಣು ಕೊಡ್ಬೋದು ಹೇಳ್ತೀರಲ್ಲ. ಹಾಗಾದ್ರೆ ಜಂಕ್ಸ್ ಫುಡ್ಗಳಿಗಿಂತ, ಕೇಕು, ಐಸ್ ಕ್ರೀಮ್ಗಳಿಗಿಂತ ಯಾವ್ದು ಒಳ್ಳೇದು? ಹಣ್ಣು, ಫ್ರೂಟ್ ಒಳ್ಳೇದಾನೆ. ಹಾಗಾದ್ರೆ ನಾನು ಸೆಟ್ ಮಾಡಿ ಯಾವ್ದು? ಐಸ್ ಕ್ರೀಮ್, ಕೇಕು, ಪಪ್ಸ್ ಎಲ್ಲ ಮಾಡ್ತಾ ಇಲ್ಲ, ಬಿಸ್ಕೆಟ್ ಮಾಡ್ತಾ ಇಲ್ಲ. ನಾನು ಆರೋಗ್ಯವಾದ ಹಣ್ಣನ್ನೇ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅದರಿಂದ ನ್ಯಾಯ ನಂಬರ್ 1 ಹಣ್ಣು ಜೊತೆ ಹೌದು ಹೌದು ಹೌದು, ಹಾಗಾದ್ರೆ ತಿನ್ನುವುದು ಆ ಹಣ್ಣೆ ತುಂಬಾ ಉತ್ತಮವಾದದ್ದು ಎಂಬುದಾಗಿ ನಾವು ಅದಕ್ಕೆ ಸರಿ ಅಂತ ಹೇಳಕ್ ನೋಡ್ತೀವಿ. ಅದು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿ, ತಿನ್ನುವುದಕ್ಕೆ ಅದಕ್ಕಿಂತ ಬೆಸ್ಟ್ ಫುಡ್ ಇಲ್ಲ, ಅಷ್ಟು ಉತ್ತಮವಾಗಿ ಕಾಣ್ತಾ ಇದೆ, ಆದ್ರಿಂದ ತಿಂದೆ. ಎರಡನೇದಾಗಿ ನೋಡುವುದಕ್ಕೆ ರಮ್ಯವಾಗಿಯೂ, ನೋಡುವಾಗ್ಲೇ ಅಯ್ಯೋ ಇದು ತಿನ್ಬೇಕಪ್ಪ, ಅದು ಅಷ್ಟು ಸುಂದರವಾಗಿ, ಅಷ್ಟು ಹಣ್ಣನ್ನಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ದೃಷ್ಟಿಗೆ ಚೆನ್ನಾಗಿರೋದ್ರಲ್ಲಿ ಆ ಹಣ್ಣಿದೆ. ಯಾರನ್ನು ತಪ್ಪಾದ ಹೇಳಕ್ಕಾಗಲ್ಲ. ಉದಾಹರಣೆಗೆ ಒಂದು ಆಪಲ್ ಇಟ್ಕೊಳ್ಳಿ, ಇನ್ನೊಂದು ಕಡೆ ವುಡನ್ ಆಪಲ್. ವುಡನ್ ಆಪಲ್ ಅಂದ್ರೆ ಏನು? ಬೆಲಂಗ ಏನ್ ಹೇಳ್ತೀರಾ? ಬೆಲವಳದ ಹಣ್ಣು ಗೊತ್ತಾ? ಗೊತ್ತಾ? ಒಂದು ಆಪಲ್ ಇದೆ, ಒಂದು ಬೆಲವಳ ಹಣ್ಣಿದೆ. ಯಾವ್ದು ಸೆಲೆಕ್ಟ್ ಮಾಡ್ತೀವಿ ನಾವು? ನಾವು ಖಂಡಿತ ಆಪಲ್ ಸೆಲೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಅದು ನೋಡಕ್ಕೆ ಅಷ್ಟು ಸುಂದರವಾಗಿಲ್ಲ, ನೋಡಕ್ಕೆ ಹಲಗೆ ತರ ಇದೆ ಅದು. ಆದ್ರೆ ಅದು ಒಳಗಡೆ, ಅದು ಒಳಗೆ ಒಳ್ಳೆ ಐಟಮ್ ಇದೆ. ಅದು ನೋಡಕ್ಕೆ ಯಾವುದು? ಆಪಲ್ ಚೆನ್ನಾಗಿದೆ. ಹಾಗಾದ್ರೆ ಅವ್ರು ಹೇಳ್ತಾರೆ, ನೋಡಿ, ನೋಡುವುದಕ್ಕೆ ಇದುವೇ ರಮ್ಯವಾಗಿದೆ, ಬೇರೆ ಹಣ್ಣು ಕಂಪೇರ್ ಮಾಡುವಾಗ ಇದೇ ಬೆಸ್ಟ್ ಅನ್ಸುತ್ತೆ. ತಿನ್ನುವುದಕ್ಕೆ ಉತ್ತಮವಾಗಿದ್ದು ಅದೇ, ಪ್ಲಸ್ ನೋಡುವುದಕ್ಕೂ ಅದೇ ಚೆನ್ನಾಗಿದೆ ಅಂದ್ಮೇಲೆ ನಾನು ಸೆಲೆಕ್ಟ್ ಮಾಡಿದೆ. ಏನ್ ತಪ್ಪು? 2ನೇ ಪಾಯಿಂಟ್. 3ನೇ ಪಾಯಿಂಟ್ ಹೇಳ್ತಾರೆ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿದೆ. ಈ ಹಣ್ಣನ್ನು ತಿಂದ್ರೆ ವಿಟಮಿನ್ ಸಿ ಬರುತ್ತದೆ, ಈ ಹಣ್ಣನ್ನು ತಿಂದ್ರೆ ವಿಟಮಿನ್ ಕೆ ಬರ್ತದೆ, ಈ ಹಣ್ಣು ತಿಂದ್ರೆ ವಿಟಮಿನ್ B12 ಬರುತ್ತೆ ಅಂತ ಹೇಳ್ತಾರಲ್ಲ, ಮಿನರಲ್ ಬರ್ತದೆ ಅಂತ. ಈ ರೀತಿ ಯಾವ ಹಣ್ಣು ಯಾವ್ದಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ, ಮಿನರಲ್ಸ್ ಇದೆ ಅಂತ ಹೇಳಿ ನಾವು ಹುಡುಕಿ ತಿಂತೀವಲ್ಲ, ಇದೆಲ್ಲ ಏನಿರೋದಕ್ಕೆ, ನಾವು ಸುಖವಾಗಿರುವುದಕ್ಕೆ. ಆದ್ರೆ ಇಲ್ಲಿರುವ ಎಲ್ಲಾ ಹಣ್ಣುಗಳಲ್ಲಿ ಈ ಹಣ್ಣನ್ನು ತಿಂದ್ರೆ ಜ್ಞಾನ ಬರುತ್ತೆ ಅಂತ ಹೇಳಿದ್ದಾರೆ ನೋಡಿ. ಇದು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿ ಇರೋದಲ್ಲ, ಆದ್ರಿಂದಲೇ ತಗೊಂಡೆ. ಸೊ ಅವರ ವಾದ ಪ್ರತಿವಾದ. ದೇವರು ಹೇಳ್ತಾರೆ ತಪ್ಪಂತ, ಅವ್ರು ಹೇಳ್ತಾರೆ ಇದು ತಿನ್ನುವುದಕ್ಕೆ ಉತ್ತಮವಾಗಿದೆ ನಂಬರ್ 1, ನೋಡುವುದಕ್ಕೆ ರಮ್ಯವಾಗಿದೆ, ಮತ್ತೆ 3ನೇದಾಗಿ ಜ್ಞಾನ, ಇದು ತಿನ್ಬಿಟ್ರೆ ಜ್ಞಾನ ಬಂದ್ಬಿಡುತ್ತೆ, ಜ್ಞಾನೋದಯಕ್ಕೆ ಅಪೇಕ್ಷಿತವಾಗಿದೆ. ಆದ್ದರಿಂದಲೇ ಈ ಹಣ್ಣನ್ನೇ ದೇವರು ಯಾವ್ದು ಬೇಡ ಅಂತ ಹೇಳಿದ್ರು ಅದನ್ನ ಸೆಲೆಕ್ಟ್ ಮಾಡಿದೆ ಎಂದು ಅವರು ವಾದ ಮಾಡ್ತಾರೆ. ಸೊ ಇದು ಅವರ ವಾದ. ದೇವರ ದೃಷ್ಟಿಗಿಂತ ತನ್ನ ದೃಷ್ಟಿಯೇ ಸರಿ ಎಂದು ಆಕೆ ಯೋಚನೆ ಮಾಡ್ತಾಳೆ. ವಿಶ್ವಾಸಿಯೇ, ನಾವು ಬುದ್ಧಿವಂತರಾಗಬೇಕು. ಮನುಷ್ಯನ ಆಲೋಚನೆಗಿಂತ ದೇವರ ಆಲೋಚನೆ ಉತ್ತಮವೂ ಶ್ರೇಷ್ಠವೂ ಆಗಿದೆ. ನಮ್ಮ ದೃಷ್ಟಿಗೆ ಹೇಗೆ ಕಾಣ್ತದೆ, ನಾವೇನ್ ನೆನೆಸ್ಕೊಳ್ತೀವಿ, ನಾವೇನ್ ಕಲ್ತ್ಕೊಳ್ತೀವಿ, ಅದಲ್ಲ. ದೇವರು ಏನ್ ಹೇಳಿಕೊಡುತ್ತಾರೆ, ದೇವರನ್ನು ತಿಳಿಸುತ್ತಾರೆ, ದೇವರನ್ನು ಬಯಸ್ತಾರೆ, ಅದನ್ನು ಆಧಾರ ಮಾಡಿಕೊಂಡ್ರೆ ನಾವು 2ನೇ ಆದಾಮನಾದ ಯೇಸು ಸ್ವಾಮಿಯ ಸಂತತಿಯವರಾಗ್ತೀವಿ. ನಾವು ಇನ್ನೂ ನಮ್ಮ ಜನ್ಮ ಸ್ವಭಾವದವರಾಗಿ ನಮ್ಮ ಬುದ್ಧಿ ಏನ್ ಹೇಳ್ತದೋ ಅದನ್ನೇ ನಾವು ಹಿಂಬಾಲಿಸುವ ನಿಂತ್ಕೊಳ್ಳುವಾಗ 1ನೇ ಆದಾಮನ ಮಕ್ಕಳಾಗಿ ಮುಂದುವರಿತೇವೆ. ಹೀಗೆ ದೇವರ ಕೋಪವನ್ನು ನಷ್ಟ ಮಾಡಿಕೊಳ್ತೇವೆ. ನೋಡಿ, ಹಾಗಾದ್ರೆ ವಾದ ಒಂದಿದೆ, ಪ್ರತಿವಾದ ಒಂದಿದೆ, ಇಬ್ರು ಫೈಟ್ ಮಾಡ್ತಿದ್ದಾರೆ. ಅದರ ರಿಸಲ್ಟ್ ಏನು? ದೇವರವರನ್ನು ಏದೇನ್ ತೋಟದಿಂದ ಹೊರಗೆ ಹಾಕಿದರು. ಹೇಳಿದ್ರು, ಇದನ್ನು ತಿಂದ ದಿನದಲ್ಲಿ ಸಾಯ್ತೀಯಾ ಅಂದ್ರೆ ಅರ್ಥ, ಆ ತಿಂದ ದಿನದಲ್ಲಿ ದೇವರು ಅದನ್ನು ಏದೇನಿಂದ ಹೊರಗೆ ಹಾಕಿದರು. ಏದೇನೆಂಬುದು ಅವರಿಗಾಗಿ ಏರ್ಪಡಿಸಲ್ಪಟ್ಟ ಸಭೆ. ವಿಶ್ವಾಸಿಯೇ, ಯಾರ್ಯಾರಿಗೆ ಯೇಸು ಸ್ವಾಮಿಯ ಸಭೆಯಲ್ಲಿ ಉಳ್ಕೊಳ್ಳಕ್ಕೆ ಭಾಗ್ಯ ಸಿಕ್ಕಿದೆ ಅವರೆಲ್ಲ ಜೀವಂತವಾಗಿದ್ದಾರೆ. ಯಾರೆಲ್ಲ ಯೇಸು ಸ್ವಾಮಿ ಸಂಪಾದಿಸಿದ ಸಭೆಯಲ್ಲಿ ಇಲ್ಲದವರಾಗಿದ್ದಾರೆ ಅವರು ಜೀವನ ಕಳ್ಕೊಂಡವರಾಗಿದ್ದಾರೆ. ನೋಡೋಕೆ ಎಲ್ಲ ಇರತ್ತಾನೆ, ಅಲಾರಾಮನು ಕೂಡ ಇದ್ದ, ನಡೀತಾನೆ, ಊಟ ಮಾಡ್ತಾನೆ, ಮಲಗ್ತಾನೆ, ಕೆಲಸ ಹೋಗ್ತಾನೆ, ಎಲ್ಲ ಮಾಡ್ತಾನೆ 930 ವರ್ಷದ ಕಾಲ. ಆದ್ರೆ ವಾಕ್ಯ ಹೇಳ್ತದೆ, ಅವನು ದೇವರ ಮುಂದೆ ಸತ್ತವನಾಗಿದ್ದಾನೆ. ವಿಶ್ವಾಸಿಯೇ, ನಿನಗೆ ಕೊಟ್ಟ ಭಾಗ್ಯವನ್ನು ಕಾಪಾಡಿಕೋ. ಏದೇನೆಂಬ ಸ್ಥಾನದಲ್ಲಿ ಅವರು ಅದನ್ನು ಮಿಸ್ ಮಾಡಿಕೊಂಡ್ರು. ನಿನಗಾಗಿರುವ ಯೇಸು ಸ್ವಾಮಿ ಎಂಬ ತಲೆ ಎಂಬ ಶರೀರದಲ್ಲಿ ನೀನು ಮೋಸ ಮಾಡಿಕೊಳ್ಳಕ್ಕೆ ಕೇಡು ಮಾಡ್ಕೊಳ್ಬೇಡ. ಅದಕ್ಕಾಗಿ ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ದೇವರನ್ನು ನೀನು ಟೀಕೆ ಮಾಡಕ್ ನಿಂತ್ಕೋಬೇಡ.
ದೇವರಾತ್ಮನು ಏನ್ ಹೇಳ್ಕೊಡ್ತಾನೋ ಅದನ್ನ ಹಾಗೆ ಕಲಿತುಕೊಳ್ಳುವುದಕ್ಕೆ ಪ್ರಯಾಸ ಪಡು. ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ದೇವರ ತೀರ್ಪನ್ನು ನೀನು ಅವಮಾನ ಪಡಿಸಕ್ಕೆ ಹೋಗಿ ಮೋಸ ಮಾಡಿಕೊಳ್ಳಬೇಡ. ಹಾಗಾಗಿ ಸಂದೇಶವನ್ನು ಪ್ರಶ್ನೆಯ ಶೀರ್ಷಿಕೆಯಿಂದ ಕಲಿಯೋಣ. ಸಂದೇಶ ಶೀರ್ಷಿಕೆ: ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದ್ದ ಹಣ್ಣನ್ನು ತಿಂದದ್ದು ದೊಡ್ಡ ಪಾಪವೋ? ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದ್ದ ಹಣ್ಣನ್ನು ತಿಂದದ್ದು ದೊಡ್ಡ ಪಾಪವೋ? ಎರಡು ವಾದಗಳು ನೋಡುವಾಗ ಇದಕ್ಕೊಳ್ಳೋ ನ್ಯಾಯ ಆಕೊಳ್ಳೋ ನ್ಯಾಯ, ಇದೇನ್ ದೊಡ್ಡ ಮಿಸ್ಟೇಕಾ? உணவுக்கு நல்லதும் கண்களுக்கு இனிமையானதும் ஒருவனை ஞானமுள்ளவனாக்க விரும்பத்தக்கதுமான கனியை உண்பது பெரும் பாவமா? Was it a great sin to eat the fruit that was good to eat, pleasant to the eyes and desirable to make one wise? ಇಷ್ಟು ಮೂರು ವ್ಯಾಲಿಡ್ ರೀಸನ್ ಇರುವಾಗ ಅದನ್ನು ತಿಂದದ್ದು ತಪ್ಪಂತ ಹೇಳ್ತೀರಾ? ನಾನೊಂದು ಕೇಕ್ ತಿಂದಿದ್ರೆ, ನಾನು ಹೋಗಿ ಬಿಸ್ಕೆಟ್ ತಿಂದಿದ್ರೆ, ನಾನು ಬೇರೆ ಏನೋ ಒಂದು ಫುಡ್ ಅನ್ನು ತಿಂದ್ಬಿಟ್ಟಿದ್ರೆ ಅದನ್ನ ತಪ್ಪಂತ ಹೇಳ್ಬೋದಾಯ್ತು. ಒಂದು ಮನುಷ್ಯ ಆಸ್ಪತ್ರೆಗೆ ಹೋದಾಗ ಏನ್ ತಗೊಂಡೋಗ್ತೀವಿ? ಪಪ್ಸ್ ಎಲ್ಲ ತಗೊಂಡೋಗ್ತೀವ? ಇಲ್ಲ ಬಿರಿಯಾನಿ ತಗೊಂಡೋಗ್ತೀವ? ಏನು ತಗೊಂಡೋಗ್ತೀವಿ? ನಾವು ಆಪಡ್ದೇನೆ ಲೈಫಲ್ಲಿ ಅವತ್ತೊಂದು ದಿವಸ ಆದ್ರೂ ಆಪಡ್ ತಿನ್ಲಿ ಅಂತ ಹೇಳಿ ಅವಾಗ ತಿನ್ನಕ್ಕೆ. ಯಾಕೆ? ಅದು ಒಳ್ಳೇದಂತ ಇದ್ದಾನೆ ಮನುಷ್ಯನ ಸಾಮಾನ್ಯ ಜ್ಞಾನ. ಅವ್ರು ಹೇಳ್ತಾರೆ ಹಣ್ಣು ತಿನ್ನೋದೊಂದು ತಪ್ಪ, ಇದೇ ದೊಡ್ಡ ಪಾಪನ. ಸೊ ಇವರ ಎಣಿಕೆಯಲ್ಲಿ ಅದು ದೊಡ್ಡದಲ್ಲದಾಗಿತ್ತು, ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ದೊಡ್ಡದೇ ಆಗಿತ್ತು. ಇವರು ಸಾಧಾರಣ ಪಾಪ. ಹೌದು, ದೇವರು ತಿನ್ಬೇಡ ಅಂತ ಅದೊಂದು ಕಂಡೀಷನ್ ಇದೆ, ಆದ್ರೆ ತಿನ್ನಲು ಒಳ್ಳೇದು ತಾನೆ. ಅವರ ದೃಷ್ಟಿಯಲ್ಲಿ ಇದು ಸಣ್ಣ ಪಾಪ. ಅದು ಆ ವಿಷಯ ಆರೋಗ್ಯಕ್ಕೆ ತುಂಬಾ ಒಳ್ಳೆ ತಾನೆ, ಆದ್ರೆ ದೇವರು ತಿನ್ಬೇಡ ಅಂತ ಒಂದು ಕಂಡೀಷನ್ ಇತ್ತು, ಅದನ್ನ ಮಾತ್ರ ಮೀರಿದೆ. ಅದರಿಂದ ಇದೊಂದು ಸಣ್ಣ ಪಾಪ ಅಂತ ಅವ್ರು ನೆನೆಸಿಕೊಂಡ್ರು. ಆದರೆ ದೇವರು ಸಣ್ಣ ಪಾಪವನ್ನು ಕೂಡ ಅಡ್ಜಸ್ಟ್ ಮಾಡಿಕೊಳ್ಳುವುದಿಲ್ಲ. ಅವರು ಏನೆಲ್ಲ ವಾದವನ್ನು ಹೇಳುವುದಕ್ಕೆ ನಿಂತುಕೊಂಡಾಗಲೂ ಕೂಡ ದೇವರವರನ್ನು ಆ ದಿನದಲ್ಲಿ ಏದೇನ್ ತೋಟದಿಂದ ಹೊರಗೆ ಹಾಕಿ ಇನ್ನು ಮುಂದೆ ಅವರು ಏದೇನ್ ತೋಟಕ್ಕೆ ಬರದ ಹಾಗೆ ಅದನ್ನು ಇಬ್ಬಾಯಿ ಕತ್ತಿಗಳಿಂದ ಅದನ್ನು ಮುಚ್ಚಿ ಹಾಕಿ ಬಿಟ್ಟರು. ಇದನ್ನು ಯಾಕೆ ಬರೆಸಲ್ಪಟ್ಟಿದೆ? ಕುಟುಂಬ ನಡೆಸುತ್ತಿರುವ ನೀನು, ಬದುಕುತ್ತಿರುವ ನೀನು, ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಬದುಕು, ನಿನ್ನ ರಕ್ಷಣೆ. ದೇವರ ಚಿತ್ತವನ್ನು ಸರಿಯಾಗಿ ಅರ್ಥ ಮಾಡಿಕೊ. ದೇವ್ರು ನಿಮಗೆ ಏನ್ ಹೇಳ್ತಾರೋ ದೇವರಿಗಿಂತ ಬುದ್ಧಿವಂತನಾಗಬೇಡ. ಮೊದಲನೇ ಆದಾಮನಿಂದ ಹುಟ್ಟಿ ಬಂದ ನಿನ್ನ ಜನ್ಮ ಸಾವನ್ನು ದೇವರ ಹತ್ರ ತೋರಿಸ್ಬೇಡ. ದೇವರಾತ್ಮನು ಏನು ಬರೆಸಿಕೊಟ್ಟಿದ್ದಾರೆ ಅದಕ್ಕೆ ವಿಧೇಯನಾಗದೆ ಕಲ್ತ್ಕೋ. ನೀನ್ ತುಂಬಾ ಬುದ್ಧಿವಂತನಾಗಿ ಇಲ್ಲ ಸಂಡೆ ಮಾತ್ರ ಚರ್ಚೆ ಬಂದ್ರೆ ಸಾಕು, ಇದೆಲ್ಲ ನಮ್ಗೆ ಬೇಕಾಗಿಲ್ಲ, ಅದು ನಿನ್ನ ಜ್ಞಾನ ಹೇಳ್ತದೆ. ಯೇಸು ಸ್ವಾಮಿಗಿಂತ ನೀನು ಬುದ್ಧಿವಂತನಾಗಿ ಪ್ರಯತ್ನ ಪಡ್ತೀಯ, ಏನೋ ಮಾಡ್ಕೊಡ್ತೀಯ. ಇದೆಲ್ಲ ಆ ಒಂದು ಡಿಫಾಲ್ಟ್ ಆಗಿ ಬರುವ ಗುಣಗಳು. ನೀನು ಏನೋ ನಡೆಸ್ಕೊಳ್ತಾ ಇದೀಯಾ, ಆದ್ರೆ ನಿನಗೆ ಗೊತ್ತಿಲ್ಲದೆಯೇ ದೇವರ ಕೃಪೆಗೆ ನಷ್ಟ ಮಾಡ್ಕೊಳ್ತೀಯ, ಏಮಾರಿಸ್ಕೊಳ್ತಾ ಇದೀಯ. ಯಾಕೆಂದ್ರೆ ಚರಿತ್ರೆ, ಯಾರು ಚರಿತ್ರೆಗೆ ರಿವರ್ಸ್ ಹೋಗಕ್ಕಾಗಲ್ಲ. ನಿನ್ ಲೈಫ್ ಅಲ್ಲಿ ಇದೆಲ್ಲ ಒಂದೊಂದ್ಸಲ ಮಾತ್ರವೇ. ಅದನ್ನು ಮಿಸ್ ಮಾಡ್ಕೊಂಡ್ರೆ ಅದು ಮಿಸ್ ಮಾಡಿದೆ. ನೀವು ಎಷ್ಟು ಸಾರಿ ಹೇಳುವುದರಿಂದ ಪುನಃ ಸತಿ ಹೋಗಕ್ಕಾಗಲ್ಲ. ದೇವರವರನ್ನು ಏದಿಂದ ದುಡಿದ ಮೇಲೆ ಅವ್ರು ಎಷ್ಟು ಬೇಡ ಪುನಃ ಚಾನ್ಸ್ ಸಿಗೋದಿಲ್ಲ. ಆದ್ರಿಂದ ಇದನ್ನು ಎಚ್ಚರಿಸುವಂತೆಯೇ ದೇವರಾತ್ಮನು ಇದರಲ್ಲಿ ಬರೆಸಿಕೊಟ್ಟಿದ್ದಾರೆ. ಆದ್ರಿಂದ ನಮಗೂ ಕೂಡ ಕೆಲವೊಂದು ನ್ಯಾಯಗಳು ನಮ್ಮ ಕಡೆ ಇರ್ತದೆ. ಈ ಕಾರಣದಿಂದ ಹಂಗೆ, ಅದಕ್ಕೆ ಹಂಗೆ ಹೇಳಿದೆ, ಅದಕ್ಕೆ ಹಿಂಗೆ ಮಾಡಿದೆ ಅಂತ ನಾವು ಹೇಳ್ತೀವಿ. ಆದ್ರೆ ದೇವರು ಏನ್ ಹೇಳ್ತಾರೆ? ನಿನ್ನ ದೃಷ್ಟಿ ಇರ್ಲಿ, ನಿನ್ನ ಐಲೆ ಇರಲಿ, ನಿನ್ನ ತೀರ್ಪು ಇರ್ಲಿ, ದೇವರ ಮಾತು ಏನು? ದೇವರ ಮಾತಿಗೆ ವಿಧೇಯರಾಗುವುದೇ ದೇವರ ಮಕ್ಕಳ ಆಶೀರ್ವಾದ. ಆದ್ರಿಂದ ಅವ್ರು ಹೇಳಿದ್ರು ಇದೊಂದು ದೊಡ್ಡ ಪಾಪನ, ಒಂದ್ ಸಣ್ಣ ಪಾಪ ತಾನೆ ಅಂತ ಹೇಳಿ ಅವ್ರು ವಾದಿಸೋದಕ್ಕೆ ಬಂದಿರೋದು. ಆದ್ರೆ ದೇವರು ಹೇಳ್ತಾರೆ ಸಣ್ಣ ಪಾಪವು ಪಾಪವೇ, ಸಣ್ಣ ಪಾಪವು ಪಾಪವೇ. ಒಳ್ಳೆ ಪಾಯಸ ಮಾಡ್ತೀರಾ, ಒಂದೇ ಒಂದು ಡ್ರಾಪ್ ಮಾತ್ರ ವಿಷ ಬಿದ್ದೋಗ್ಬಿಡ್ತು. ಒಂದೇ ಒಂದು ಡ್ರಾಪ್ ತಾನೆ, ಪರವಾಗಿಲ್ಲ ಬಿಡು, ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು, ಎಲ್ಲಿ ಮಿಕ್ಸ್ ಮಾಡಿ ಏನು ಕಾಣ್ತಾ ಇಲ್ಲ, ಹೋಗ್ಬಿಡು ಅಂತ ಕುಡಿದ್ಬಿಡ್ತೀವ. 1 ಲೀಟರ್ ಪಾಯಸ ಮಾಡಿದೀರಾ, ಅದ್ರ ಬಿದ್ದ ಪಾಯಸ ವಿಷ ಮತ್ತೆ ಎಷ್ಟು? ಒಂದೇ ಒಂದು ಡ್ರಾಪ್, ಸ್ವಲ್ಪ ತಾನೇ ಅಡ್ಜಸ್ಟ್ ಆಗ್ಬೋದಾ? ಅದ್ರ ಪ್ರಪೋರ್ಷನ್ ನೋಡುವಾಗ ಅದು ಏನೂ ಇಲ್ಲ, ಪರವಾಗಿಲ್ಲ ಕುಡಿಗಾಗುತ್ತೆ. ಅದು ಹೇಗೆ ಮರಣವನ್ನು ತರ್ತದೋ ಹಾಗೆ ದೇವರ ಮಕ್ಕಳ ಜೀವಿತದಲ್ಲಿ ನಿನ್ನ ಎಣಿಕೆಯಲ್ಲಿ ಸ್ವಲ್ಪ ಅಂತ ಹೇಳುವ ಸಣ್ಣ ವಿಷಯ ಅದು ಅತಿ ದೊಡ್ಡ ಎಫೆಕ್ಟ್ ಅನ್ನು ನಿನ್ನ ಜೀವಿತದಲ್ಲಿ ಮಾಡ್ಬಿಡ್ತದೆ. ಆದಾಮ ಅವ್ರಿಗೆ ಹೇಳಿದ್ರು ಏನಂತ, ಇದು ಸಣ್ಣ ಪಾಪ ತಾನೆ, ತಿನ್ಬೇಡ ಎಂಬುದು ದೇವರ ಆಜ್ಞೆ, ಅದ್ರ ಮೀರಿ ಅಷ್ಟೇ, ಅದ್ರ ತಿನ್ನದ್ದು ಒಳ್ಳೇದು ತಾನೆ.
ಇದು ಎಂತ ಹಣ್ಣು, ಇದು ಆ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿದೆ, ನಂಬರ್ 1, ನೋಡುವುದಕ್ಕೆ ರಮ್ಯವಾಗಿದೆ, 3ನೇದು ಜ್ಞಾನ ಹೃದಯಕ್ಕೆ ಅಪೇಕ್ಷಿತವಾಗಿದೆ. ಈ 3 ಬೆನಿಫಿಟ್ಸ್ ಇರುವಾಗ ಇದು ದೊಡ್ಡ ಪಾಪ ಅಲ್ವಲ್ಲ, ಇದು ಸಣ್ಣ ತಾನೆ ಅಂತ ಹೇಳಿ ಅವರ ಬೆನ್ನಿಗೆ ಅವರೇ ಸಮಾಧಾನ ಮಾಡ್ಕೊಳಕ್ ನೋಡಿದ್ರು. ದೇವ್ರು ಹೇಳಿದ್ರು ಅಂತವ್ ನನ್ನ ಹತ್ರ ಬೇಡ, ಔಟ್ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ರು. ನಮ್ಮ ಜೀವಿತದಲ್ಲಿ ಕೂಡ ಸಣ್ಣ ಕಾರ್ಯಗಳು ತಾನೇ, ಇದು ಪರವಾಗಿಲ್ಲ, ಇದೇನ್ ದೊಡ್ಡ ಡಿಫರೆನ್ಸ್ ಬರೋದಲ್ಲ, ಇದೇನ್ ಅಷ್ಟು ದೊಡ್ಡ ಪಾಪನ, ಇದು ಅಷ್ಟು ದೊಡ್ಡ ವಿಷಯನ, ಇದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ನಮ್ಮನ್ನ ನಾವೇ ಸಮಾಧಾನ ಪಡಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆ ಮಾಡುವುದರಿಂದ ದೇವರನ್ನು ಅವಮಾನ ಪಡಿಸಿ ದೇವರು ನಮಗೆ ಇಟ್ಟ ರಕ್ಷಣೆಯಲ್ಲಿ ನಮ್ಮನ್ನು ಮೋಸ ಮಾಡಿಕೊಳ್ತೇವೆ. ಆ ಅಪಾಯ ನಮಗೆ ಆಗದ ಹಾಗೆ ನೋಡಿಕೊಳ್ಳಬೇಕು. ಯಾಕಂದ್ರೆ ಸಣ್ಣದು ಯಾವುದು ಸಾಧಾರಣ ಅಲ್ಲ. ಆ ವಾಕ್ಯ ಓದಿರಿ, 1 ಕೊರಿಂಥದವರೆಗೆ 5ನೇ ಅಧ್ಯಾಯ 6ನೇ ವಚನ. 1 ಕೊರಿಂಥಿಯರ್ 5ಆம் அதிகாரம் 6ஆம் வசனம். 1 Corinthians 5th chapter 6th verse, பேஜ் நம்பர் 203. நீங்கள் மேன்மை பாராட்டுகிறது நல்லதல்ல, கொஞ்சம் புளித்தமா பிசைந்தமா முழுவதையும் புளிப்பாக்கும் என்று அறியீர்களா? புளிப்பாக்கும் என்று நீங்கள் அறியீர்களா? ಪೌಲ್ ಹೇಳ್ತಾರೆ ಕೊರಿಂಥ ಸಭೆ ನೋಡಿ, ನೀವು ಹಿಗ್ಗುವುದು ಒಳ್ಳೇದಲ್ಲ, ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆ ಎಂಬುದು ನಿಮಗೆ ತಿಳಿಯದೋ? ಅವತ್ತೇ ಚಪಾತಿ ಮಾಡುವುದಕ್ಕಾಗಿ ಹಿಟ್ಟ ಒಂದು ಮಿಕ್ಸ್ ಮಾಡಿ ಇಟ್ಟಿದ್ದೀರಾ, ಆದ್ರೆ ಮೊನ್ನೆ ಮಾಡಿದ್ರಲ್ಲಿದೆ, ಅದನ್ನು ಸ್ವಲ್ಪ ಹಾಕಿದ ತಕ್ಷಣ ಇದು ಹುಳಿಯಾಗ್ಬಿಡುತ್ತೆ. ದೋಸೆ ಮಾಡ್ತಾ ಇದ್ದೀರಾ, ಅವಾಗಲೇ ಮಾಡ್ತಾರೆ ಹುಳಿಯಾಗಲ್ಲ, ನೋಡ್ಬರಲ್ಲ, ಅದನ್ನು ಸ್ವಲ್ಪ ಬಿಟ್ರೆ ಅದು ಹುಳಿಯಾಗ್ಬಿಡುತ್ತೆ. ಹೆಂಗ್ ಮೊಸರು ಮಾಡ್ತೀರಾ? ಒಳ್ಳೆ ಹಾಲು ಕುದಿಸಿಟ್ಟಿರ್ತಾರ, ಸ್ವಲ್ಪ ಇಷ್ಟೇಷ್ಟು ಮೊಸರು ಹಾಕಿದ್ರೆ ಸಾಕು, ಏನಾಗುತ್ತೆ? ಆ ಹಾಲಿಗೆ ಅದು ಹುಳಿಯಾಗ್ಬಿಡುತ್ತದೆ. ಸ್ವಲ್ಪನೇ, 1 ಲೀಟರ್ಗೆ ನೀವು 1 ಲೀಟರ್ ಮೊಸರು ಹಾಕ್ಬೇಕಾಗಿಲ್ಲ, 1 ಸ್ಪೂನ್ ಹಾಕಿದ್ರೆ ಸಾಕು, ಅದನ್ನೆಲ್ಲ ಅದು ಮೊಸರು ಮಾಡ್ಬಿಡುತ್ತದೆ. ನೀವು ಸಾಧಾರಣ ಸ್ವಲ್ಪ ತಾನೆ, ಇದು ಸಣ್ಣದು ತಾನೆ, ಇದೆಲ್ಲ ಪರವಾಗಿಲ್ಲ, ಇದನ್ನು ಇಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಈ ಪಾಸ್ಟರ್ ಇದನ್ನು ಯಾವಾಗಲೂ ವಾರ ಏನೋ ಹೇಳಿ ನಮ್ಮನ್ನು ಭಯ ಪಡಿಸ್ತಾರೆ, ಇದೆಲ್ಲ ಪರವಾಗಿಲ್ಲ ಅಂತ ಹೇಳಿ ನಿನಗೆ ನೀನೇ ಸಮಾಧಾನ ಮಾಡಿಕೊಳ್ಳಕ್ಕೆ ಪ್ರಯಾಸ ಪಟ್ರೆ ಇದರ ಎಫೆಕ್ಟ್ ಏನಂತ ಮರಿಬೇಡ. ಅವತ್ತು ಹಬ್ಬಳು ಕೂಡ ಹೇಳಿದ್ರು, ಇದು ದೇವರ ಆಗ್ಲಿ ನಿಜಾನೇ, ಆದ್ರೆ ದೊಡ್ಡ ಪಾಪ ಅಲ್ಲ, ನಾನು ತಿಂದು ಒಳ್ಳೇದು ತಾನೆ, ಅದು ನಂಬರ್ 1 ಕ್ವಾಲಿಟಿ, ಅದು ನಾವು ಸೂಪರ್ ಆಗಿದೆ, ಅದಕ್ಕಿಂತ ಬೆಸ್ಟ್ ಈ ಭೂಮಿಲಿ ಬೇರೆ ಯಾವ್ದಿಲ್ಲ, ಆದ್ರಿಂದ ನಾನು ತಿನ್ನೋದು ಒಳ್ಳೇದೇ ಅಂತ ಹೇಳಿ ವಾದ ಮಾಡುತ್ತಾ ಅದು ಸಣ್ಣ ಪಾಪ ತಾನೇ ಅಂತ ಹೇಳಿ ತನಗೆ ತಾನೇ ಸಮಾನ ಮಾಡಿಕೊಳ್ಳಕ್ಕೆ ಹೊರಟಾಗ ತಾನು ಮಾತ್ರ ಕೆಟ್ಟೋಗಲಿಲ್ಲ, ತನ್ನ ಹೊಟ್ಟೆಯಿಂದ ಹುಟ್ಟಿದ ಎಲ್ಲಾ ಮಾನವ ಸಂತತಿ ಶಾಪಗ್ರಸ್ತನಾಗಿ, ಶಪಿಸಲ್ಪಟ್ಟವನಾಗಿ, ಮರಣವನ್ನು ಅನುಭವಿಸುವನಾಗಿ, ದೇವರು ಮನುಷ್ಯನ ಉಂಟು ಮಾಡುವಾಗ ಸಾಯುವುದಕ್ಕೆ ದೇವರು ಉಂಟು ಮಾಡಲಿಲ್ಲ. ಮರಣವೇ ನಮ್ಮ ಜೀವಿತದಲ್ಲಿ ಬರಬಾರ್ದು, ವ್ಯಾಧಿಯೇ ನಮ್ಮ ಜೀವಿತದಲ್ಲಿ ಬರಬಾರ್ದು, ನಾವೆಲ್ಲರೂ ಸುಖವಾಗಿ ಎಂದೆಂದಿಗೆ ಇರಬೇಕು ಎಂಬುದಕ್ಕಾಗಿ ದೇವರು ಉಂಟು ಮಾಡಿದರು. ಆದ್ರೆ ಈಕೆ ತನ್ನ ಮನಸ್ಸಲ್ಲಿ ಇದು ಸಣ್ಣದು ತಾನೇ, ಇದೇನ್ ದೊಡ್ಡ ವಿಷಯ ಅಲ್ಲ, ಇದಕ್ಕೆಲ್ಲ ನಾವು ಇಷ್ಟು ಸೀರಿಯಸ್ ತಗೋಬೇಕಾ, ಇದನ್ನ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸಾಲದ ಅಂತ ಹೇಳಿ ತನಗೆ ತಾನೇ ಬುದ್ಧಿವಂತಳಾಗಿ ಮಾತಾಡಿದ ಈ ನೆನಪುಗಳೇ ಇವತ್ತು ಮಾನವನು ಇವತ್ತು ಸಾಯುತ್ತಾನೆ, ಇವತ್ತು ಕಷ್ಟಪಡ್ತಾನೆ, ಇವನು ವ್ಯಾಧಿ ಬರ್ತದೆ, ಇವಾಗೆಲ್ಲ ನೋವು ಕಷ್ಟದಿಂದ ಓದಾಡ್ತೀವಿ. ಅದರಿಂದ ಒಂದು ಸಣ್ಣದು ತಾನೇ ಅಂತ ಹೇಳಿ ನೀನು ಉದಾಸೀನ ಪಡಿಸಬೇಡ. ಪೌಲ್ ಹೇಳ್ತಾನೆ, ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆ ಎಂಬುದು ನಿಮಗೆ ಗೊತ್ತಿಲ್ವಾ? ಹಾಗಾದ್ರೆ ವಿಶ್ವಾಸಿ ಗೊತ್ತಾಗಬೇಕೇನು? ಸ್ವಲ್ಪ ವಿಷಯವೇ ದೊಡ್ಡದಾಗಿ ಆಗ್ಬಿಡುತ್ತೆ. ಇದೊಂದು ಸಣ್ಣ ವಿಧಿ ಇದೆ ತಾನೆ, ನಾನು ಸಣ್ಣ ಒಂದು ಕೇರ್ಲೆಸ್ ಮಾಡ್ದೆ ಅಷ್ಟೇ ತಾನೆ, ಬಾರ ಚರ್ಚೆ ಬರಲ್ಲ, ಅದೇನು ದೊಡ್ಡ ವಿಷಯನಾ? ನಿನಗೆಂತ ಒಂದು ನ್ಯಾಯ ಇಟ್ಕೊಳ್ತೀಯಾ, ನೀನ್ ಅದಕ್ಕೊಂದು ಕಾರಣ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೀಯಾ, ನೀನ್ ಮನಸ್ಸು ಸರಿ ಅಂತ ಹೇಳಕ್ಕೆ ನೋಡ್ತಾ ಇದೀಯಾ. ಅದೇ ನಿನ್ನ ಎಣಿಕೆಯಲ್ಲಿ ಅದು ಸಣ್ಣದು, ಆದ್ರೆ ಅದು ಎಷ್ಟು ದೊಡ್ಡ ಅಪಾಯಕ್ಕೆ ನೀನು ನಡೆಸುತ್ತೆ ಎಂಬುದನ್ನು ನೀನು ಮರಿಬಾರ್ದು, ನೀನು ಜಾಗ್ರತೆ ವಹಿಸಿಕೊಳ್ಳಬೇಕು. ಅದರಿಂದ ಎಚ್ಚರಿಕೆಯಾಗಿ ನಡ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ಸಂದೇಶವನ್ನು ಉಪಶೀರ್ಷಿಕೆಯಿಂದ ಕಲಿಯೋಣ. ಸಂದೇಶದ ಉಪಶೀರ್ಷಿಕೆ, ಇದು ಸಣ್ಣದೆಂದು ನೆನೆಸಿ ಉದಾಸೀನಪಡಿಸಿ ದೇವರ ಕೃಪೆಯಿಂದ ಬಿದ್ದವರಾದ 7 ದೇವರ ಮಕ್ಕಳು. ಸಣ್ಣದೆಂದು ನೆನೆಸಿ ಉದಾಸೀನಪಡಿಸಿ ದೇವರ ಕೃಪೆಯಿಂದ ಬಿದ್ದವರಾದ 7 ದೇವರ ಮಕ್ಕಳು. இது சின்னதுதானே என்று நினைத்து தேவனுடைய கிருபையிலிருந்து வீழ்ந்த 7 தேவனுடைய பிள்ளைகள். ಇದು ಇದು ಚಿಕ್ಕದು, ಇದೆಲ್ಲ ಇಷ್ಟು ಅವಸರ ಪಡಬೇಕಾಗಿಲ್ಲ, ಇಷ್ಟು ಟೆನ್ಷನ್ ತಗೊಳ್ಬೇಕಾಗಿಲ್ಲ ಅಂತ ಹೇಳಿ ಕೇರ್ಲೆಸ್ ಮಾಡಿದವರಾಗಿ ದೇವರ ಮಕ್ಕಳ ಪದವಿಯಿಂದ ಬಿದ್ದು ಹೋದವರ ಬಗ್ಗೆ ಈ ಸತ್ಯವೇದ ನೆನಪಿಟ್ಟಿದೆ. ದೇವರಾತ್ಮ ಅದನ್ನು ಬರೆಸಿಟ್ಟಿದ್ದಾರೆ.
ಆದ್ರಿಂದ ನೀನ್ ಜೋಪಾನ ಇದೆಲ್ಲ ಸಿಲ್ಲುತ್ತೆ, ಇದೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ, ಇದೆಲ್ಲ ಆರಾಮಾಗಿ ತಗೊಳ್ಳೋರು. ಈ ವಾರ ತಾನೆ ಪಾರ್ಶಿ ವಾರ ಮರ್ತು ಬಿಡ್ತಾರೆ, ಅದಂಗೆ ಮಾಡ್ಬಿಡ್ತಾರೆ. ಆಮೇಲೆ ಅದೆಲ್ಲ ಸರಿ ಹಂಗೆ ಎನ್ನಿಸ್ಕೊಳ್ತೀವಲ್ಲ, ಎಲ್ಲ ಮುಗಿದೋಗ್ಬಿಡುತ್ತೆ ಅಂತ. ಆದ್ರೆ ನಿನ್ನ ಮನೆಯೊಳಗೆ ಒಂದು ಹಾವು ಇದ್ರೆ ಅದು ಮರ್ತೋಗ್ಬೇಕಾದ ವಿಷಯ ಅಲ್ಲ, ಅದು ಬೆಳಿತಾ ಇರ್ತದೆ. ಅದು ಬೆಳಿತಾ ಬೆಳಿತಾ ಇರುವಾಗ ಅದರೊಳಗಿರುವ ವಿಷ ಕೂಡ ಫುಲ್ ಆಗ್ತಾ ಇರ್ತದೆ, ಅದು ಎಕ್ಸ್ಟ್ರೀಮ್ ಲೆವೆಲ್ ಬರುತ್ತದೆ. ನೀನ್ ಲೇಟ್ ಮಾಡಿದಷ್ಟು ಅಪಾಯ ನಿನ್ನ ಹತ್ರ ಇರುವುದನ್ನು ಮರಿಬೇಡ. ಎಷ್ಟ ತನಕ ನೀನು ಅದನ್ನು ಸರಿಪಡಿಸಿಕೊಳ್ಳಲಿಲ್ಲ, ಅದು ಸಣ್ಣದಾಗಿ ಸ್ಟಾರ್ಟ್ ಆಗಿದ್ದು ಅದು ಅತಿ ದೊಡ್ಡ ಕೇಡಿಗೆ ನಡೆಸಿಬಿಡ್ತದೆ. ಹಾಗಾಗಿ ಕಲಿಬೇಕಾದ ನಮ್ಮ ಜೀವಿತಗಳ ಸಣ್ಣ ಸಣ್ಣ ಕಾರ್ಯಗಳು ಓದೋಣ. ಮೊದಲನೇದಾಗಿ ಆದಿಕಾಂಡ 4ನೇ ಅಧ್ಯಾಯ 6-7 ವಚನ. ಆದಿಕಾಂಡ 4ನೇ ಅಧ್ಯಾಯ 6 ಮತ್ತು 7ನೇ ವಚನ, ಪೇಜ್ ನಂಬರ್ 4, Genesis 4:16, 4, 6 and 7. அப்பொழுது கர்த்தர் காயினை நோக்கி, உனக்கு ஏன் எரிச்சல் உண்டாயிற்று? உனக்கு ஏன் எரிச்சல் உண்டாயிற்று? உன் முகநாடு ஏன் வேறுபட்டது? நீ நன்மை செய்தால் மேன்மை இல்லையோ? நீ நன்மை செய்யாதிருந்தால் பாவம் வாசற்படியில் படுத்திருக்கும். அவன் ஆசை உன்னை பற்றியிருக்கும், நீ அவனை ஆண்டு கொள்வாய் என்றார். ಆಗ ಕರ್ತನು ಕಾಯಿನನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತ್ತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶಪಡಿಸಿಕೊಳ್ಳಬೇಕು ಎಂದು ಹೇಳಿದನು. ಸಣ್ಣ ವಿಷಯ ಗೊತ್ತಾ? ಕಾಯಿನನಿಗೆ ತನ್ನ ಸಹೋದರನಾದ ಏಬೇಲನ ಬಗ್ಗೆ ಸ್ವಲ್ಪ ಉರಿ, ಎರಿಚಲ್, ಇರಿಟೇಷನ್, ಕಿರಿಕಿರಿ, ಸ್ವಲ್ಪ ಇರಿಟೇಷನ್ ನೋಡಾಗ ಅಯ್ಯೋ ಅಂತ ಆಗ್ತದೆ. ಯಾಕೆ? ಅವನೇನ್ ತಪ್ಪು ಮಾಡ್ದ? ದೇವರು ಅವನನ್ನು ಮೆಚ್ಚಿಸಿ ಬಿಟ್ರು. ಅವನ ಕಾಣಿಕೆ ಚೆನ್ನಾಗಿದೆ ಅಂತ ಹೇಳಿ ದೇವರು ಸಂತೋಷ ಪಟ್ಬಿಟ್ರು, ನಂದನ್ನು ಹೇಳಲಿಲ್ಲ. ಇವ್ರು ಕೋಪ ಮಾಡ್ಕೊಳ್ಬೇಕಾದ್ರೆ ಯಾರ ಮೇಲೆ? ದೇವ್ರ ಮೇಲೆ. ಆದ್ರೆ ಮಾಡಿಕೊಳ್ಳೋದು ಯಾರ ಮೇಲೆ? ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಇವ್ನಿಗೆ ಅಧಿಕಾರವಿಲ್ಲ, ಅದಕ್ಕೆ ದಾರಿ ಇಲ್ಲ. ದೇವ್ರು ಯಾರು ಮೆಚ್ಚಿದಾರೋ ಅವ್ರು ನೋಡಿ ಉರಿಗೊಳ್ಳುವುದು. ಸಣ್ಣ ಇರಿಟೇಷನ್, ಚಿನ್ನ ಇರಿಟೇಷನ್, ದೊಡ್ಡದಾಗಿ ಅಲ್ಲ. ಅದು ಯಾರು ಗೊತ್ತಾಗಿಲ್ಲ, ಮನಸ್ಸಲ್ಲಿ ಅವನ್ ಬಾಯಿ ಬಿಟ್ಟು ಯಾರ ತರ ಹೇಳಲಿಲ್ಲ, ಅವನು ಕಿಡ್ಚಾಡ್ಲಿಲ್ಲ, ಕೆಟ್ಟ ಮಾತು ಮಾತಾಡ್ಲಿಲ್ಲ, ಶಪಿಸಲಿಲ್ಲ, ಇದ್ಯಾವ ದೊಡ್ಡದಾಗಿ ಯಾರು ಮಾಡ್ಲಿಲ್ಲ. ಅವನ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣ ಉರಿ, ಅದನ್ನೇ ಕಿರಿಕಿರಿ ಅಂತ ಹೇಳ್ತಾರೆ. ಸಣ್ಣದು ಎಲ್ಲೋ ನೋಡಿದಾಗ ಆ ದೇವ್ರು ಇವನ್ನ ಮೆಚ್ಚಿಬಿಟ್ರ, ಇವನ್ನ ಕಾಣಿಕೆನ ಇಷ್ಟಪಟ್ಬಿಟ್ರ, ನನ್ನಂದ ನಿನ್ ಮಾಡಿಲ್ವಾ? ಒಂದು ವೇಳೆ ಇವನು ಕಾಣಿಕೆ ಹಾಕಿಲ್ಲ ಅಂದ್ರೆ ದೇವ್ರು ನನ್ನನ್ನು ಮೆಚ್ತಾ ಇದ್ರಲ್ಲ, ಇವನಿಂದಾನೇ ನನಗೆ ಕೆಳಗಿಳ್ಬಿಟ್ಟೆ ಅಂತ ಹೇಳಿ ಅವನ ಮೇಲೆ ಊರಿಗೊಳ್ಳುವ ಒಂದು ಸಣ್ಣ ವಿಷಯ. ದೇವರು ನೋಡಪ್ಪ, ಬುದ್ಧಿ ಹೇಳ್ತಾರೆ, ಹುಷಾರು, ದಯವಿಟ್ಟು ನಿಮ್ಮ ಗಮನ ಕೋತಿಗಳ ತರ ಅಲ್ಲಿ ಇರ್ಬೇಡ್ರಿ, ಗಮನ ದೇವರ ವಾಕ್ಯದ ಮೇಲೆ ಇರ್ಲಿ. ನೀವು ಸುಮ್ಮನೆ ಅಲ್ಲಿ ನೋಡಿದ್ರೆ ಇಂಟರ್ವ್ಯೂ ನನಗೆ ಕಷ್ಟ ಕೊಡ್ತಿದ್ದೀರಾ. ದೇವರು ಹೇಳ್ತಾರೆ ಕಾಯಿನನಿಗೆ, ನೀವು ಜೋಪಾನವಾಗಿರ್ಬೇಕು. ಕಾಯಿನನೇ, ಯಾಕೆ ನಿನ್ನ ಮುಖ ಬೇರೆ ತರ ಆಗ್ತಾ ಇದೆ? ಅವನ ಮನಸ್ಸಲ್ಲಿ ಸಣ್ಣ ಕೋಪ, ಅವನ ಸಣ್ಣ ಕೋಪ ಅವರ ಮುಖವನ್ನು ಚೇಂಜ್ ಮಾಡುತ್ತದೆ. ಮಕ್ಕಳು ಸ್ಕೂಲ್ಗೆ ಹೋದಾಗ ಏನ್ ಮಾಡ್ಬೇಕು? ಸ್ಕೂಲ್ ಕುತ್ಕೊಂಡಾಗ ಟೀಚರ್ ಪಾಠ ಮಾಡುವಾಗ ಮಗು ನೆಲ ನೋಡ್ಕೊಂಡು ಕುತ್ಕೊಂಡಿದ್ರೆ ಏನಾಗುತ್ತೆ? ವೇಸ್ಟ್ ಆಗುತ್ತೆ. ವಿಶ್ವಾಸಗಳು ಸಭೆಗೆ ಬಂದಾಗ ಪಾಠವನ್ನು ಗಮನಿಸಬೇಕು. ನೆಲ ನೋಡ್ತಾ ಬೆಂಚ್ ನೋಡ್ತಾ ಕುತ್ಕೊಂಡಿದ್ರೆ ಅವ್ರಿಗೆ ಹೆಂಗೆ ಸಹಾಯ ಆಗಲ್ವೋ? ಅಲ್ಲಿ ದೇವರ ನೋಡ್ಕಕ್ಕೆ ಬಂದ ಇವನು ಮುಖವನ್ನು ಊಹಿಸಿಕೊಂಡವ ನಿಂತ್ಕೊಂಡಿದ್ದಾನೆ. ಹೇಳ್ತಾರೆ, ಯಾಕೆ ನಿನ್ನ ಮುಖ ಹಿಂಗಾಗಿದೆ? ಯಾಕೆ ನೀನು ಕೋಪಿಸಿಕೊಂಡಿದ್ದೀರಿ? ಕಂಡಿಡ್ಬಿಟ್ರು. ಅವನ ಮುಖ ನೋಡಿದಾಗ ಗೊತ್ತಾಯ್ತು, ಇವನು ಏಬೇಲ ನಮಗೆ ನಿಂತಾನೆ, ಸ್ವಲ್ಪ ಉರಿಯಾಗಿದ್ದಾನೆ. ಸ್ವಲ್ಪ, ನೀನ್ ಅದನ್ನ ಸ್ವಲ್ಪ ಅಂತ ಹೇಳ್ತೀಯಾ, ಆದ್ರೆ ಇದ್ರ ಎಫೆಕ್ಟ್ ನಿನಗೆ ಅತಿ ದೊಡ್ಡ ಅಪಾಯ ತರುತ್ತದೆ. ದೇವ್ರ ಚೆನ್ನಾಗ್ ಗೊತ್ತು. ನೆಕ್ಸ್ಟ್ ವರ್ಷದಲ್ಲಿ ಅವನು ಕೊಲೆಗಾರನಾಗ್ತಾನೆ. ದೇವ್ರಿಗೆಲ್ಲ ಗೊತ್ತು. ನಮ್ಮ ತಲೆಗೂದಲೆಲ್ಲ ಇರಿಸಿರೋ ದೇವರಿಗೆ ನಮ್ಮ ಬದುಕಿನ ಏನೆಲ್ಲ ಮಾಡ್ತೀವಿ ಎಲ್ಲ ದೇವ್ರಿಗೆ ಮೊದಲೇ ಗೊತ್ತು. ದೇವ್ರು ಅದನ್ನೇ ಹೇಳ್ತಾರೆ, ಕಾಯಿನೇ ನೀನು ಸಣ್ಣ ಪಾಪ ಅಂದಿದ್ದೀಯಾ, ಕೋಪ ಮಾಡ್ಕೊಳ್ಳೋದು. ಆದ್ರೆ ಸಣ್ಣದಲ್ಲ, ನಿನ್ನ ಬದುಕನ್ನೇ ಚೇಂಜ್ ಮಾಡ್ತದೆ. ನೀನು ದೇವರ ಮಗು ಎಂಬ ಸ್ಥಾನವನ್ನು ಕಳ್ಕೊಂಡವನಾಗಿ ನಿನ್ನ ಮೂಲಕ ದೇವರನ್ನು ಆರಾಧಿಸುವ ಸಂತತಿ ಬರಬೇಕು. ಈ ಭೂಮಿಯಲ್ಲಿ ಆದಾಮನು ದೇವರ ಮಗ, ಅವರ ಮಗ ಇವನು. ಇವನ ಮೂಲಕ ದೇವರನ್ನು ಆರಾಧಿಸುವ ಮಕ್ಕಳಾಗಬೇಕು. ಆದ್ರೆ ಇವರು ಮೋಸ ಮಾಡಿಕೊಳ್ಳುವುದರಿಂದ ಇವನ ಮಕ್ಕಳು ಯೇಸು ಸ್ವಾಮಿಯನ್ನು ಆರಾಧಿಸಲ್ಲ. ಅಲ್ಲಿ ಏಬೇಲನು ಕೊಲೆಗಾರನಾಗ್ತಾನೆ, ಇವನು ಪ್ರಾಣವನ್ನು ಹಿಡ್ಕೊಂಡವನಿಗೆ ಓಡಿಗೆ ತಪ್ಪಿಸ್ಕೊಳ್ತಾನೆ. ಆನಂತರ ಹುಟ್ಟುವ ಸೇತನೆಂಬ ಮಗನ ಮೂಲಕವೇ ಕರ್ತನ ನಾಮವನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಇದು ಯಾರಿಗೆ ಬರ್ಬೇಕಾಗಿತ್ತು?
ಕಾಯಿನನಿಗೆ ಸಿಗಬೇಕಾದ ಭಾಗ್ಯ. ಇಸ್ರಾಯೇಲರು ಏನ್ ಮಾಡ್ತಾರೆ? ತಮ್ಮ ದೇವರ ಹೆಸರನ್ನು ಹೇಳಿ ಆರಾಧಿಸಬೇಕು. ಅದನ್ನು ಇವತ್ತಿನ ತನಕ ಇದ್ದಾರೆ. ಆದ್ರಿಂದ ಈ ಸಭೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ಆರಾಧಿಸೋದಕ್ಕೆ ಕಲಿಪಟ್ಟಿದ್ದೀವಿ. ಅದು ಸೇತನಿಗೆ ಸಿಕ್ಕಿತ್ತು, ಕಾಯಿನಿಗೆ ಸಿಗ್ಲಿಲ್ಲ. ಯಾಕೆಂದ್ರೆ ಅವನ ಮನಸ್ಸು ಮಾಡಿದ ಕೋಪ ತಾನೆ, ಆ ಉರಿ ಅಂದ್ರೆ ದೊಡ್ಡ ತಪ್ಪೇನೋ ಅಂತ ಹೇಳಿ ಸಣ್ಣ ವಿಷಯ ಅಂತ ಹೇಳಿ ನಡೆಸಿಕೊಂಡ. ವಿಶ್ವಾಸಿಯೇ, ಕೋಪ ಮಾಡಿಕೊಳ್ಳಕ್ಕೆ ನೀನ್ ಯಾರು ಅಲ್ವಾ? ಕೋಪ ಮಾಡ್ಕೊಳ್ಳಿ. ನೀನೇನು ಯಜಮಾನ? ನೀನೇನು ಸೃಷ್ಟಿಕರ್ತನ? ನೀನ ಏಬೇನ ಉಂಟು ಮಾಡಿದವನು? ನೀನು ಕೋಪ ಮಾಡ್ಕೊಳ್ಳಿ, ಏನ್ ರೈಟ್ಸ್ ಇದೆ? ಕೋಪ ಮಾಡ್ಕೊಳ್ಳಿ ಏನೊಂದು ಅಧಿಕಾರ ಇರ್ಬೇಕಲ್ಲ. ನಿನ್ನ ಪದವಿ ಏನು, ನಿನ್ನ ಕಾರ್ಯವೇನು, ನಿನ್ನ ಬದುಕು ಏನು? ಕೋಪ ಮಾಡಿಕೊಳ್ಳೋದು ಏನ್ ರೈಟ್ಸ್ ಇದೆ? ಕಾಯಿನಿಗೆ ಅದು ಏನು ಇಲ್ಲ. ಆದರೆ ಅನಾವಶ್ಯಕವಾಗಿ ಕಾಯಿನನ್ನು ಏಬೇಲ ಮೇಲೆ ತೋರಿಸಿದ ಸಣ್ಣ ಕೋಪ ಅವನ ಹಣೆಯಲ್ಲಿ ದೇವರು ಬರೆದು ಬಿಟ್ಟರು. ಇವು ಎಷ್ಟು ದೊಡ್ಡ ವೇದನೆ ನೋಡಿ. ದೇವರ ಮಕ್ಕಳಾದ ನಾವು ಕೂಡ ಈ ಸಣ್ಣ ಕೋಪ ಅಂತ ನೆನೆಸ್ಕೊಳ್ತೀವಿ. ಆ ಸಣ್ಣ ಕೋಪ ನಿನ್ನ ಫ್ಯೂಚರ್ ಅನ್ನು ಕೆಡಿಸ್ಬಿಡ್ತದೆ. ಇವತ್ತು ಅನೇಕರ ಬದುಕುತ್ತಾರೆ ಸಣ್ಣ ಕೋಪ ಇರ್ತಾನೆ. ಕೆಲವರು ಮಾತಾಡೋದೇ ಇಲ್ಲ, ಕೆಲವು ಮುಖಾನೇ ನೋಡೋದಿಲ್ಲ, ಕೆಲವು ಒಂಥರ ವರ್ತಿಸ್ತಾರಲ್ಲ. ಏನು ಗೊತ್ತಾ? ಒಂದು ಸಣ್ಣ ಕೋಪನೇ. ಆದ್ರೆ ಅವ್ರು ತಿಳಿತಿಲ್ಲ, ನಾನು ಹೀಗೆ ಬಿಹೇವ್ ಮಾಡುವುದರಿಂದ ನನ್ನ ಫ್ಯೂಚರ್, ನನ್ನ ಸಂತತಿಯು ಇದರ ಮೂಲಕ ದೊಡ್ಡ ಒಂದು ಅಪಾಯಕ್ಕೆ ಹೋಗುತ್ತೆ. ಅದನ್ನು ಮರ್ತು ಬಿಡ್ತೀವಿ. ಸಣ್ಣ ವಿಷಯನೇ, ಅದ್ರಲ್ಲಿ ಏನೋ ನಾವು ತೋರ್ಸಕ್ ನೋಡ್ತೀವಿ, ಏನೋ ಆಟಿಟ್ಯೂಡ್ ತೋರ್ಸಕ್ ಹೋಗ್ತಾ ಇದೀವಿ. ಆದ್ರೆ ನಮ್ಮ ಚರಿತ್ರೆಯೇ ಚೇಂಜ್ ಆಗುತ್ತಿದೆ ಎಂಬುದನ್ನು ಮರಿಬೇಡ. ಅದಕ್ಕೆ ಹೇಳಿದ್ರು, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೋಗಿತ್ತು? ಯಾಕೆ ನಿಂಗಿದೆಯಾ? ಕಾಪಾಡಿಕೋ. ಹಾಗೆ ಹೇಳಿದಾಗ ಅವನನ್ನು ಸರಿಪಡಿಸ್ಕೊಳ್ಳಕ್ಕೆ ಇಷ್ಟಪಡ್ಲಿಲ್ಲ. ತನ್ನ ಕೋಪವನ್ನು ಸರಿಪಡಿಸ್ಕೊಳ್ಳಕ್ಕೆ ಮಾಡಲಿಲ್ಲ. ಹೌದು ಸ್ವಾಮಿ, ನೀವು ನೀತಿಯುಳ್ಳ ನ್ಯಾಯಾಧಿಪತಿ, ನೀವು ತಪ್ಪು ಮಾಡಲ್ಲ. ನೀವು ಅವನನ್ನು ಮೆಚ್ಚಿದ್ದು ನಿಜಾನೇ. ಯಾಕೆಂದ್ರೆ ಅವನು ದೇವರಿಗೆ ಕೊಡಬೇಕಾದ್ರಲ್ಲಿ ದೇವರಿಗೆ ಚೊಚ್ಚಲವಾದ ಬೆಳೆ ಕೊಟ್ಟರು. ನಾನು ಚೊಚ್ಚಲವಾದ ಬೆಳೆ ಕೊಡ್ಲಿಲ್ಲ. ದೇವರಿಗೆ ಇರುವುದರಲ್ಲಿ ಬೆಸ್ಟ್ ಅನ್ನು ಕೊಟ್ಟನು, ನಾನು ಬೆಸ್ಟ್ ಕೊಡ್ಲಿಲ್ಲ. ಆದ್ರೆ ನೀವು ಅವನಿಗೆ ಇಷ್ಟಪಟ್ರಿ ಅಂತ ಹೇಳಿ ತನ್ನ ತಪ್ಪನ್ನು ಒಪ್ಕೊಳ್ಳೇ ಇಲ್ಲ. ಅದಕ್ಕೆ ಬದಲಾಗಿ ತನ್ನ ಕೋಪ, ಸಣ್ಣ ಕೋಪ, ಅವನನ್ನು ಕೊಲೆ ಮಾಡುವಷ್ಟಕ್ಕೆ ಅವನನ್ನು ದೊಡ್ಡವನಾಗಿ ಕೊನೆಗೆ ಅವನ ಸಂತತಿ ಈ ಭೂಮಿಯಲ್ಲಿ ಇಲ್ಲದ ಹೋಗುವಂತೆ ಆಗ್ಬಿಡ್ತು. ಆದಾಮನ ಮೊದಲ ಮಗ, ಅವನ ಸಂತತಿ ಭೂಮಿಯಲ್ಲಿ ಇಲ್ಲ. ಎಲ್ಲಿ ಹೋಗಿತ್ತು? ಅವನ ದೃಷ್ಟಿಗೆ ಅದು ಸಣ್ಣ ಕೋಪ, ದೊಡ್ಡ ಕೋಪ ಅಲ್ಲ. ಸಣ್ಣ ಕೋಪ, ಸಣ್ಣ ಉರಿ, ಸಣ್ಣ ಕಿರಿಕಿರಿ. ಅದುವೇ ಅವನ ಮಕ್ಕಳ ಸಂತತಿಯನ್ನೆಲ್ಲ ಅದು ಇಲ್ಲವೇ ಮಾಡಿಬಿಡ್ತು. ಅವರೆಲ್ಲ ಪರಲೋಕ ರಾಜ್ಯಕ್ಕೆ ಬರಬೇಕಾದವರು, ಅವರೆಲ್ಲ ಅಬ್ರಹಾಮನ ಮಕ್ಕಳಾಗಿ ಇಸ್ರಾಯೇಲರಾಗಿ ಇವತ್ತು ಜೀವಿಸಬೇಕಾದವರು. ಅದೇ ಟೋಟಲ್ ಚೇಂಜ್ ಆಗುತ್ತೇನು? ಒಂದು ಸಣ್ಣ ಕೋಪ. ವಿಶ್ವಾಸಿಯೇ, ನೀನು ಕೂಡ ಇವತ್ತು ದೇವರ ಮಗು ಅಂತ ಹೇಳಿಕೊಂಡು ಆರಾಧಿಸುತ್ತಿದ್ಯಾ, ಹಾಡಾಡ್ತೀಯಾ, ಪ್ರಾರ್ಥನೆ ಮಾಡ್ತೀಯಾ, ಬೈಬಲ್ ಓದ್ತೀಯಾ, ಏನೇನೋ ಮಾಡ್ತೀಯಾ. ಆದ್ರೆ ನಿನ್ನ ಹೃದಯದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಕೋಪ ಇರುತ್ತಲ್ಲ, ಆ ಸಣ್ಣ ಕೋಪ ನಿನಗೆ ವಿರೋಧವಾಗಿ ಯುದ್ಧ ಮಾಡ್ತಾ ಇದೆ. ದೇವರ ಅತಿ ದೊಡ್ಡ ರಕ್ಷಣೆಯಲ್ಲಿ ನೀನು ಮೋಸ ಮಾಡಿಕೊಳ್ಳೋದಕ್ಕೆ ಮಾಡ್ತಿದೆ ಎಂಬುದನ್ನು ಮರಿಬೇಡ. ಕಾಯಿನನ್ನು ಎಚ್ಚರಿಸಿದಾಗ ಅವನು ಕಿವಿಗೊಡಲಿಲ್ಲ. ಇವತ್ತು ನೀನಾದ್ರೂ ಕಿವಿಗೊಟ್ಟರೆ ಆ ಸಣ್ಣ ಕೋಪವನ್ನು ಸರಿಪಡಿಸಿಕೊಂಡು ಯಾವುದು ನ್ಯಾಯ, ಯಾವುದು ಸರಿ ಅಂತ ನೀನು ತಿದ್ದುಕೊಳ್ಳುವುದಾದ್ರೆ ದೇವರು ನಿನ್ನ ಬದುಕನ್ನು, ನಿನ್ನ ಭವಿಷ್ಯತ್ ಕಾಲವನ್ನು ಉದ್ಧಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ನಾವು ಕಲಿಬೇಕಾದ ಮೊದಲನೆಯ ಪಾಠ, ಸಣ್ಣ ಕಿರಿಕಿರಿಯೇ ಏಬೇಲನ ಬಗ್ಗೆ ಕಾಯಿನನಿಗೆ ಶಾಪ ಪಡೆಯಲು ಕಾರಣವಾಯಿತು. ಸಣ್ಣ ಕಿರಿಕಿರಿಯೇ ಏಬೇಲನ ಬಗ್ಗೆ ಕಾಯಿನನಿಗೆ ಶಾಪ ಪಡೆಯಲು காரணமாயிற்று. சின்ன எரிச்சல் தான் ஏபேலை குறித்து காயினுக்கு சாபம் பெற்றுக்கொள்ள காரணமானது. சின்ன கோபம், சின்ன எரிச்சல், சின்ன ಸಣ್ಣ ಕಿರಿಕಿರಿ, ಅದನ್ನು ಸರಿಪಡಿಸ್ಕೊಂಡ್ಬಿಟ್ಟಿದ್ರೆ ಕಾಯಿನನ ಸಂತತಿ ಇವತ್ತು ಭೂಮಿಯಲ್ಲಿ ಇರ್ತಾ ಇತ್ತು. ಇವತ್ತು ಭೂಮಿಯಲ್ಲಿ ಇಲ್ಲ. ಎಷ್ಟು ದೊಡ್ಡ ವೇದನೆ. ಅಲ್ಲಿಂದ ಬಂದವರೆಲ್ಲರೂ ಕೂಡ ಮೊದಲ ಜಲಪ್ರಳಯದಲ್ಲಿ ದೇವರು ಕ್ಲೀನ್ ಮಾಡ್ಬಿಡ್ತಾರೆ. ನೋಹ ಮಾತ್ರ ಉಳಿತಾನೆ. ನೋಹನ 3 ಮಕ್ಕಳು ಮಾತ್ರ ಇವತ್ತು ಭೂಮಿಯಲ್ಲಿದ್ದಾರೆ. ಕಾಯಿನ ಸಂತತಿ ಇಲ್ಲ, ಭೂಮಿಯಲ್ಲಿ ಇಲ್ಲ. ಯಾಕೆ? ದೇವರು ಅಷ್ಟು ದೊಡ್ಡ ಕ್ರೂರಿಯ? ದೇವರು ಆರಾಮನ ಕಂಡು ಈ ಭೂಮಿನೆಲ್ಲ ಆಳ್ವಿಕೆ ಮಾಡ್ರಿ ಅಂತ ಆಶೀರ್ವದಿಸಿದ ಸುಳ್ಳ? ನಿಜವಾಗಿ ಮಾಡಿದ್ರು. ಆದ್ರೆ ಆದಾಮನು ತನ್ನ ಮಕ್ಕಳು ಕೋಪ ಮಾಡ್ಕೊಳ್ತಾರಾ ಚೆಕ್ ಮಾಡಲಿಲ್ಲ. ಇವತ್ತು ಎಷ್ಟೋ ತನದ ಸ್ಥಿತಿ, ದೇವರ ಬಳಿಗೆ ಬಂದು ಕೋಪ ಮಾಡ್ಕೊಳ್ತಾರೆ. ದೇವರ ಸನ್ನಿಧಿಯಲ್ಲಿ ಅವರು ಕೋಪ ಮಾಡ್ಕೊಳ್ತಾರೆ. ಅವ್ರು ನ್ಯಾಯ ಮಾತಾಡೋದಿಲ್ಲ. ಅವರು ಆ ರೀತಿಯಾಗಿ ವಾದ ಮಾಡ್ತಾರೆ. ತಪ್ಪು ಮಾಡಬೇಡಿ. ತಂದೆ ತಾಯಿಗಳನ್ನ ನೀವು ನೋಡ್ಕೊಳ್ರಿ, ನಿಮ್ಮ ಮಕ್ಕಳು ಎಲ್ಲಿ ಕೋಪ ಮಾಡ್ಕೊಳ್ತಿದ್ದಾರೆ,
ಎಲ್ಲಿ ದೇವರ ಕೃಪೆಯಿಂದ ಬಿದ್ದು ಹೋಗ್ತಿದ್ದಾರೆ, ಎಲ್ಲಿ ಅವರು ಶಿಸ್ತಿಲ್ಲದವರು ನಡೀತಿದ್ದಾರೆ, ದೇವರ ಪ್ರೀತಿಯನ್ನು ಹೇಗೆ ನಷ್ಟ ಮಾಡ್ಕೊಳ್ಳೋದು ಚೆಕ್ ಮಾಡಿಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಹೊಟ್ಟೆಲಿ ಹುಟ್ಟಿದ ನಿಮ್ಮ ಸಂತತಿ ನಿಮ್ಮ ಕಣ್ಣ ಮುಂದೆ ನಾಶವಾಗುವುದನ್ನು ನೋಡುವುದಕ್ಕೆ ಕಾರ್ಯವಾಗುತ್ತದೆ. ತುಂಬಾ ವೇದನೆ, ತುಂಬಾ ಕಷ್ಟ. ಹಾಗಾಗಬೇಡಿ. ಮೊನ್ನೆ ನಾನು ಅನಸೂಯ ಸಹೋದರಿ ಸತ್ತೋದಾಗ ಅವ್ರ ತಾಯಿಗೆ ಮುನಿಯಮ್ಮಗೆ ಸಮಾನ ಹೇಳ್ಕೊದೆ. ಅವ್ರು ಹೇಳಿದ್ರು, ಅಪ್ಪ ನಾನ್ ಜೀವಂತವಾಗಿದ್ದೀನಿ, ನನ್ನ ಮಗಳು ಸತ್ತೋಗ್ಬಿಟ್ಟಿದ್ದಾಳೆ, ನನ್ನ ಕಣ್ಣ ಮುಂದೆ ಹೇಗೆ ನನ್ನ ಮಗಳನ್ನು ನೋಡಕ್ಕಾಗುತ್ತೆ ಹೇಳಿ ನನ್ನ ಅಳ್ತರು. ಅದು ಹೇಳಿ 25 ದಿವಸದಲ್ಲಿ ಅವರು ಸತ್ತೋಗ್ಬಿಟ್ರು. ನಿಮ್ಮ ಮಕ್ಕಳ ಸಾವು ನಿಮ್ಮ ಕಣ್ಣಿಂದ ನೋಡಬಾರ್ದು, ಅದು ದೊಡ್ಡ ಬೇದನೆ. ನಿಮ್ಮ ಮಕ್ಕಳು ಬುದ್ಧ ಉದಾರವಾಗಬೇಕಾದ್ರೆ ನೀವಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಸಣ್ಣ ಕೋಪಕ್ಕೆ ಗುಲಾಮರಾಗಿದ್ದಾರೆ, ಚೆಕ್ ಮಾಡಿಕೊಳ್ಳಿ. ಅದನ್ನು ಸರಿಪಡಿಸಿಕೊಳ್ಳಕ್ಕೆ ಬುದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಫ್ಯೂಚರೇ ಇಲ್ಲದೆ ಹೋಗ್ಬಿಡುತ್ತೆ ಎಂಬುದನ್ನು ನಾವು ಜಾಗ್ರತೆ ವಹಿಸಬೇಕು. ಎರಡನೇ ಸಣ್ಣ ಕಾರ್ಯ ಯಾವುದು ನಮ್ಮ ಬದುಕನ್ನು ಹಾಳು ಮಾಡುತ್ತದೆ? ಆದಿಕಾಂಡ 16ನೇ ಅಧ್ಯಾಯ 1-2 ವಚನಗಳು. ஆதியாகமம் 16ஆம் அதிகாரம் 1-2 வசனங்கள். Genesis 16th chapter 1 and 2 verses, பேஜ் நம்பர் 15. ஆபிரகாமுடைய மனைவியாகிய சாராய்க்கு பிள்ளை இல்லாதிருந்தது. எகிப்து தேசத்தாளாகிய ஆகார் என்னும் பெயர் கொண்ட ஒரு அடிமை பெண் அவளுக்கு இருந்தாள். சாராய் ஆபிரகாமை நோக்கி, நான் பிள்ளை பெறாதபடிக்கு கர்த்தர் என் கற்பத்தை அடைத்திருக்கிறார், என் அடிமை பெண்ணோடே சேரும், ஒருவேளை அவளால் என் வீடு கட்டப்படும் என்றாள். சாராயின் வார்த்தைக்கு ஆபிரகாம் செவி கொடுத்தான். சாராயின் வார்த்தைக்கு ஆபிரகாம் செவி கொடுத்தான். ಆಬ್ರಾಮನ ಹೆಂಡತಿಯಾದ ಸಾರಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಳು ಆಬ್ರಾಮನಿಗೆ, ಕರ್ತನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಆಬ್ರಾಮನು ಆಕೆಗೆ ಆ ಮಾತಿಗೆ ಸಮ್ಮತಿ ಪಟ್ಟನು. ದೇವರು ಆಬ್ರಾಮನು ಕರೆದ್ರು. ಆಬ್ರಾಮನ 75ನೇ ವಯಸ್ಸಿನಲ್ಲಿ ಕರ್ತನ ದೇವರನ್ನು ಹಿಂಬಾಲಿಸಕ್ಕೆ ಪ್ರಯಾಸ ಪಟ್ಟ. 75 ವಯಸ್ಸಾದ ಅವನಿಗೆ ಮಕ್ಕಳಿರಲಿಲ್ಲ. ದೇವರು ಹೇಳಿದ್ರು, ನನ್ನ ನಂಬಿಕೆ ಬಂದಿದೆಯಲ್ಲ, ನಾನು ನಿನ್ನ ಕೈ ಬಿಡೋದಿಲ್ಲ, ನೀನು ದೊಡ್ಡ ಸಂತತಿಯಾಗಿ ಮಾಡ್ತೀನಿ. ನಿನ್ನ ಸಂತತಿ ಹೇಗಿರುತ್ತೆ ಅಂದ್ರೆ ಆಕಾಶ ನಕ್ಷತ್ರಗಳು ನೋಡು, ಆ ಎಣ್ಸಕ್ಕಾಗಲ್ವಲ್ಲ ಹಾಗೆ ನಿನ್ನ ಮಕ್ಕಳಿರ್ತಾರೆ. ಸಮುದ್ರದಲ್ಲಿ ಉಸುಬಿ ನೋಡು, ಹೇಗೆ ನನ್ನ ಎಣ್ಸಕ್ಕಾಗಲ್ವೋ ಹಾಗೆ ನಿನ್ನ ಜನ ಇರ್ತಾರೆ ಅಂತ ಹೇಳಿ ದೇವ್ರು ಮಾತು ಕೊಟ್ಟು ಅದನ್ನು ಪಡ್ಕೊಳಕ್ಕೆ ನೀನು ಕಾಯುವನಾಗಿರು ಅಂತ ಹೇಳಿದ್ರು. ಸೊ ಇದನ್ನು 75ನೇ ವಯಸ್ಸಿನಿಂದ 70, 80, 90 ಅಂತ ಹೋಗ್ತಾನೆ ಇದೆ. ಈತ ಮುದುಕ ಆಗ್ತಾನೆ ಇದ್ದಾನೆ. ಸಾರಳು ಕೂಡ ಮುದುಕಿಯಾಗಿ ಮಕ್ಕಳನ್ನು ಪಡೆಯುವ ತನ್ನ ಸ್ಥಿತಿಗತಿಗಳೆಲ್ಲ ಚೇಂಜ್ ಆಗಿ ಆಕೆಯು ಮುದುಕಿಯಾಗಿ ಬರ್ತಾ ಇದ್ದಾಳೆ. ಆದ್ರೆ ದೇವರು ಮಾತು ಕೊಟ್ಟವನು ನಂಬಿಗಸ್ತನು, ಮಾತು ಬದಲಾದವನು. ಆತನೊಂದ್ಸಲ ಮಾತು ಕೊಟ್ರೆ ಮಾತನ್ನು ಕಾಪಾಡಿಕೊಳ್ಳೋ ದೇವರಾಗಿದ್ದಾರೆ. ಆದರೆ ಸಾರಯಳಿಗೆ ದೇವರ ಮಾತಿನ ಮೇಲೆ ಸ್ವಲ್ಪ ನಂಬಿಕೆ ಇಲ್ಲ. ಸ್ವಲ್ಪ, ಜಾಸ್ತಿ ಅಲ್ಲ, ತುಂಬಾ ನಂಬಿಕೆ ಇದೆ. ಎಷ್ಟು ನಂಬಿಕೆ ಇಲ್ಲ? ಸ್ವಲ್ಪ. ದೇವರು ಮಕ್ಕಳು ಕೊಡ್ತೀನಿ ಅಂತ ಹೇಳಿದ್ರು, ಮಕ್ಕಳು ಕೊಟ್ಟಿಲ್ಲ. ಒಂದು ವೇಳೆ ನನ್ನ ದಾಸಿಯಾದ ಆಗರಣ ಮೂಲಕ ನನಗೆ ಸಂತತಿ ಸಿಗಬಹುದು ಅಂತ ಹೇಳಿ ದೇವರ ಮಾತನ್ನು ನಂಬದೆ ಇವಳು ತನ್ನ ದಾಸಿಯನ್ನು ತನ್ನ ಗಂಡನ ಜೊತೆಗೆ ಮಲಗುವುದಕ್ಕೆ ಹೇಳ್ತಾಳೆ. ಅದಕ್ಕೆ ಆಬ್ರಾಮನು ಅಂತ ಹೇಳ್ಬಿಟ್ಟ. ಇಲ್ಲಿ ಸಾರಳು ಮಾತ್ರ ತಪ್ಪು ಮಾಡ್ತಾ ಇಲ್ಲ, ಆಬ್ರಹಾಮನು ತಪ್ಪು ಮಾಡ್ತಿದ್ದಾನೆ. ದೇವರ ಮಾತಿನ ಮೇಲೆ ಸಂದೇಹ ಪಡುವ ಒಂದು ಕುಟುಂಬ, ದೇವರ ಮಾತಿನ ಮೇಲೆ ನಂಬಿಕೆ ಇಲ್ಲ. ಇವತ್ತು ಈ ಲೋಕದಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗುತ್ತಿರೋದು ಏನು? ಯಾಕೆ? ದೇವರ ಮಕ್ಕಳ ಒಂದು ಗುಂಪಿದೆ, ತ್ರಯಕ ಇನ್ನೊಂದು ಗುಂಪಿದೆ. ಯಾಕೆ? ದೇವರ ಮಾತಿನ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ದೇವರ ಬಗ್ಗೆ ನಂಬಿಕೆ ಇಲ್ಲ, ದೇವರ ಮೇಲೆ ಪ್ರೀತಿ ಇಲ್ಲ. ದೇವರ ಮೇಲೆ ಪ್ರೀತಿ ಇದ್ರೆ ದೇವರ ಮಾತನ್ನು ಕೇಳ್ತಾರೆ. ದೇವರು ಏನಂತ ಹೇಳಿದ್ದಾರೆ ಬೈಬಲಲ್ಲಿ? ಸತ್ಯದಲ್ಲಿ ತ್ರಯಕ ಒಂದು ಸಭೆ ಇತ್ತ, ಆ ರೀತಿ ವಿಶ್ವಾಸಗಳಿದ್ರ, ಅದಕ್ಕೊಂದು ಪಾಸ್ಗಳಿದ್ರ, ಅದಕ್ಕೊಂದು ಉಪದೇಶ ಇತ್ತ, ಚೆಕ್ ಮಾಡಿ ನೋಡ್ತಾರೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ, ದೇವರ ವಾಕ್ಯದ ಮೇಲೆ ಪ್ರೀತಿ ಇಲ್ಲ, ದೇವರ ಮೇಲೆ ಪ್ರೀತಿ ಇಲ್ಲ. ಆದ್ರಿಂದನೇ ಇವರು ದೇವರ ಮಾತು ಮೀರಿ ನಡೆಯುವುದಕ್ಕೆ ಪ್ರಯಾಸ ಪಡ್ತಾರೆ. ಇಲ್ಲಿ ಕೂಡ ಒಂದು ಕುಟುಂಬ, ಆಬ್ರಹಾಮ ಸಾರಳು ಎಂಬ ಒಂದು ಕುಟುಂಬ, ದೇವರ ಮಾತಿನ ಮೇಲೆ ಅವರ ನಂಬಿಕೆ ಇದ್ದಾರೆ. ಎಲ್ಲ ದೇವರ ಮಕ್ಕಳೇ, ಆರಾಧನೆ ಮಾಡುವವರೇ, ಹಾಡೆಲ್ಲ ಆಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ. ಆದ್ರೆ ದೇವರ ಮಾತನ್ನು ಫುಲ್ ಆಗಿ ನಂಬಲ್ಲ. ಸ್ವಲ್ಪ ಲೈಟ್ ಆಗಿ ಒಂದು ಸಂದೇಹ, ಒಂದು ಸಣ್ಣ ಸಂದೇಹ. ದೇವ್ರ ಮಕ್ಕಳು ಕೊಡ್ತೀನಿ ಅಂತ ಹೇಳಲ್ಲ,
ಅದು ಹಾಗಳ ಮೂಲಕ ಆದ್ರೆ ತಪ್ಪೇನು? ನಾನು ವಯಸ್ಸಾಗ್ಬಿಟ್ಟಲ್ಲ, ನನಗೆ ಇನ್ಮೇಲೆ ಡೆಲಿವರಿ ಆಗೋದಕ್ಕೆ, ಇನ್ಮೇಲೆ ಪ್ರೆಗ್ನೆಂಟ್ ಆಗೋದಕ್ಕೆಲ್ಲ ಆಗಲ್ಲ, ಮುದುಕಿ ಆಗ್ಬಿಟ್ಟೆ, ಎಲ್ಲ ಕಾಲ ಮುಗಿದೋಯ್ತು. ಹೀಗಿರುವಾಗ ನನ್ನ ದಾಸ್ಯ ಹಾಗಳ ಮೂಲಕ ಒಂದು ಮಗು ಆದ್ರೆ ಒಳ್ಳೇದಲ್ವಾ ಅಂತ ಹೇಳಿ ತನ್ನ ಯೋಚನೆ ಮಾಡಿ ಹಾಗಳಲ್ಲಿ ಹೇಳಿ ಅದನ್ನು ಆಬ್ರಹಾಮನಿಗೆ ಹೇಳಿದಾಗ ಇವ್ರು 3 ಜನ ಸೇರಿಕೊಂಡು ಇದಕ್ಕೆ ಒಪ್ಪಿಕೊಂಡು ಕಾರ್ಯ ಮಾಡ್ತಾರೆ. ಇದರ ಮೂಲಕ ಇಷ್ಮಾಯೇಲನೆಂಬ ಒಂದು ಮಗು ಹುಟ್ಟುಬಿಡ್ತದೆ, ಒಂದು ಸಂತತಿ ಭೂಮಿಯಲ್ಲಿ ಕಾಣಿಸ್ಕೊಂಡ್ಬಿಡ್ತದೆ. ಇವತ್ತು ಈ ಭೂಮಿಯಲ್ಲಿ ಅತಿ ದೊಡ್ಡ ಸಂತತಿ, ಸುಮಾರು 800 ಕೋಟಿ ಜನ ಈ ಭೂಮಿಯಲ್ಲಿದ್ದಾರೆ. ಅದರಲ್ಲಿ ಮೊದಲನೇ ಲಿಸ್ಟಲ್ಲಿ ಇರುವುದು ಕ್ರೈಸ್ತರು, 2ನೇ ಗ್ರೂಪ್ ಮುಸ್ಲಿಮರು. ಹಿಂದೂಗಳೆಲ್ಲ ತುಂಬಾ ಹಿಂದೆ ಇದ್ದಾರೆ, ಅವರೆಲ್ಲ ಇಂಡಿಯಾದಲ್ಲಿ ಮಾತ್ರ, ಅವರೆಲ್ಲ ವರ್ಲ್ಡ್ ಫುಲ್ ಇಲ್ಲ. 2ನೇ ಬಿಗ್ಗೆಸ್ಟ್ ರಿಲಿಜನ್. ಅವರು ಈಗ ಕ್ರೈಸ್ತರನ್ನು ಬೀಟ್ ಮಾಡುವುದಕ್ಕೆ ಹೋಗ್ತಿದ್ದಾರೆ. ರನ್ನಿಂಗ್ ರೇಸ್ ಓಡ್ತಾವ್ರ, ಇವರು ಹಿಂಗೆ ಸ್ಪೀಡ್ ಬರ್ತಾರೆ, ಇನ್ನೂ ಸ್ಪೀಡ್ ಆಗ್ತಿದ್ದಾರೆ. ವರ್ಲ್ಡ್ ಅಲ್ಲಿ ಎಷ್ಟೋ ದೇಶಗಳು ಕ್ರೈಸ್ತ ದೇಶಗಳನ್ನು ಕರೆಸಲ್ಪಟ್ಟ ದೇಶಗಳೆಲ್ಲ ಇವತ್ತು ಮುಸ್ಲಿಂ ದೇಶಗಳಾಗಿ ಬದಲಾವಣೆ ಆಗ್ತಾ ಇದೆ. ಎಷ್ಟೋ ದೇಶಗಳು ಒಂದು ಕಾಲದಲ್ಲಿ ಆ ದೇಶದಲ್ಲಿ ಚರ್ಚ್ ಎಂದು ಕರೆಸಲ್ಪಟ್ಟ ಬಿಲ್ಡಿಂಗ್ಗಳೆಲ್ಲ ಈಗ ಅದರ ಚರ್ಚ್ ಅನ್ನು ತೆಗೆದಾಕ್ಬಿಟ್ಟು ಅದೇ ಚರ್ಚ್ ನಲ್ಲಿ ಮಸೀದಿ ನಡೆಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಈ ಜನಾಂಗ ಹಾಗೆ ಬೆಳೀತಾ ಇದೆ. ಲಂಡನ್ ಎಂಬುದು ಒಂದು ಕ್ರೈಸ್ತ ದೇಶ, ಇವತ್ತು ಅದು ಲಂಡನ್ ಕ್ರೈಸ್ತ ದೇಶ ಅಲ್ಲ, ಈಗ ಅದು ಮುಸ್ಲಿಮರ ಆಳ್ವಿಕೆಯಲ್ಲಿದೆ. ಟೋಟಲ್ ಅವರೇ ಮೆಜಾರಿಟಿ, ಗೌರ್ಮೆಂಟ್ ಎಲ್ಲ ಅವರೇ. ಎಷ್ಟು ದೊಡ್ಡ ಕಷ್ಟ. ವರ್ಲ್ಡ್ ಫುಲ್ ಹಂಗೆ ಆಗ್ತಿದೆ. ಒಂದು ಜನಾಂಗ ದೇವರ ಪ್ಲಾನ್ ಇಲ್ಲ. ದೇವರ ಉದ್ದೇಶದಲ್ಲಿ ಅಬ್ರಹಾಮನಿಗೆ ದೇವರು ಈಸಾಕನನ್ನು ಕೊಡ್ಬೇಕವ ಉದ್ದೇಶ. ಆದರೆ ಈ ಒಂದು ಕುಟುಂಬ ದೇವರ ಮೇಲೆ ಸಣ್ಣ ಒಂದು ದೇವರ ವಾಕ್ಯದ ಮೇಲೆ ಸ್ವಲ್ಪ ಸಂದೇಹ, ಸ್ವಲ್ಪ ಅವಸರ, ಅದಕ್ಕೆ ದುಡುಕಿದ್ರಿಂದ ಇವತ್ತು ಕಷ್ಟ ಪಡ್ತಿದ್ದಾರೆ. ಇವತ್ತು ಎಷ್ಟು ದೊಡ್ಡ ಹೋರಾಟ ಗೊತ್ತಾ? ತುಂಬಾ ಕಷ್ಟ ಪಡ್ತಾ ಇದೆ, ಲೋಕ ತುಂಬಾ ಒದ್ದಾಡ್ತಾ ಇದೆ. ಈ ಜನಾಂಗದ ಉದ್ದೇಶ ಏನ್ ಗೊತ್ತಾ? ಈ ಭೂಮಿಯಲ್ಲಿ ಯಾರು ಬೇರೆ ನಂಬಿಕೆಯವರು ಇರಬಾರ್ದು, ಭೂಮಿಯಲ್ಲಿ ಇರುವವರೆಲ್ಲ ಮುಸಲ್ಮಾನ ಆಗ್ಬೇಕು, ಬೇರೆ ಯಾರು ಇರಬಾರ್ದು. ಆದ್ರಿಂದ ಅವ್ರನ್ನು ಬುದ್ಧಿ ಹೇಳ್ಕೊಡು, ಅವ್ರು ಕೇಳಿಲ್ಲ ಅಂದ್ರೆ ಅವ್ರನ್ನ ಕೊಂದಾಕ್ಬಿಡು. ಇದೇ ಅವ್ರ ಧರ್ಮದ ನಂಬಿಕೆ. ಅವ್ರನ್ನ ಕೊಂದಾಕ್ಬಿಟ್ರೆ ನೀನು ಸ್ವಾರ್ಥ ಸಾರ್ತಾ ಇದೀಯಾ, ದೇವರಿಗೆ ನೀನು ಸೇವೆ ಮಾಡ್ತಾ ಇದೀಯಾ. ಹಾಗೆ ನೀನು ಅವ್ರನ್ನ ಕೊಂದಾಕಿ ಅದಕ್ಕಾಗಿ ನೀನು ಪ್ರಾಣವನ್ನೇ ಕಳ್ಕೊಂಡ್ರೆ ಅಲ್ಲ ಸಂತೋಷ ಪಡ್ತಾನೆ. ನಿಮ್ಗೆ ಇಲ್ಲಿ ಕುಟುಂಬ ಹೋದ್ರೆ ಅಲ್ಲಿ 72 ಕನ್ನಿಕೆಗಳು ಪರಲೋಕದಲ್ಲಿ ಸಿಗುತ್ತೆ. ಎಷ್ಟು? ಒಬ್ಬರಲ್ಲ, ಒಬ್ಬನಿಗೆ ಜನ 72 ಕೊಡ್ತಾರಂತೆ. ಆದ್ರಿಂದ ಇವತ್ತು ಜನ ಟೆರರಿಸ್ಟ್ಗಳಾಗಿ ಎಲ್ಲರನ್ನು ಕೊಲೆ ಮಾಡುವುದರಲ್ಲಿ, ಎಲ್ಲ ನಾಶ ಮಾಡುವುದರಲ್ಲಿ ಕಾರ್ಯ ಮಾಡ್ತಿದ್ದಾರೆ. ಈ ಸಂಗತಿ ಯಾಕೆ ಇವತ್ತು ಈ ಲೋಕ ಈ ತರ ಒಂದು ಅಪಾಯದಲ್ಲಿದೆ? ಯಾಕೆ ಈ ರೀತಿ ಒಂದು ಅಪಾಯದಲ್ಲಿ ಇಸ್ಕೊಂಡಿದೀವಿ? ಅವತ್ತು ಅಬ್ರಾಮ ಮತ್ತು ಸಾರಳೆಂಬ ಆ ಕುಟುಂಬದವರು ದೇವರ ವಾಕ್ಯದ ಮೇಲೆ ಸ್ವಲ್ಪ ಸಂದೇಹ ಪಟ್ಬಿಟ್ರು, ಸ್ವಲ್ಪ ಅವಸರ ಪಟ್ಬಿಟ್ರು. ಅದೇ ಇವತ್ತು ಬಂದ ಸಮಸ್ಯೆ. ಎಷ್ಟು ದೊಡ್ಡ ಅಪಾಯದಲ್ಲಿ ನಿಂತ್ಕೊಂಡಿದೀವಿ, ಎಷ್ಟು ದೊಡ್ಡ ಅಪಾಯ. ನಮ್ಮ ಇಂಡಿಯಾದಲ್ಲಿ ರಾಮ ಜನ್ಮಭೂಮಿ ಅಂತ ಫೈಟ್ ನಡೀತಾ ಇತ್ತಲ್ಲ, ಅದು ಕೊನೆಗೆ ಏನೋ ಮಾಡಿ ಒಂದು ಗದ್ದಿ ಮಾಡಿ ಮುಗಿಸ್ಬಿಟ್ರು. ಆದ್ರೆ ಯೆರೂಸಲೇಮಿನಲ್ಲಿ ಮುಗಿತಾ ಇಲ್ಲ. ಯೆರೂಸಲೇಮಲ್ಲಿ ಸಾಲಮನ್ ಕಟ್ಟಿದ ದೇವಾಲಯ ಇಲ್ಲ, ಅವರ ಮಸೀದಿಯ ಒಂದೇ ಜಾಗದಲ್ಲಿ ಸಾಲಮನ್ ಕಟ್ಟಿದ ಅದೇನಿಗೆ ಇವ್ರು ಮಸೀದಿ ಇಟ್ಕೊಂಡು ಫೈಟ್ ಮಾಡ್ತಾ ಕೂತ್ಕೊಂಡವ್ರೆ. ಅದು ಮುಗಿಯಲ್ಲ. ಪ್ರಕಟಣೆ 11ನೇ ಬರ್ಸ್ಬಿಟ್ಟಿದೆ. ಇದಕ್ಕಾಗಿಯೇ ಫೈಟ್ ಬರುತ್ತೆ. ಈ ಲೋಕ ಸರ್ವನಾಶವಾಗುತ್ತದೆ. ಯಾವುದನ್ನು ದೇವರ ಅಬ್ರಾಮನಿಗೆ ಇಲ್ಲಿ ನಿನ್ನ ಮಗನನ್ನು ಸಮಾಧಿ ಮಾಡೋದು ಹೇಳಿಕೊಟ್ರೋ, ಯಾವ ಜಾಗದಲ್ಲಿ ಆ ದಾವಿದನು ಅದನ್ನು ಹಣ ಕೊಟ್ಟು ತಗೊಂಡನೋ, ಯಾವ ಜಾಗದಲ್ಲಿ ಸೊಲೊಮೋನ ದೇವಾಲಯ ಕಟ್ಟಿದನೋ ಅದೇ ಜಾಗದಲ್ಲಿ ಇವ್ರು ಮಾಡ್ಬೇಕಂತ ನಿಂತ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಒಂದು ಬೇರೆ ಆಗುತ್ತೆ. ಇವತ್ತು ಈ ಲೋಕ ಎಷ್ಟು ದೊಡ್ಡ ಸಮಸ್ಯೆ ನೋಡಿ ಹೋಗ್ತಾ ಇದೆ, ಸರಿಪಡಿಸಕ್ಕೆ ಆಗಲ್ಲ. ಯಾಕೆಂದ್ರೆ ಒಂದು ಕುಟುಂಬ ದೇವರ ವಿಷಯದಲ್ಲಿ ಸ್ವಲ್ಪ ಸಂದೇಹ ಪಟ್ಟದ್ರಿಂದಲೇ, ಸ್ವಲ್ಪ ಸಂದೇಹ, ನಮಗೆ ವಯಸ್ಸಾಗ್ಬಿಡ್ತು, ಅದರಿಂದ ಈಕೆಯ ಮೂಲಕ ನಮಗೆ ಸಂತತಿ ಬಂದ್ಬಿಡುತ್ತೆ ಅಂತ ಹೇಳಿರೋ ಪಟ್ಟ ಒಂದು ಸಣ್ಣ ಅವಸರ, ಸಣ್ಣ ಒಂದು ಅಪನಂಬಿಕೆಯ ಒಂದು ಕಾರ್ಯ ಇವತ್ತು ಈ ಭೂಮಿ ಅಪಾಯವನ್ನು ನೋಡಿ ಹೋಗ್ತಾ ಇದೆ. ಇದನ್ನು ಕಾಪಾಡಕ್ಕೆ ಆಗೋದಿಲ್ಲ. ಎಷ್ಟು ದೊಡ್ಡ ವೇದನೆಯ ಕಾರ್ಯ, ಎಷ್ಟು ದೊಡ್ಡ ಒಂದು ಕಷ್ಟ. ಸೊ ಈ ರೀತಿ ಒಂದು ಮರಣಕರವಾದ ಒಂದು ಲೋಕವನ್ನು ನೋಡಿ ನಡೆಸಿದೆ. ನೀವು ಗಾಜಾದಲ್ಲಿ ನೋಡ್ಬೋದು, ಇಸ್ರಾಯೇಲ್ ಒಂದು ಬಿಲ್ಡಿಂಗ್ ಬಿಟ್ಟರೆ ಎಲ್ಲವನ್ನು ಪುಡಿ ಪುಡಿ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಇವರ ತಂತ್ರವೇ ಹಾಗೆ.
ಇವರು ತಮ್ಮ ಬಿಲ್ಡಿಂಗ್ ಎಲ್ಲ ಕಟ್ಟೋದು ಎಲ್ಲಿ ಗೊತ್ತಾ? ಅವರ ಮಸೀದಿ ಕೆಳಗೇನೆ ಕಟ್ಟಿದ್ದಾರೆ. ಇದಾಗುವಾಗ ಬಾಂಬ್ ಅಲ್ಲಿ ಹಾಕ್ಬಾರ್ದು, ಯಾಕಂದ್ರೆ ಅವರವ್ರ ದೇವಾಲಯಗಳ ಮೇಲೆ ಬಾಂಬ್ ಹಾಕ್ಬಾರ್ದು. ಆದ್ರೆ ಅವ್ರ ಟೆರರಿಸ್ಟ್ ಗ್ರೂಪ್ ಇಟ್ಟಿದೆ ಆ ದೇವಾಲಯ, ಆ ಮಸೀದಿ ಕೆಳಗೇನೆ. ಮಕ್ಕಳು ಎಲ್ಲಿ ಸ್ಕೂಲ್ ಹೋಗ್ತಾರೋ ಆ ಸ್ಕೂಲ್ ಕೆಳಗೇನೆ ಅವ್ರು ಟೆರರಿಸ್ಟ್ ಇಟ್ಕೊಂಡಿದ್ದಾರೆ. ಪಬ್ಲಿಕ್ ಎಲ್ಲಿ ವಾಸ ಮಾಡ್ತಾರೋ ಅವರ ಮನೆ ಕೆಳಗೆ ಅವ್ರ ಟೆರರಿಸ್ಟ್ ಗ್ರೂಪ್. ಹಾಗಾದ್ರೆ ಏನ್ ಮಾಡ್ತೀರಾ? ಬಾಂಬ್ ಅವ್ರ ಮೇಲೆ ಹಾಕ್ಬೇಕು. ಆಗ ಯುನೈಟೆಡ್ ಸಂಸ್ಥೆ ಬರುತ್ತೆ, ನೀವು ಜನಸೈಡ್ ಮಾಡ್ತೀಯ ಅಂತ. ಆದ್ರೆ ಅವ್ರ ಟೆರರಿಸ್ಟ್ ಗ್ರೂಪ್ ಇರೋದು ಅಲ್ಲಿಯೇ. ಅವ್ರು ಚೇಂಜ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅದು ಅವ್ರ ಪ್ಲಾನ್. ಎಷ್ಟು ದೊಡ್ಡ ಒಂದು ವೇದನೆಯ ಕಾರ್ಯ. ಇವತ್ತು ಕೂಡ ಮುಸ್ಲಿಂ ಲೀಡರ್ಸ್ ಎಲ್ಲ ಅವ್ರು ಹೊರಗೆ ಬರ್ಬೇಕಾದ್ರೆ ಸುಮಾರು ಹೆಣ್ಮಕ್ಳನ್ನು ಮುಂದೆ ಇಟ್ಕೊಂಡು ಅವ್ರ ಜೊತೆ ನಿಂತ್ಕೊಳ್ತಾರೆ. ಯಾಕೆ? ಇವ್ರ ಮೇಲೆ ಬಾಂಬ್ ಹಾಕಲಿಕ್ಕೆ ಹೆಣ್ಮಕ್ಳೆಲ್ಲ ಸಾಯಿಸ್ಬಿಟ್ರಂತ ಒಂದು ಪೇಪರ್ ಬರ್ಬೇಕಲ್ಲ. ಹೆಣ್ಮಕ್ಳ ಕೃಪೆಯಲ್ಲಿ ಹೊರಗೆ ಬರ್ತಾರೆ, ಇಲ್ಲ ಬರಲ್ಲ ಅವರು. ಅವ್ರ ಧೈರ್ಯ ಅಲ್ಲ ಅಷ್ಟೇ. ಇಂಥ ಒಂದು ಮೋಸವಾದ ಒಂದು ಜನಾಂಗ ಇವತ್ತು ಲೋಕದಲ್ಲಿದೆ. ಇದೆಲ್ಲ ಕಾರಣ ಯಾರು? ಸಾರಳು ಮರೆ ಒಂದು ದುಡುಕಿದ ಒಂದು ಕಾರ್ಯ. ಈ ಒಂದು ಅವಸರ ಬುದ್ಧಿಯಿಂದ ಇಷ್ಟು ದೊಡ್ಡ ವೇದನೆ. ಇವರು ಇಸ್ರಾಯೇಲರು, ಹಾಗರಳು ಇಸ್ರಾಯೇಲ್ ಅಲ್ಲ, ಅವಳು ಐಗುಪ್ತದಿಂದ ಬಂದ ದಾಸಿ. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಈ ಒಂದು ಜನಾಂಗ. ಇದನ್ನು ಕಾಪಾಡಕ್ಕೆ ಆಗಲ್ಲ. ಎಷ್ಟು ದೊಡ್ಡ ಒಂದು ಅಪಾಯದಲ್ಲಿ ಹೋಗ್ತಿದೆ. ಸಣ್ಣ ಅವಸರ ಎಷ್ಟು ದೊಡ್ಡ ಕೇಳಂತ ತರ್ತಿದೆ. ವಿಶ್ವಾಸಿಯೇ, ಇದು ಅತಿ ದೊಡ್ಡ ಈ ಲೋಕದ ನಾಶನದಲ್ಲಿಯೇ ಇದು ಮುಗಿಯುತ್ತದೆ. ಇದನ್ನು ಕಾಪಾಡಕ್ಕೆ ಬೇರೆ ದಾರಿಯೇ ಇಲ್ಲ. ಒಂದು ಸಣ್ಣ ಅವಸರ, ಸಣ್ಣ ಅಪನಂಬಿಕೆ. ಹಾಗೆ ಕಲಿಯುವ ಎರಡನೆಯ ಪಾಠ, ಸಣ್ಣ ಅವಸರವೇ ಸಾರಳಿಗೆ ಅಬ್ರಹಾಮನ ಅನಾವಶ್ಯಕವಾದ ಇಷ್ಮಾಯೇಲನ ಜನನವಾಯಿತು. ಸಣ್ಣ ಅವಸರವೇ ಸಾರಳಿಗೆ ಅಬ್ರಹಾಮನ ಮೂಲಕ ಅನಾವಶ್ಯಕವಾದ ಇಷ್ಮಾಯೇಲನ ಜನனவாயிற்று. சின்ன அவசரமே சாராளுக்கு ஆபிரகாமுக்கு தேவையற்ற இஸ்மவேலின் பிறப்பு ಆಯಿತು. ಅವರ ಅವತ್ತು ದುಡುಕದೇ ಇದ್ದಿದ್ರೆ ದೇವ್ರು ಹೇಳಿದ ಹಾಗಿದ್ರೆ ಮಾಡ್ತಾ ಇದ್ರು. ದೇವ್ರು ಹೇಳಿದ ಹಾಗೆ ಅವನ 100ನೇ ವಯಸ್ಸಲ್ಲಿ ದೇವ್ರಿಗೆ ಇಸಾಕ ಕೊಟ್ರು. ಒಂದು 10 ವರ್ಷ ಅದಕ್ಕೆ ಮುಂಚಿತವಾಗಿ ಏನೋ ಮಾಡಕ್ಕಂತ ಹೊರಟು ಹೋಗಿ ಇವತ್ತು ಕಾಪಾಡಕ್ಕೆ ಆಗದ ಹಾಗೆ ಇದಿದೆ. ಈ ಭೂಮಿಯಲ್ಲಿ ಒಂದು ದೇಶವಿದೆ, ಅವರಿಗೆ ಯುದ್ಧ ಮುಗಿಯೋದೇ ಇಲ್ಲ, ಗನ್ ಹಿಡಿಯೋದ ದಿನ ಇಲ್ಲ, ಬಾಂಬ್ ಕೇಳಿದ ದಿನ ಇಲ್ಲ. ಅದೇ ಇಸ್ರಾಯೇಲ್. ಯಾರಿಂದ? ಆ ಪಾಲಸ್ತೀನ ಒಂದು ಗುಂಪು. ಈ ಜನರೇ ಎಷ್ಟು ಕಷ್ಟ ಕೊಡ್ತಿದ್ದಾರೆ. ಒಂದು ದಿನ ಕೂಡ ಅವ್ರ ಮಕ್ಕಳು ಒಂದು ದಿನ ಕೂಡ ವರ್ಷ ಫುಲ್ ಸ್ಕೂಲ್ ಹೋಗಿಲ್ಲ. ಯಾವಾಗಲೂ ಅಂಡರ್ಗ್ರೌಂಡ್ ಅಲ್ಲಿ ಜೀವಿಸ್ಬೇಕು. ಅವ್ರು ಯಾರು ಕೂಡ ನೆಮ್ಮದಿಯಾಗಿ ಹೊರಗೆ ಹೋಗಲ್ಲ. ಎಲ್ಲಾ ಟೈಮಲ್ಲಿ ಗನ್ ತಗೊಂಡು ಕೈಲಿ ನಿಂತ್ಕೊಂಡಿರ್ಬೇಕು. ಎಷ್ಟು ದೊಡ್ಡ ವೇದನೆ, ಸಮಾಧಾನವೇ ಇಲ್ಲ. ಇದರಲ್ಲಿ ಇಷ್ಟಕ್ಕೂ ಕಾರಣವೇನು? ಈ ಗಂಡ ಹೆಂಡತಿ ಮಾಡಿದ ಈ ಒಂದು ಸಣ್ಣ ಒಂದು ಮಿಸ್ಟೇಕ್, ಅಪನಂಬಿಕೆ, ಸಣ್ಣ ಒಂದು ಅವಸರ ಇಷ್ಟು ದೊಡ್ಡ ಕೇಳನ್ನು ಇವತ್ತಿನ ತನಕ ತೋರಿಸ್ತಾ ಇದೆ. ವಿಶ್ವಾಸಿಯೇ, ನೀನ್ ನೆನೆಸಿದ ಸಣ್ಣ ವಿಷಯ ತಾನೇ, ಇವತ್ತು ಒಂದ್ ದಿವಸ ತಾನೇ, ಆಮೇಲೆ ಇಲ್ವಲ್ಲ ಅಂತ ನೆನೆಸ್ತೀಯ. ಆದ್ರೆ ಅದು ಫ್ಯೂಚರ್ಗೆ ನೀವು ದೊಡ್ಡ ಕೇಳ ನಿಂತ್ಕೊಳ್ಳುತ್ತೆ. ನೀನ್ ಮಾಡೋ ಒಂದು ದುಡ್ಕೋ ಒಂದು ಸಣ್ಣ ವಿಷಯ ನಿನ್ನ ಮಕ್ಕಳೆಲ್ಲ ಬಾಯಿ ಪಡ್ಕೊಳಕ್ಕೆ ಕಾರಣ ಮಾಡ್ತದೆ. ಆ ಒಂದು ಅಪಾಯ ನೀನ್ ಮಾಡಬೇಡ, ಅವಸರ ಪಡಬೇಡ, ಅಪನಂಬಿಕೆ ತೋರಿಸ್ಬೇಡ. ದೇವರ ಮಾತಿಗೆ ವಿಧೇಯನಾಗಿ ಕಾಯುವನಾಗಿರು. ದೇವರ ಕುಪಿಂತ್ಕೋ, ನೀನು ನಿನ್ನ ಮಕ್ಕಳ ನೆಮ್ಮದಿಯಾಗಿ ಬಾಳೋಕೆ ಭಾಗ್ಯ ಸಿಗುತ್ತದೆ. ಮೂರನೇದಾಗಿ ಒಂದು ಸಣ್ಣ ಕಾರ್ಯ, ಆದಿಕಾಂಡ 19ನೇ ಅಧ್ಯಾಯ 26ನೇ ವಚನ. ஆதியாகமம் 19ஆம் அதிகாரம் 26ஆம் வசனம். Genesis 19th chapter 26th verse, page number 19. அவன் மனைவியோ பின்னிட்டு பார்த்து உப்புத்தூண் ஆனாள். ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬ ಆದಳು. ಲೋಟನು ಅವನು ನೀತಿವಂತನು ಅಂತ ಹೊಸ ಒಡಂಬಡಿಕೆ ಕರೀತದೆ. ಅಬ್ರಹಾಮನ ಹಾಗೆ ಲೋಟನು ಒಬ್ಬ ನೀತಿವಂತನು. ದೇವರು ಅಬ್ರಹಾಮನಿಗೊಂದು ದೇಶವನ್ನು ಕೊಟ್ಟ ಹಾಗೆ ಲೋಟನಿಗೆ ಕೊಡುವುದಕ್ಕೆ ದೇವರು ಮನಸ್ಸಾಗಿದ್ದರು. ಹಾಗೆ ನೀತಿವಂತ ಒಂದು ಕುಟುಂಬ ಒಂದು ಸಣ್ಣ ಕಾರ್ಯ ಮಾಡುವುದರಿಂದ ಇವತ್ತು ಆ ಕುಟುಂಬ ಇಲ್ಲದೆ ಕಷ್ಟಪಡ್ತಾ ಇದೆ. ಆ ಕುಟುಂಬದ ಸರ್ವನಾಶ ಆಗ್ಬಿಡ್ತು, ಬೀದಿ ಪಾಲಾಗ್ಬಿಡ್ತು. ಅವ್ರ ಮೇಲೆ ಒಬ್ರು ಇಲ್ಲ, ಎಲ್ಲರೂ ಹಾಳಾಗ್ಬಿಟ್ರು. ಇದಕ್ಕೆಲ್ಲ ಕಾರಣ ಒಂದು ಸಣ್ಣ ಕಾರ್ಯ ಮಾಡ್ಬಿಟ್ರು. ಈ ಕುಟುಂಬ ಯಾರಂದ್ರೆ, ದೇವರು ನಮ್ಮನ್ನು ಕರೆದಿದ್ದಾನೆ,
ದೇವರ ಮಾತಿನಲ್ಲಿ ನಡೆಯೋಣ. ದೇವರು ನಮಗೆ ಯಾವಾಗ ಆಶೀರ್ವಿಸ್ತಾರೋ ಅವಾಗ ಉದ್ಧಾರ ಆಗೋಣ. ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಆತನ ಯೇಸು ಕ್ರಿಸ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು, ಆತನು ಎಲ್ಲವನ್ನು ಸರಿಯಾಗಿ ಮಾಡ್ತಾನೆ ಅಂತ ಹೇಳಿ ಆಬರಾಮನು ಕಾಯುವನಾದಾಗ ಲೋಟನಿಗೆ ಅದು ಹಂಗಲ್ಲ, ಇಲ್ಲ ಇಲ್ಲ ಇಲ್ಲ, ನನ್ನ ಹೆಂಡತಿ ಹೇಳ್ತಾಳೆ, ನನ್ನ ಗಂಡ ಹೇಳ್ತಾನೆ, ನನ್ನ ಮಕ್ಕಳು ಹೇಳ್ತಾರೆ, ಅವರು ಹೇಳ್ತಾರೆ ನಮಗೆ ಇದು ಬೇಡ ಅದು ಬೇಕು, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ ಅವರಿಗೆ ಅವರ ದೃಷ್ಟಿಗೆ ಚೆನ್ನಾಗಿ ಕಾಣುವ ಸೋದೋಮ್ ಗೊಮೋರ ಈ ಎಲ್ಲ ಪಟ್ಟಣ ಚೆನ್ನಾಗಿದೆ, ಇಲ್ಲಿ ಏನು ಕಾಣ್ತಾ ಇಲ್ಲ, ಅಲ್ಲಿ ಸುಖವಾಗಿದೆ, ಅಲ್ಲಿ ಒಳ್ಳೆ ನದಿ ಓಡ್ತಾ ಇದೆ, ಇದೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಇವರು ಆ ಒಳ್ಳೆಯ ಜಾಗದಲ್ಲಿ ಇರುವುದಕ್ಕೆ ಆಸೆ ಪಡ್ತಾರೆ. ಆಬ್ರಹಾಮ್ ಹೇಳ್ತಾನಪ್ಪ ಹಂಗ್ ಮಾಡ್ಬೇಡ, ದೇವ್ರು ಮಾಡೋದು ದೇವ್ರು ನಮ್ಗೆ ಒಳ್ಳೆ ಕೊಡ್ತಾರೆ, ಇಲ್ಲ 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 ನನ್ನಿಂದ ಇರಕ್ಕಾಗಲ್ಲ ಅಂತ ಹೇಳಿ ಹಾಗೆ ಮಾಡ್ತಾರೆ. ಸರಿ ಹೋಗು. ಅವನು ಲೋಕದ ಐಶ್ವರ್ಯ ಅನುಕೂಲಗಳನ್ನು ಆಸೆ ಪಟ್ಟು ಆದ್ರೆ ಹಿಂದೆ ಹೋಗ್ತಾನೆ. ಅಲ್ಲಿ ಆಭರಣ ಇರೋ ಕಡೆ ಜನಗಳೇ ಇಲ್ಲ, ಯಾರೋ ಸ್ವಲ್ಪ ಜನ, ಅಲ್ಲಿ ಎಲ್ಲೋ ಸ್ವಲ್ಪ ಜನ ಮಾತ್ರ ಇದ್ದಾರೆ. ಆದ್ರೆ ಅಲ್ಲಿ ಒಂದು ಸಿಟಿ ತರ ಇದೆ, 100 ಲಕ್ಷಾಂತರ ಜನ ಹಂಗಿದ್ದಾರೆ, ದೊಡ್ಡ ಮಾರ್ಕೆಟ್ ಇದೆ, ಎಲ್ಲ ಸಿಗುತ್ತೆ, ಎಲ್ಲ ಈಸಿ ಆಗಿದೆ, ಹಣ ಕೊಟ್ಟರೆ ಎಲ್ಲ ಈಸಿಯಾಗಿ. ಇವಾಗ ನಮ್ಗೆಲ್ಲ ಒಂದು ಫೋನಲ್ಲಿ ಒಂದು ಆರ್ಡರ್ ಮಾಡಿದ್ರೆ ಮನೆಯಲ್ಲಿ ಬಂದು ಎಲ್ಲ ಕೊಟ್ಬಿಡ್ತಾರಲ್ಲ, ಕೈ ಕಾಲ ನಾಡ್ಸದೆ ಬಿರಿಯಾನಿ ತಿನ್ಬೋದಲ್ವಾ. ಈ ರೀತಿಯಾಗಿ ಒಂದು ಸುಖವಾದ ಒಂದು ಬಾಳು ಅಲ್ಲಿ ಸೊದೋಮ್ ಗೊಮೋರದಲ್ಲಿದೆ, ಎಲ್ಲ ಸಿಗುತ್ತೆ, ಏನೂ ಕಡಿಮೆ ಇಲ್ಲ, ಏನಿಲ್ಲ, ಎಲ್ಲ ಅಲ್ಲೇ ಸಿಗುತ್ತೆ. ಆದ್ರೆ ಅದನ್ನು ಆಸೆ ಪಟ್ಟು ಅಲ್ಲಿ ಹೋಗ್ತಾರೆ. ದೇವರು ಅದನ್ನು ನೋಡ್ತಾರೆ, ಈ ಲೋಕ ಎಷ್ಟು ಕೇಡು ಕೆಟ್ಟಿದೆ, ಎಷ್ಟು ಕೇವಲವಾಗಿ ಹೋಗಿದೆ ಎಂಬುದಕ್ಕೆ ಗುರುತಾಗಿ ಅವತ್ತು ಸೊದೋಮ್ ಗೊಮೋರ ಇತ್ತು. ಸೊದೋಮ್ ಗೊಮೋರ ಅಲ್ಲಿ ದೇವರ ತೀರ್ಮಾನಕ್ಕೆ ವಿರುದ್ಧವಾದ ಜನ. ದೇವರು ಏನು ಹೇಳಿದ್ದಾನೋ ಹಾಗೆ ಬಾಳಕ್ಕೆ ಇಷ್ಟಪಡ್ತಾ ಇಲ್ಲ. ದೇವರು ಏನ್ ಮಾಡಿದ್ರು, ಒಂದು ಆದಾಮನಿಗೆ ಇನ್ನೊಂದು ಹವ್ವಳನ್ನು ಉಂಟು ಮಾಡಿದ್ರು, ಒಂದು ಗಂಡನಿಗೆ ಒಂದು ಸ್ತ್ರೀಯನ್ನು ದೇವರು ಏರ್ಪಡಿಸಿಕೊಟ್ಟರು. ಆದ್ರೆ ಇವತ್ತು ಲೋಕ ಬೇರೆ ಲೋಕದಲ್ಲಿದೆ ಗೊತ್ತಾ. ಇವತ್ತು ಗೇ ಅಂತ ಹೇಳ್ತಾರೆ, ಲೆಸ್ಬಿಯನ್ ಅಂತ ಹೇಳ್ತಾರೆ, ಹೋಮೋಸೆಕ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಎಷ್ಟು ಜನಕ್ಕೆ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ. ಇದೆಲ್ಲ 5,000 ವರ್ಷ ಮುಂಚಿತವೇ ಸೊದೋಮ್ ಗೊಮೋರದಲ್ಲಿ ಇದೆ. ಇವಾಗ ನಿಮಗೆ ಎಲ್ಲ ಆಶ್ಚರ್ಯ ನೋಡ್ತೀರಾ. ಅಂದ್ರೆ ಒಂದು ಹುಡುಗ ಒಂದು ಹುಡುಗಿನ ಮದುವೆ ಮಾಡಲ್ಲ, ಒಂದು ಹುಡುಗ ಇನ್ನೊಂದು ಹುಡುಗನ ಮದುವೆ ಮಾಡ್ಕೊಳ್ತಾನೆ, ಒಂದು ಹುಡುಗಿ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಳ್ತಾರೆ. ಕೇಳಕ್ಕೆ ಒಂದು ಆಶ್ಚರ್ಯ ಆಗಿದೆಯಲ್ಲ. ಇದೆಲ್ಲ ಇವತ್ತು ನಡೀತಾ ಇದೆ. ಮಕ್ಕಳು ಸ್ಕೂಲ್ ಸೇರಿ ಹೋದಾಗ ಎಲ್ಲ ಹಾಸ್ಟೆಲ್ ಸೇರಿಸ್ಬೇಕಂತ ಹೋಗ್ತೀವಿ, ಅವರನ್ನು ಲೇಡೀಸ್ ಹಾಸ್ಟೆಲ್ ಸೇರಿಸ್ತಾ ಹೋಗ್ತಾರೆ. ನಿಮಗೆ ಗೊತ್ತಿಲ್ಲ, ಲೇಡೀಸ್ ಹಾಸ್ಟೆಲ್ ಅಲ್ಲಿ ಈ ಸಮಸ್ಯೆಗಳಿದೆ. ಅಲ್ಲಿ ಈ ಲೆಸ್ಬಿಯನ್ ಕಾರ್ಯ ನಡೀತಾ ಇದೆ. ಅಲ್ಲಿ ಜೆಂಟ್ಸ್ PG ಹೇಳ್ತಾರೆ, ಅಲ್ಲಿ ಇದಿದೆ. ಇದೆಲ್ಲ ದೊಡ್ಡ ಕೇವಲವಾದ ಕಾರ್ಯಗಳೆಲ್ಲ ಇವತ್ತು ಲೋಕದಲ್ಲಿದೆ. ಇದರ ಏನು, ದೇವರ ತೀರ್ಮಾನಕ್ಕೆ ವಿರುದ್ಧವಾದ ಕಾರ್ಯ. ದೇವರು ಏನ್ ನಿಯಮನ ಮಾಡಿದ್ದಾನೋ ಅದನ್ನು ಮಾಡದೆ ಅದಕ್ಕೆ ವಿರುದ್ಧವಾದ ಕಾರ್ಯ ಮಾಡ್ಬೇಕಾದ್ರೆ ಸೈತಾನ ಆಲೋಚನೆ. ಅಂತ ಒಂದು ಊರಲ್ಲಿ ಸೊದೋಮ್ ಗೊಮೋರ, ಅಲ್ಲಿರುವಾಗ ಸಂತೋಷ ಪಡ್ತಾನೆ. ನಿಮಗೆ ಅವರ ಕಥೆಗಳೆಲ್ಲ ನೀವು ಬೈಬಲ್ ಓದ್ತೀವಿ 19ನೇ ಅಧ್ಯಾಯದಲ್ಲಿ. ಸೊ ಹೀಗೆ ದುಷ್ಟತನ ಜೀವನ ಮಾಡುವ ಆ ಕುಟುಂಬದ ಬಗ್ಗೆ ಆಬ್ರಹಾಮಿಗೆ ತುಂಬಾ ನೋವು. ದೇವರನ್ನು ಪ್ರಾರ್ಥನೆ ಮಾಡಿ, ದೇವರೇ ಆ ಕುಟುಂಬವನ್ನು ಕಾಪಾಡ್ಬೇಕು, ಆ ಊರನ್ನು ಕಾಪಾಡ್ಬೇಕು, ಅವ್ರನ್ನ ಸಹಾಯ ಮಾಡಿ, ಅವನು ಸುಟ್ಟಾಕ್ಬೇಡಿ ಅಂತ ಹೇಳಿ ಕೇಳ್ತಾನೆ. ಸರಿ ದೇವ್ರು ಕೂಡ ಆಯ್ತಪ್ಪ ಕಾಪಾಡ್ತೀವಿ, ಒಂದು ಕೆಲಸ ಮಾಡು, ಅವನಿಗೆ ಹೇಳು ಆ ಜಾಗವನ್ನು ಬಿಟ್ಟು ಬಾ. ಇವತ್ತು ಎಷ್ಟೋ ಜನರಿಗೆ ತಮ್ಮ ಸ್ಥಳಗಳನ್ನು ಬಿಟ್ಟು ಬರಕ್ಕೆ ಇಷ್ಟ ಇಲ್ಲ. ದೇವ್ರ ಬೇಕಾದ್ರೆ ಸ್ವಲ್ಪ ದೂರ ಹೋಗ್ಲಿ, ನಾನು ಇಲ್ಲೇ ಇರ್ತೀನಿ. ದೇವರ ಚಿತ್ತಕ್ಕಾಗಿ ತನ್ನ ಸರಿಪಡಿಸಕ್ಕೆ ರೆಡಿ ಇಲ್ಲ. ನಾವು ಇಲ್ಲೇ ಇರ್ತೀವಿ, ಅದು ಬೇಕಾದ್ರೆ ದೂರ ಹೋಗ್ಲಿ, ಹಂಗಿದ ಹೋಗುತ್ತೆ, ಅದು ಹೆಂಗ ಹೋಗುತ್ತೆ. ನಾವು ತನ್ನ ಸರಿಪಡಿಸಿಕೊಳ್ಳಬೇಕು. ನಾನು ಇಲ್ಲಿದ್ದೆ, ಇಲ್ಲಿ PGಗಳ ಕಾಟ ತಾಳಕ್ಕಾಗ್ಲಿಲ್ಲ, ಸಭೆ ಬರಕ್ಕಾಗ್ಲಿಲ್ಲ, ತುಂಬಾ ಹಿಂಸೆ ಆಗ್ತಿದ್ದು, ಅವ್ರನ್ನ ಸರಿಪಡಿಸಕ್ಕಾಗಲ್ಲ, ನಾವು ದೂರ ಬಂದ್ಬಿಟ್ವಿ. ನಮಗೆ ಸಮಸ್ಯೆ ಅಂತ ನಾವು ದೂರ ಬರ್ಬೇಕೆ ಹೊರತು ಆ ಸಮಸ್ಯೆಗಳಾಗಿ ಹೋರಾಡ್ತಾ ಕೂತ್ಕೋಬಾರ್ದು. ಅದ್ರ ಕೆಲಸ ಆಗಲ್ಲ. ಈ ಲೋಕದ ಜೊತೆಗೆ ಹೋರಾಡಕ್ಕಾಗಲ್ಲ. ದೇವರ ಚಿತ್ತ ಮಾಡುವುದಕ್ಕೆ ಕಲ್ತ್ಕೋಬೇಕು. ದೇವರು ಇದನ್ನು ಆಭರಣ ಹೇಳ್ತಾರೆ, ಹೊರಗೆ ಬಂದ ಬರಕ್ಕೆ ಇಷ್ಟ ಇಲ್ಲ, ಅಲ್ಲಿ ಬರಕ್ಕೆ ಮನಸ್ಸೇ ಇಲ್ಲ. ಹೋಗಪ್ಪ, ನಿಮ್ಮ ಊರಲ್ಲಿ ಏನಿದೆ, ಮಳೆ ಇಲ್ಲ, ನೀರಿಲ್ಲ, ಅಲ್ಲಿ ಏನು ಸಿಗಲ್ಲ, ಇಲ್ಲಿ ನೋಡಿ ಎಲ್ಲ ಸುಖವಿದೆ, ಚೆನ್ನಾಗಿದೆ ಅಂತ ಹೇಳಿ ವಾದ ಮಾಡ್ತಾನೆ. ನೀನ್ ನರ್ಕೊಂಡು ಹೋಗ್ಬಿಡ್ತೀಯ ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಕೊನೆಗೆ ದೇವರು ಆ ಊರನ್ನು ಬೆಂಕಿ ಗಂಧಗಳಿಂದ ಸುಟ್ಟಾಕುವುದಕ್ಕೆ ತೀರ್ಮಾನ ಮಾಡ್ತಾರೆ. ಸೊ ಆಭರಣವನ್ನು ಜಾಸ್ತಿ ಕೇಳಿಕೊಂಡದ್ರಿಂದ ದೇವದೂತರು ಬಂದು ಲೋಟನ ಮನೆಗೆ ಬಂದು ಹೋಗಂತ ಹೇಳಿದ್ರೆ ಹೋಗ್ತಾ ಇಲ್ಲ, ಖಾಲಿ ಮಾಡ್ತಾ ಇಲ್ಲ. ಕೊನೆಗೆ ಆ ದೇವದೂತರು ಲೋಟನ ಕೈಯನ್ನು, ಅವನ ಹೆಂಡತಿ ಕೈಯನ್ನು, ಅವ್ರ 2 ಮಕ್ಕಳ ಕೈಯನ್ನು ಕೈಯಲ್ಲಿ ಹಿಡ್ಕೊಂಡು ತರ ಅಂತ ಹೇಳ್ಕೊಂಡು ಬರಕ್ಕೆ ನೋಡ್ತಾರೆ. ಅವಾಗ ಅವ್ರು ಹೇಳ್ದ ಮಾತು, ನಾನು ಓಡ್ಬೇಕು, ನೀವ್ ಯಾರು ಹಿಂದೆ ತಿರುಗಿ ನೋಡ್ಬಾರ್ದು. ಏನ್ ಕಂಡೀಷನ್? ನಾನು ಹೇಳ್ಕೊಂಡು ಹೋಗುವಾಗ ಏನ್ ಮಾಡ್ಬಾರ್ದು, ಇನ್ನೂ ಅದ್ರ ಮೇಲೆ ಆಸೆ ಉಳ್ಳವರಾಗಿ ತಿರುಗಿ ನೋಡ್ಬೇಡಿ. ದೇವರ ಅಪ್ಪಣೆ.
ನಮ್ಗೆ ಅನ್ಸುತ್ತೆ ತಿರುಗಿ ನೋಡುವುದೇನು ದೊಡ್ಡ ತಪ್ಪ. ಒಂದು ಹುಡುಗಿ ಹೋಗ್ತಾ ಇರ್ತೇವೆ ಖಾಸಾಗಿ, ಕಣ್ಣು ಮುಂದೆ ನೋಡಿರ್ತೀಯ, ಪಾಪ ಅಲ್ಲ. ನೀನ್ ಕ್ರಾಸ್ ಆದ್ಮೇಲೆ ಇನ್ನೊಂದ್ಸಲ ತಿರುಗಿ ನೋಡಿ, ಅಲ್ಲೇ ಅಪಾಯ ಬರೋದು. ಒಂದು ಯಾರ ಸೀರೆ ಹಾಕೊಂಡು ಹೋಗಿರ್ತೀಯ, ಮುಂದೆ ನೋಡಿರ್ತೀಯ ಅಂತ ಇನ್ನೊಂದ್ಸಲ ಸೀರೆ ನೋಡ್ಕೋದ್ ನೋಡಿ. ನಿನಗೆ ನೂರಾರು ಸಾವಿರ ಸೀರೆ ಇದ್ರು ಕೂಡ ಅವ್ರ ಸೀರೆ ಇನ್ನೊಂದ್ಸಲ ನೋಡ್ತೀಯಲ್ಲ, ತಿರುಗಿ ನೋಡ್ತೀಯಲ್ಲ, ಅಲ್ಲಿ ಬಂದ್ಬಿಡುತ್ತೆ. ನಿನ್ನ ತಟ್ಟೆ ನೋಡೋದ್ ಬದಲಾಗಿ ಅವ್ರ ತಟ್ಟೆ ನೋಡ್ತೀಯ ನೋಡು, ಅವ್ರಲ್ಲಿ ಪೀಸ್ ಇದೆಯಲ್ಲ ಅಲ್ಲಿ ಬರುತ್ತೆ. ಅಲ್ಲಿ ಕಂಡೀಷನ್ ಏನು? ಹಿಂದೆ ತಿರುಗಿ ನೋಡ್ಬೇಡ. ಇದನ್ನು ದೊಡ್ಡ ಅಪ್ಪಣೆ ಅಲ್ಲ ಅಂತ ಲೋಟನ ಹೆಂಡತಿ ತಿಳಿಸ್ಬಿಡ್ರಿ. ಹಿಂಗ್ ತಿರುಗಿ ನೋಡೋದೇನು ದೊಡ್ಡದಿಲ್ಲ. ಕತ್ತಿರೋದು ಹಿಂಗೆ ನಮ್ಮ ಕತ್ತಲು ಶಿಫ್ ಆಗಿಟ್ಟಿದ್ದಾರೆ, ಅದು ಹೆಂಗ್ ಬೇಕಾ ತಿರುಗೋತ ಇಟ್ಟಿದಾರಲ್ಲ, ಆದ್ರಿಂದ ಹಿಂಗ್ ನೋಡಿದ್ರೆ ಏನ್ ತಪ್ಪು? ದೇವರ ಮಾತನ್ನು ಮೀರಿ ಆ ಬೆಂಕಿಯಿಂದ ಉಳಿದು ಸೋದೋಮರ ಪಟ್ಟಣ ಸುಟ್ಟು ಹೋಗುತ್ತಿರುವಾಗ ತಿರುಗಿ ಹಿಂಗೆ ತಿರುಗಿ ನೋಡಿದ ಆ ಕ್ಷಣವೇ ಕೇಳ್ತಾರೆ, ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬ ಆದಳು. ದೇವರ ಮಕ್ಕಳಿಗೆ ಹಿಂತಿರುಗಿ ನೋಡೋದು ದೊಡ್ಡ ಪಾಪನ? ಇದನ್ನೊಂದು ಸಣ್ಣ ವಿಷಯ ತಾನೇ ನೆನೆಸ್ಕೊಳ್ತೀವಿ. ಆ ಸಣ್ಣ ವಿಷಯದಲ್ಲೇ ನಿನ್ನ ಕುಟುಂಬದ ಭವಿಷ್ಯತೆ ಇರೋದು. ಲೋಟನ ಹೆಂಡತಿ ಅಲ್ಲಿಗೆ ಹೊಟ್ಟಾದಲ್ಲ, 2 ಯೋನಸ್ಥ ಮಕ್ಕಳು. ಯೋನಸ್ಥ ಮಕ್ಕಳನ್ನು ಖಂಡಿತ ಒಂದು ತಾಯಿ ಬೆಳೆಸ್ಬೇಕು. ಆ ಮನೆಯಲ್ಲಿ ಕಾಪಾಡಕ್ಕೆ ತಾಯಿ ಇಲ್ಲ, ಅವ್ರಿಗೆ ಬುದ್ಧಿ ಕೊಡಕ್ಕೆ ಯಾರು ಇಲ್ಲ, ಅವರಿಗೆ ಮದುವೆಗಳಾಗ್ಲಿಲ್ಲ. ಅವರು ತಪ್ಪಾದ ಈ ಭೂಮಿಯಲ್ಲಿ ತಪ್ಪಾದ ಕೆಲಸಗಳೆಲ್ಲ ಮಾಡುವುದಕ್ಕೆ ಮಾಡಿ ಅವರು ಇಸ್ರಾಯೇಲರಿಗೆ ಶತ್ರುಗಳಾಗಿ ಅವರು ದೊಡ್ಡ ಒಂದು ನಾಶನವನ್ನು ಆ ಕುಟುಂಬ ಕಂಡುಬಿಡ್ತು. ಹೀಗೆ ನೀತಿವಂತರೆಂದು ಕರೆಸಲ್ಪಟ್ಟ ಲೋಟನ ಕುಟುಂಬ ಅಡ್ರೆಸ್ ಇಲ್ಲದೆ ದೇವರ ಮಕ್ಕಳ ಮುಂದೆ ಶತ್ರುಗಳಾಗಿ ಸರ್ವನಾಶವಾಗಿ ಹೋಗ್ಬಿಟ್ರು. ಇದೆಲ್ಲ ಬಂದಿಲ್ಲ ಗೊತ್ತಾ? ಹಿಂತಿರುಗಿ ನೋಡ್ಬೇಡ ಎಂಬ ಒಂದು ಸಣ್ಣ ಅಪ್ಪಣೆಯನ್ನು ಮೀರಿದ್ರೆ ದೊಡ್ಡ ಪಾಪನ? ಇದೆಲ್ಲ ಸಣ್ಣ ವಿಷಯ ತಾನ. ನೀವು ಹಿಂತಿರುಗಿ ನೋಡುವ ಸಣ್ಣ ವಿಷಯವೇ ಅವರ ಚರಿತ್ರೆಯನ್ನೇ ಚೇಂಜ್ ಮಾಡ್ಬಿಡ್ತು. ವಿಶ್ವಾಸಿಯೇ, ದೇವ್ರ ನಿಮ್ಗೆ ಎಷ್ಟೋ ಬುದ್ಧಿ ಹೇಳಿ ಕೊಟ್ಟಾಗ ಇದನ್ನು ಮಾಡ್ಬೇಡ ಅಂತ ಹೇಳಿದ್ಮೇಲೆ ಇನ್ನೊಂದ್ಸಲ ಮಾಡ್ತೀಯಲ್ಲ. ಹೀಗೆ ಮಾತಾಡ್ಬೇಡ, ಪುನಃ ಅದನ್ನೇ ಮಾಡ್ತೀಯಲ್ಲ. ಹೀಗೆ ನಡಿಬೇಕು ಅಂತ ಹೇಳಿದ್ರೆ ಅದು ಮಾಡದೆ ಮೀರ್ತೀಯಲ್ಲ, ಹಿಂತಿರುಗಿ ಮಾಡ್ತೀಯಲ್ಲ, ತಿರುಗಿ ಮಾಡ್ತೀಯಲ್ಲ. ನೀವ್ ಅನ್ಸುತ್ತೆ ಇದೇನ್ ದೊಡ್ಡ ಪಾಪನಾ? ದೇವರ ಮಾತನ್ನ ಅಸಡ್ಡೆ ಮಾಡುವುದರಿಂದ ಅದೇನ್ ದೊಡ್ಡ ಪಾಪನ ನೆನೆಸ್ಕೊಳ್ತೀಯ. ಆದ್ರೆ ಆ ಸಣ್ಣ ವಿಷಯವೇ ನಿನ್ನ ಚರಿತ್ರೆಯನ್ನು ಎಂಟು ಮಾಡುವುದನ್ನು ಮರಿಬೇಡ. ಯಾಕಂದ್ರೆ ಇದು ಸತ್ಯವೇದ, ನಿನ್ನ ಬಗ್ಗೆ ಇರುವ ಸತ್ಯವನ್ನು ತಿಳಿಸ್ತಾ ಇದೆ. ದೇವರಾತ್ಮನು ಜೀವಿಸುವ ದೇವರಾಗಿದ್ದಾನೆ, ಆತನು ಇವತ್ತು ಮಾತಾಡುವ ಕರ್ತನಾಗಿದ್ದಾನೆ. ನಿನ್ನ ಬದುಕು ನೀತಿ ಅಂತ ಕರೆದಿದ್ದಾನೆ. ನಮ್ಮ ಪಾಪಗಳಿಗೆ ಸ್ವಾಮಿ ಒತ್ತಿಕೊಂಡು ತನ್ನ ನೀತಿ ನಮ್ಮಲ್ಲಿಟ್ಟಿದ್ದಾರೆ, ನಮ್ಮನ್ನು ನೀತಿಯನ್ನು ಕರೆದಿದ್ದಾರೆ. ಲೋಟನ ಹಾಗೆ ನೀತಿವಂತರಾಗಿ ದೇವರಾಜ್ಯಕ್ಕೆ ಹೋಗ್ಬೇಕಾದ ನಾವುಗಳು ನೋಡಬಾರದೆಂಬನ್ನು ಹಿಂತಿರುಗಿ ನೋಡುವ ಒಂದು ಸಣ್ಣ ಒಂದು ಮೀರುವ ಅಕ್ರಮದಿಂದ ಅವನ ಕುಟುಂಬವೇ, ಅವನ ಸಂತತಿಯೇ ದೇವರ ಮುಂದೆ ಸಭೆಯವರನ್ನು ಕರೆಸಿಕೊಳ್ಳಕ್ಕಾಗದೆ ಅವರು ಯಾವತ್ತೂ ಇಸ್ರಾಯೇಲರಿಗೆ ಶತ್ರುಗಳಾಗಿಯೇ ಅವರು ಕೊಲ್ಲಲ್ಪಡಬೇಕಾದವರಾಗಿಯೇ ಹೋಗ್ಬಿಟ್ರು. ದೇವರು ನೋಡುವವರಿದ್ರು, ಅವರಲ್ಲಿ ಒಬ್ಬರು ಬಿಡೋಣ, ಎಲ್ಲರೂ ಕೊಂದಾಕು. ಯಾವ ದೇವರು ಇವನು ಉಂಟು ಮಾಡಿದಾರೋ ಅದೇ ದೇವರು ಹೇಳ್ಬಿಟ್ರು ಅವನು ಕೊಂದಾಕು, ಅವ್ರನ್ನ ಎಲ್ಲಿ ನೋಡಿದ್ರು ಬಿಡ್ಬೇಡ. ಯಾಕೆ? ಲೋಟನ ಹೆಂಡತಿ ಒಂದು ಸಣ್ಣ ಒಂದು ಕಾರ್ಯ, ಹಿಂತಿರುಗಿ ನೋಡ್ಬೇಡ. ನೋಡಿ ವಿಶ್ವಾಸಿಯೇ, ನಾವೆಲ್ಲ ಪಾಪಿಗಳನ್ನು ಒಪ್ಕೊಳ್ತೀವಲ್ಲ, ಆದ್ರೆ ಅದೇ ಸಮಯದಲ್ಲಿ ಇದೆಲ್ಲ ದೊಡ್ಡ ಪಾಪ ಅಲ್ಲ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ತೀವಲ್ಲ. ಇದರಿಂದ ನಮ್ಮ ಭವಿಷ್ಯತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಯೋಚನೆ ಮಾಡ್ರಿ. ನೀತಿವಂತನಾದ ಲೋಟನ ಬದುಕು ಹೇಗೆ ಹಾಳಾಯ್ತು ಎಂಬುದಕ್ಕೆ ದೊಡ್ಡ ಚರಿತ್ರೆ ಇದೆ. ಹಾಗಾಗಿ ಕಲಿಬೇಕಾದ 3ನೇ ಪಾಠ, ಸಣ್ಣ ಅವಿಧೇಯತೆಯೇ ಲೋಟನ ಕುಟುಂಬದವರು ನಾಶನವಾಗುವುದಕ್ಕೆ ಕಾರಣವಾಯಿತು. ಸಣ್ಣ ಅವಿಧೇಯತೆಯೇ லோட்டன குடும்பதವರು நாசனவாகுவதற்கு காரணமாயிற்று. சின்ன கீழ்ப்பாடியாமையே லோத்தின் குடும்பத்தார் நசித்து போக காரணமானது. ಚಿನ್ನ ಕೀழ்ಪಡಿಯಾಮೈ. ದೇವರ ಮಕ್ಕಳಿಗೆ ನಾವು ಮಾಡಬೇಕಾದವರು ನಾವು ವಿಧೇಯತೆ ಮಕ್ಕಳು. ಏನೆಲ್ಲ ಮಾಡಬೇಕು ಡೂಸ್ ಅಂಡ್ ಡೋಂಟ್ಸ್ ಅಂತ ಕಲ್ಸ್ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡುವವರೇ ಕಳಿಸ್ತಾರೆ. ಅದನ್ನು ನೀವು ಸಾಧಾರಣವಾಗಿ ಚಿಕ್ಕದಂತ ಹೇಳಿ ನೀವು ಉದಾಸೀನ ಪಡಿಸುವುದರಿಂದ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ನಿನ್ನ ಸಂತತಿ ಅವರು ಈ ಲೋಕದಲ್ಲಿ ದೇವರಿಗೆ ಶತ್ರುಗಳಾಗಿ ನಿಂತುಕೊಂಡು ಅವ್ರು ನಾಶಿಸಿ ಹೋಗುವುದನ್ನು ನೀವು ಅದಕ್ಕೆ ಅವಕಾಶ ಕೊಡಬೇಡ. ನಿನ್ನ ದೃಷ್ಟಿಯಲ್ಲಿ ಸಣ್ಣದು, ಇಂತಿಗೆ ನೋಡಬಾರ್ದು, ನೋಡ್ಬಿಟ್ಟೆ ದೊಡ್ಡ ವಿಷಯ ಇಲ್ಲ, ಸುಮ್ಮನೆ ಕತ್ತಿಗೆ ತಿರ್ಸಿದೆ ಅಷ್ಟೇ. ಆದ್ರೆ ಅದೇ ಎಲ್ಲ ಟರ್ನಿಂಗ್ ಪಾಯಿಂಟ್ ಆಗಿ ಮಾಡ್ಬಿಡುತ್ತೆ ಎಂಬುದನ್ನು ಮರಿಬೇಡ.
ನಾಲ್ಕನೇದಾಗಿ ಸಣ್ಣದು ಅಂತ ನೆನೆಸಿ ಮೋಸ ಮಾಡಿಕೊಂಡ ಜನ. ಆದಿಕಾಂಡ 27ನೇ ಅಧ್ಯಾಯ 22ನೇ ವಚನ. ஆதியாகமம் 27ஆம் அதிகாரம் 22ஆம் வசனம். Genesis 27th chapter 22nd verse, page number 30. யாக்கோபு தன் தகப்பனாகிய ஈசா கண்டையில் கிட்ட போனான். அவன் இவனை தடவி பார்த்து, சத்தம் யாக்கோபின் சத்தம், சத்தம் யாக்கோபின் சத்தம், கைகளோ ஏசாவின் கைகளோ ஏசாவின் கைகள் என்று சொல்லி ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಈಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವೇನೋ ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡನು. ಈಸಾಕನು ಯಾರು? ಅಬ್ರಹಾಮನ ಮಗ ಈಸಾಕ. ಅವನು ಹಣ್ಣು ಮುದುಕನಾಗಿದ್ದಾನೆ, ಸಾಯುವ ಕಾಲಕ್ಕೆ ಬಂದಿದ್ದಾನೆ. ತಾನು ಸಾಯುವುದಕ್ಕೆ ಮುಂಚಿತವಾಗಿ ತನ್ನ ಸಂತತಿಯನ್ನು ಆಶೀರ್ವದಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಹಾಗಾದ್ರೆ ದೇವರ ಮಕ್ಕಳ ಲಕ್ಷಣ ಏನು? ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಆಶೀರ್ವದಿಸುವುದು ದೇವರ ಮಕ್ಕಳ ಲಕ್ಷಣ. ತನ್ನ ಮಕ್ಕಳನ್ನು ಶಪಿಸುವುದು ಅಲ್ಲ ದೇವರ ಮಕ್ಕಳ ಲಕ್ಷಣ. ನೀನು ಶಪಿಸಿದರೆ ಅದು ನಿನಗೇನೆ ಅದು. ಯಾಕಂದ್ರೆ ನಿನ್ನ ಸಂತತಿಗೆ ಕೇಳ ಬಯಸ್ತಾ ಇದೀಯಾ. ದೇವರ ಮಕ್ಕಳು ಯಾವತ್ತೂ ತನ್ನ ಮಕ್ಕಳನ್ನು ಆಶೀರ್ವಿಸಬೇಕು. ಆದ್ರಿಂದ ಈಸಾಕನು ತನ್ನ ಸಂತತಿಯನ್ನು ಆಶೀರ್ವಿಸುವುದಕ್ಕೆ ತೀರ್ಮಾನ ಮಾಡಿ ತನ್ನ ಮಕ್ಕಳ ಏಸನ ಹತ್ರ ಹೇಳ್ತಾರೆ, ನೋಡಪ್ಪ, ನೀನೇ ಚೊಚ್ಚಲ ಮಗನಿಂದಲೇ ಸಂತತಿ ಮುಂದುವರಿಬೇಕಾಗಿದೆ. ಆದ್ರಿಂದ ನನಗೆ ಇಷ್ಟವಾದ ಆಹಾರವನ್ನು ಬೇಕು, ನೀವು ಬೇಟೆ ಮಾಡ್ಕೊಂಡು ಬಂದು ನನಗೆ ರುಚಿಯಾದ ಆಹಾರ ಮಾಡಿಕೊಡು, ನಾನು ತಿಂದ್ಬಿಟ್ಟು ನಿನ್ನನ್ನು ಆಶೀರ್ವಿಸಬೇಕು ಅಂತ ಹೇಳಿ ಈಸಾಕನು ತನ್ನ ಚೊಚ್ಚಲ ಮಗನಾದ ಏಸವನ ಹತ್ರ ಹೇಳ್ತಾರೆ. ಸೊ ಅಲ್ಲಿ ತಾಯಿನು ಕೇಳ್ತಾಳೆ, ರೆಬೆಕ್ಕಾ, ನನಗೆ ಚಿಕ್ಕ ಮಗ ಮೇಲೆ ತುಂಬಾ ಇಷ್ಟ, ಆದ್ರೆ ಈಸಾಕ ಯಾರನ್ನ ಆಶೀರ್ವಿಸಬೇಕಾಗಿದ್ದಾನೆ? ದೊಡ್ಡ ಮಗನನ್ನು. ಇದಕ್ಕೆ ನಾವು ಅವಕಾಶ ಕೊಡಬಾರ್ದು. ಆದ್ರಿಂದ ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ ಒಂದ್ ಕೆಲಸ ಮಾಡ್ತಾಳೆ, ದೊಡ್ಡ ಮಗನಿಗೆ ಗೊತ್ತಿಲ್ಲದೆ ಸಣ್ಣ ಮಗನಿಗೆ ಇನ್ನೊಂದು ಕೆಲಸ ಮಾಡ್ತಾಳೆ. ಅವನು ಬೇಟೆ ಮಾಡ್ಬೇಕಂತ ಹೊರಗೆ ಹೋಗಿ ಅವನು ಬೇಟೆಯನ್ನು ಉಳ್ಕೊಂಡು ಅವ್ನು ಮಾಡ್ಕೊಂಡ್ ಬರೋಷ್ಟೊಳಗೆ ಮನೆಯೊಳಗಿದ್ದ ತಾಯಿಯು ಸಣ್ಣ ಮಗನ ಮೇಲೆ ತುಂಬಾ ಪ್ರೀತಿ ಇಟ್ಬಿಟ್ಟು ಹೇಳ್ತಾಳೆ, ನಿಮ್ಮ ಅಪ್ಪ ನಿಮ್ಮ ಅಣ್ಣನ ಆಶಿಸ್ಬಿಡ್ತಾನೆ, ಅದು ನೀನ್ ಮಿಸ್ ಮಾಡ್ಕೋಬೇಡ. ಆದ್ರಿಂದ ಏನ್ ಮಾಡು, ನೀನು ಸುಳ್ಳು ಹೇಳಿದ್ರು ಪರವಾಗಿಲ್ಲ, ನಿಮ್ಮ ಅಪ್ಪನ ಏಮಾರಿಸಿದ್ರು ಪರವಾಗಿಲ್ಲ, ಆಶೀರ್ವಾದವನ್ನು ಕಳ್ತನ ಮಾಡಿದ್ರು ಪರವಾಗಿಲ್ಲ. ಇದೆಲ್ಲ ಎಲ್ಲಿ ಬರುತ್ತೆ? ಒಂದು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಈ ರೀತಿ ಪಕ್ಷಪಾತದಿಂದ ನೋಡುವ ಎತ್ತವರ ನಿಮಿತ್ತವಾಗಿ ಬರುತ್ತದೆ. ಎಷ್ಟು ದೊಡ್ಡ ವೇದನೆ. ಏಸಾವನ ಬಗ್ಗೆ ನೀವು ಅಷ್ಟೊಂದು ನೋಡುವಾಗ ಅವನು ಒಳ್ಳೆ ವ್ಯಕ್ತಿಯಾಗಿದ್ದ, ಅವನ ಬಗ್ಗೆ ಯಾವ ಸಮಸ್ಯೆ ಇಲ್ಲ. ಎತ್ತವರು ಪಾರ್ಶಾಲಿಟಿ ಮಾಡುವುದರಿಂದ, ಒಂದೊಂದು ಮಕ್ಕಳು ಒಂದೊಂದು ರೀತಿಯಾಗಿ ನೋಡುವುದರಿಂದ ಆ ಕುಟುಂಬದ ಫ್ಯೂಚರ್ ಎಷ್ಟು ದೊಡ್ಡ ಅಪಾಯಕ್ಕೆ ಬೆಳೀತದೆ. ತಾಯಿ ಈ ರೀತಿ ಕಳ್ಳತನ ಮಾಡುವಂತೆ, ಸುಳ್ಳು ಹೇಳುವಂತೆ, ಅಪ್ಪನನ್ನು ಮೋಸ ಮಾಡುವಂತೆ ಐಡಿಯಾ ಕೊಡುವುದಕ್ಕೆ ಮನೆಯಲ್ಲೇ ಒಂದು ಕುರಿಯನ್ನು ರೆಡಿ ಮಾಡಿ ಅದನ್ನು ಅಡಿಗೆ ಮಾಡಿಕೊಟ್ಟು, ನಿಮ್ಮ ಅಣ್ಣ ಹತ್ರ ನಿಮ್ಗೆ ಡೌಟ್ ಬರೋರು ಅಂತ ಹೇಳಿ ಆ ಕುರಿಯ ರೋಮಗಳನ್ನೆಲ್ಲ ಸ್ವಲ್ಪ ಕೈಯೆಲ್ಲ ಅಂಟಿಸ್ಬಿಟ್ಟು ನೀವು ಮುಟ್ಟು ನೋಡಿದ್ರೆ, ಯಾಕಂದ್ರೆ ಏಸಾವನ ಮೈಯೆಲ್ಲ ಒಳ್ಳೆ ಜಾಸ್ತಿ ರೋಮಗಳಿದೆ, ಆದ್ರೆ ಯಾಕೋಬನ ಮೈ ತುಂಬಾ ಶೈನಿಂಗ್ ಆಗಿದೆ, ಕೂದಲು ಜಾಸ್ತಿ ಇಲ್ಲ. ಆದ್ರಿಂದ ಕೈಯೆಲ್ಲ ಸ್ವಲ್ಪ ಕೂದಲನ್ನ ಸ್ವಲ್ಪ ಅಂಟಿಸಿ ಕಾಣ್ ಮಾಡ್ತಾಳೆ. ಯಾಕಂದ್ರೆ ಗಂಡ ತುಂಬಾ ಮುದುಕನಾಗಿದ್ದಾನಲ್ಲ, ಅವನಿಗೆ ಅಷ್ಟು ಗೊತ್ತಾಗಲ್ಲ ಅಂತ. ಸರಿ, ಏಸಾವನ ಬರೋಷ್ಟೊಳಗೆ ಈ ಯಾಕೋಬನು ಅಣ್ಣ ನಾನೇ ಯಾಸವ ಅಂತ ಹೇಳ್ಕೊಂಡು ಅಪ್ಪನ ಹತ್ರ ಹೋಗಿ, ಅಪ್ಪ ನಾನು ದೊಡ್ಡ ಮಗ ಬಂದಿದ್ದೀನಿ, ಆಹಾರ ತಿಂದ್ಬಿಟ್ಟು ನನ್ನ ಆಶೀರ್ವಾದ ಮಾಡು ಅಂತ ಹೇಳ್ತಾನೆ. ಆಗ ಮುದುಕನಾಗಿರುವ ಈಸಾಕನಿಗೆ ತೋರ್ತಿದೆ, ಈ ಸ್ವರ ದೊಡ್ಡ ಮಗನ ಸ್ವರ ಅಲ್ವಲ್ಲ, ಏನಂಗಿದೆ? ಇದು ಸ್ವರವೇನೋ ಯಾಕೋಬನ ಸ್ವರ, ಇದು ಸಣ್ಣ ಮಗನ ಸ್ವರ. ಆದ್ರೆ ಇವ್ರು ಹೇಳ್ತಿದ್ದಾನೆ ನಾನೇ ದೊಡ್ಡ ಮಗ ಅಂತ ಸುಳ್ಳು ಹೇಳ್ತಿದ್ದಾನೆ. ಆದ್ರೆ ಅವನ ಕೈ ಏಸಾವನ ಕೈ ಆಗಿದೆ. ಅವ್ರ ಅಮ್ಮ ಮಾಡಿದ್ದಾರೆ, ಡ್ರಾಮಾ ಮಾಡಿಸಿದ್ದಾರೆ, ಏಮಾರಿಸೋದಕ್ಕೆ ಪ್ಲಾನ್ ಇಟ್ಕೊಟ್ಟಿದ್ದಾರೆ. ಆಶೀರ್ವಾದ ದೊಡ್ಡ ಮಗನಿಗೆ ಆಗ್ಬೇಕು. ರಾಜ ಇದ್ರೆ ರಾಜನಿಗೆ ಎಷ್ಟು ಮಕ್ಕಳಿದ್ರು ಕೂಡ ರಾಜನ ದೊಡ್ಡ ಮಗವೇ ನೆಕ್ಸ್ಟ್ ರಾಜ ಆಗ್ಬೇಕು. ಆ ರಾಜನ ಮಗನ ಇನ್ನೂ ರಾಜ ಆಗ್ಬೇಕು, ಎರಡನೇ ಮೂರನೇ ಚಾನ್ಸ್ ಇಲ್ಲ. ಇದು ನಿಯಮ. ಆದ್ರೆ ಇದನ್ನು ಕೆಡಿಸುವಂತೆ ತಾಯಿ ಹೇಳಿಕೊಡುವ ಒಂದು ತಂತ್ರದ ಕಾರ್ಯ, ಅಣ್ಣನನ್ನು ಏಮಾರಿಸುವ, ಸ್ವಂತ ಹೊಟ್ಟೆಲಿರುವ ಮಗನನ್ನು ಏಮಾರಿಸುವುದಕ್ಕೆ ಕಾರ್ಯ ಮಾಡ್ತಾರೆ. ಈ ಸಾಕೋರು ಕೂಡ ಜನ ಊಟ ಮಾಡ್ಬಿಟ್ಟು ಅವನ ಆಶಿಸ್ಬಿಡ್ತಾರೆ. ಆ ನಂತರ
ದೊಡ್ಡ ಮಗ ಬರ್ತಾರೆ. ಅವ್ನು ಹೇಳಿದ್ರೆ, ಅಪ್ಪ ನಾನು ಅಡಿಗೆ ಮಾಡ್ಕೊಂಡ್ ಬಂದೀನಿ. ಹೇ, ನೀನ್ ಅವಾಗಲೇ ಬಂದ್ಬಿಟ್ಟು ಆಶೀರ್ವಾದ ತಗೊಂಡೋದ? ಇಲ್ಲಪ್ಪ ನಾನು ಇವಾಗಲೇ ಬರ್ತಾ ಇದ್ದೀನಿ. ಮತ್ತೆ ಅವಾಗ ಬಂದ್ ಯಾರು? ಓ, ನನ್ನ ತಮ್ಮ ಬಂದು ಏಮರ್ಸಿದ್ದಾನೆ. ಸರಿಪಾ, ಅವನ ಆಶೀರ್ವಾದ ಓಕೆ, ಪರವಾಗಿಲ್ಲ, ನನ್ನನ್ನು ಕೂಡ ಆಶೀರ್ವಿಸ್ಬಿಡಿ. ಅಪ್ಪ ಹೇಳ್ತಾನೆ, ಇಲ್ಲ ನಮ್ಗೆ ಆಶೀರ್ವಾದ ಮಾಡಕ್ಕಾಗಲ್ಲ, ಯಾಕಂದ್ರೆ ನಿನ್ನ ಸಹೋದರ ನಿನಗೆ ದಾಸರಾಗಿರ್ಬೇಕಂತ ಹೇಳ್ಬಿಟ್ಟಿದೀನಿ, ಆದ್ರಿಂದ ಮಾತು ಚೇಂಜ್ ಮಾಡಕ್ಕಾಗಲ್ಲ. ಒಂದು ಒಳ್ಳೆ ವ್ಯಕ್ತಿಯಾಗಿದ್ದ ಏಸಾಬನು ತಂದೆ ತಾಯಿಗಳ ಪಕ್ಷಪಾತ, ಪಾರ್ಶಾಲಿಟಿ ಆದ ಗುಣ, ಭೇದ ಭಾವದಿಂದ ಮಕ್ಕಳನ್ನು ನೋಡುವುದು. ಎಷ್ಟೋ ಮನೆಗಳಲ್ಲಿ ವ್ಯತ್ಯಾಸ ನೋಡ್ತಾರೆ. ಮನೆಯಲ್ಲಿ ಗಂಡ್ ಮಕ್ಕಳಿದ್ರೆ ಒಂಥರ ನೋಡ್ತಾರೆ, ಹೆಣ್ಮಕ್ಳನ್ನ ಒಂಥರ ನೋಡ್ತಾರೆ. ವ್ಯತ್ಯಾಸ ನೋಡ್ತಾರೆ. ಒಂದೇ ಹೊಟ್ಟೆಯಲ್ಲಿ ಬಂದವರು ಈ ರೀತಿಯಾಗಿ ವರ್ತಿಸುವುದರಿಂದ ಆ ಮಕ್ಕಳು ದೊಡ್ಡ ಈ ಲೋಕದಲ್ಲಿ ದೊಡ್ಡ ಕೆಟ್ಟವರಾಗಿ ಹೋಗುವುದಕ್ಕೆ, ಅನೇಕರಿಗೆ ಒಂದು ಕೇಡಾಗುವುದಕ್ಕೆ ಈ ಮಕ್ಕಳು ಕಾರಣ ಆಗುವುದಕ್ಕೆ ಈ ಎತ್ತವರು ಕಾರಣ ಆಗ್ಬಿಡ್ತಾರೆ. ಇಲ್ಲಿ ಈ ಸಮಸ್ಯೆ ಬೆಳೆದೇ ಇರ್ಬೇಕಾಗಿದ್ರೆ ಈ ಸಾಕು ತಪ್ಪು. ಒಂದು ಡೌಟ್ ಬಂದ್ಬಿಡ್ತು, ಈ ಸೌಂಡ್ ಏನೋ ದೊಡ್ಡವನ್ ತರ ಇಲ್ಲ, ಸ್ವರವೇನೋ ಯಾಕೋಬನ ಸ್ವರ, ಆದ್ರೆ ಚರ್ಮ ಮಾತ್ರ ಯಾಸವಾಗಿದೆ. ಡೌಟ್ ಬಂದ್ಬಿಡ್ತು. ಅದ ಕ್ಲಿಯರ್ ಮಾಡಕ್ ಹೋಗಿಲ್ಲ, ಅದನ್ನ ಹಂಗೇ ಹೋಗ್ಬಿಟ್ಬಿಟ್ಟ. ಈ ಸಾಕೋನು ಅದನ್ನ ಅವತ್ತೇ ಅದ್ರ ಕ್ಲಾರಿಟಿ, ನೀನ್ ಕರೆಕ್ಟಾಗಿ ನೀನು ಏಸವ ಯಾಕೋಬ ಅಲ್ಲಿ, ಯಾಕೆ ನಿನ್ನ ಸ್ವರ ಬೇರೆ ತರ ಇದೆ ಅಂತ ಪ್ರಶ್ನೆ ಮಾಡ್ಬಿಟ್ಟಿದ್ರೆ ಅಲ್ಲಿ ಈ ಮೋಸ ಎಲ್ಲ ಚೇಂಜ್ ಆಗ್ಬಿಡ್ತಾ ಇತ್ತು. ಆದ್ರೆ ಒಂದು ತಾಯಿ ಎಷ್ಟು ದೊಡ್ಡ ವೇದನೆ ಮಾಡ್ರಲ್ವ. ಜನ ಹೇಳ್ತಲ್ಲ, ತಾಯಿಗಿಂತ ದೇವರಿಗಂತ ಆಟೋದೆಲ್ಲ ಬರೆಸ್ತಾರಲ್ಲ. ಆದ್ರೆ ಏಸವನಿಗೆ ಅವಳು ತಾನೇ ಅದು ದೊಡ್ಡ ಪಿಚಾಸಿಯಾಗಿ ಬಂದ್ಬಿಟ್ಲು. ಏದೋಮನು ಯಾರು? ಕೊನೆ ತನಕ ಅಯೋಗ್ಯನಾಗಿ, ಪಟಿಗನಾಗಿ, ಲೋಕ ವಿಷಯದಲ್ಲಿ ಒಂದು ರೌಡಿಯಾಗಿ ಬೆಳೆಯೋದಕ್ಕೆ ಕಾರಣವಾಗಿ, ಕೊನೆ ತನಕ ಇಸ್ರಾಯೇಲ್ಗೆ ಶತ್ರುವಾಗಿ ಆಗೋಕೆ ಕಾರಣ ಆಗ್ಬಿಡ್ತು. ಒಂದು ತಾಯಿ ಮಾಡಿದ ಪಾರ್ಶಾಲಿಟಿಯ ಕಾರ್ಯಗಳು. ಅಲ್ಲಿ ತಂದೆಯಾದ ಈಸಾಕನಾದ್ರೂ ಬುದ್ಧಿವಂತಿಕೆಯಿಂದ ಈ ರೀತಿ ನನ್ನ ಹೆಂಡತಿ ಮೋಸ ಮಾಡ್ತಿದ್ದಾಳೆ ಅಂತ ಹೇಳಿ, ಯಾಕೆ ಮಾಡಿದೆ, ಯಾರು ನಿನ್ಗೆ ಐಡಿಯಾ ಕೊಟ್ಟಿದ್ದು ಅಂತ ಹೇಳಿ ಹೆಂಡತಿಯನ್ನು ಕೇಳಲಿಲ್ಲ, ಮಗನನ್ನು ವಿಚಾರಿಸಲಿಲ್ಲ. ಒಂದು ಸಂದೇಹ ಬಂತು, ಸಣ್ಣ ಸಂದೇಹ ಬಂತು, ಅದನ್ನ ಹಂಗೆ ಬಿಟ್ಬಿಟ್ಟ. ಇದರ ಮೂಲಕ ಯಾಕೋಬನ ಕೊನೆ ದಿನ ಎಷ್ಟು ಕಷ್ಟವಾಗಿ ಬಂದ್ಬಿಡ್ತು. ಇರೋದೇ 2 ಮಕ್ಕಳು, ಆ 2 ಮಕ್ಕಳು ಶತ್ರುಗಳಾಗಿ 2 ದಾರಿ ಬಿಟ್ರು. ಎಷ್ಟೊಂದು ವೇದನೆಯ ಕಾರ್ಯ. ವಿಶ್ವಾಸಿಯೇ, ನಿನಗೆ ಸಂದೇಹ ಬರುವಾಗ ಅದನ್ನು ಕ್ಲಿಯರ್ ಮಾಡಿಕೊ, ಅದನ್ನು ಸರಿಪಡಿಸಿಕೊ. ಆ ಸಂದೇಹದಲ್ಲೇ ಮುಂದೆ ಓಡ್ಬೇಡ, ಅದು ನಿನಗೆ ಕೇಳನ್ನು ತರ್ತದೆ. ಈ ಸಾಕರು ಮುದುಕನಾಗಿ ಕಷ್ಟ ಪಡಬೇಕಾಗಿ ಬಂತು. ತನ್ನ ಮಕ್ಕಳು ಅಲ್ಲಿ ಅವನ ಸಹೋದರಿ ಸೇವೆಗೆ ತುಂಬಾ ಓದಾಡ್ಬೇಕಾಗಿ ಬಂತು. ಜಾಗ್ರತೆ ವಹಿಸೋಣ. ನಿಮ್ಮ ಮಕ್ಕಳನ್ನು ಸಾಕುವುದರಲ್ಲಿ ತಿಳುವಳಿಕೆ ಆಗಿರ್ರಿ. ನಿಮಗೆ ಪಕ್ಷಪಾತ ಮಾಡುವ ಒಂದು ಗುಣ ಇದ್ರೆ ನಿಮಗೆ ಒಂದಕ್ಕಿಂತ ಹೆಚ್ಚಾಗಿ ಮಕ್ಕಳು ಇಟ್ಕೋಬೇಡಿ. ಪಕ್ಷಪಾತ ಮಾಡುವ ಗುಣ ನಿನ್ನಲ್ಲಿದ್ರೆ ಒಂದೇ ಒಂದು ಮಕ್ಕಳು ಇಟ್ಕೋ, ಆಗ ನೀನು ಪಕ್ಷಪಾತ ಮಾಡ್ಬೇಕಾಗಿಲ್ಲ. ನಿನ್ನ ಕೈಯಲ್ಲಿ ಮಕ್ಕಳು ಮಾಡದಿರಕ್ಕೂ ಆಗಲ್ಲ, ಅದು ಮಾಡ್ಬೇಕು, ಪಕ್ಷಪಾತಿಯಾಗಿರ್ಬೇಕು, ಮಕ್ಕಳು ಕೆಟ್ಟವರಾಗಿ ಮಾಡಿ ಕೊಲೆ ಮಾಡ್ಬೇಕು. ಯಾಕಿಂತ ಬುದ್ಧಿವಂತರಾಗಿರ್ಬೇಕು. ಇಲ್ಲಿ ತಂದೆ ತಾಯಿಗಳ ಬೇಜವಾಬ್ದಾರಿಕೆ ಮಕ್ಕಳ ಭವಿಷ್ಯನೆಲ್ಲ ಹಾಳಿ ಮಾಡಿಬಿಡ್ತು. ಇಲ್ಲಿ ಸಣ್ಣ ಸಂದೇಹವನ್ನು ಅದು ಸ್ಪಷ್ಟಪಡಿಸಲು ಕ್ಲಿಯರ್ ಮಾಡಿ ಕೊಡಲಿಲ್ಲ, ಸರಿಯಾಗಿ ನ್ಯಾಯ ತೀರ್ಪು ಮಾಡಲಿಲ್ಲ. ಆದ್ರಿಂದ ದೊಡ್ಡ ಮಗನಾದ ಏಸಾವನ ಚರಿತ್ರೆ ಲೋಕದಲ್ಲಿ ಇಲ್ಲದೆ ಹೋಗುವಂತೆ ಮಾಡ್ಬಿಡ್ತು. ಹಾಗನ್ನು ಕಲಿಯುವ 4ನೆಯ ಪಾಠ, ಸಣ್ಣ ಸಂದೇಹವನ್ನು ಸ್ಪಷ್ಟಪಡಿಸದೆ ಹೋದ ಈಸಾಕನು ತಪ್ಪಾಗಿ ಆಶೀರ್ವದಿಸಬೇಕಾಯಿತು. ಸಣ್ಣ ಸಂದೇಹವನ್ನು ಸ್ಪಷ್ಟಪಡಿಸದೆ ಹೋದ ಈಸಾಕನು ತಪ್ಪಾಗಿ ಆಶೀರ್ವದಿಸಬೇಕಾಯಿತು. ಆಶೀರ್ವಾದ ಸರಿಯಾಗಿ ಮಾಡ್ಬೇಕು, ಇವನು ತಪ್ಪಾಗಿ ಮಾಡ್ದ. ಹೀಗೆ ತಪ್ಪಾಗಿ ಆಶೀರ್ವದಿಸಲ್ಪಟ್ಟ ಈ ಯಾಕೋಬನು ಇವನು ಕೂಡ ಹಾಗೆ ಮಾಡುವನಾಗಿದ್ದ. ಯೋಸೇಫನ 2 ಮಕ್ಕಳು ಬಂದಾಗ ದೊಡ್ಡವನ ಮೇಲೆ ಕೈ ಇಡದೆ ದೊಡ್ಡವನ ಮೇಲೆ ಈ ಕೈ ಇಡ್ತಾನೆ, ಚಿಕ್ಕವನ ಮೇಲೆ ಈ ಕೈ ಇಡ್ತಾನೆ. ಅಲ್ಲಿ ಹೋಗಿ ಹಿಂಗೆ ಕ್ರಾಸಿಂಗ್ ಮಾಡ್ತಾನೆ. ಯಾಕೆ? ಅಲ್ಲಿ ಕಲ್ತ್ಕೊಂಡಿದ್ದು. ಅಪ್ಪ ಎಲ್ಲಿ ತಪ್ಪು ಮಾಡ್ತಾರೋ ಮಕ್ಕಳು ಅದೇ ತಪ್ಪು ಮಾಡ್ತಾರೆ. ನೋಡಿ, ಒಂದು ಹಿಸ್ಟ್ರಿ ಅದು ಹಂಗೆ ರಿಪೀಟ್ ಆಗ್ತಾ ಇರುತ್ತೆ. ಸಣ್ಣ ಸಂದೇಹ ಬಂದಾಗ ಅಲ್ಲೇ ಕ್ಲಿಯರ್ ಮಾಡ್ರಿ, ಅದು ಸ್ಪಷ್ಟಪಡಿಸಿ, ಅದು ಕ್ಲಾರಿಫೈ ಮಾಡಿಕೊಂಡು ಅದು ನೀಟಾಗಿ ದಾರಿ ನಡೆಯುವುದಕ್ಕೆ ಕಾರ್ಯ ಮಾಡ್ರಿ. ಯಾಕಂದ್ರೆ ಇವರೆಲ್ಲ ಸಂದೆಲ್ಲ ಸತ್ತೋಗ್ಬೇಕು, ಸತ್ತೋದ್ಮೇಲೆ ಫೋಟೋ ಇರ್ತಾರೆ, ನೋಡುವಾಗ ಹೇಳ್ಬೇಕು ಇವ್ರು ತುಂಬಾ ಒಳ್ಳೆಯವರು ಅಂತ. ಈ ರೀತಿ ಮಾಡ್ಬಿಟ್ರಲ್ಲ ಅಂತ ಹೇಳಿ ನೆನೆಸ್ಬಾರ್ದು. ಹಾಗಂದ ಎತ್ತವರಾಗಿ ನಾವು ಇರುವಾಗ, ದೇವರು ನಮಗೆ ಮಕ್ಕಳನ್ನು ಕೊಡುವಾಗ, ನಮಗೆ ಕುಟುಂಬವನ್ನು ಕೊಡುವಾಗ ತುಂಬಾ ಭದ್ರವಾಗಿ
ಒಂದೇ ರೀತಿಯಾಗಿ ನೋಡ್ರಿ, ಭೇದ ಭಾವ ಮಾಡ್ಬೇಡ್ರಿ, ಪಕ್ಷಪಾತ ಮಾಡ್ಬೇಡ್ರಿ, ಗಂಡ್ ಮಕ್ಳು ಒಂಥರ ಹೆಣ್ಮಕ್ಳು ಒಂಥರ ಮಾಡ್ಬೇಡಿ. ತುಂಬಾ ತಪ್ಪು. ಕೆಲವು ಮನೆಗಳು ಬಿಡ್ತಾರೆ, ಗಂಡ್ ಮಕ್ಕಳನ್ನೆಲ್ಲ ಪ್ರೈವೇಟ್ ಸ್ಕೂಲ್ಗೂ ಹೆಣ್ಮಕ್ಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ ಕಳಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಮದುವೆ ಮಾಡಿ ಕಳ್ಸ್ಬಿಡ್ಬೇಕಲ್ಲ, ಇವರೇ ನಮ್ಮನ್ನು ಕಾಪಾಡ್ತಾರಂತೆ, ನೆನೆಸ್ಕೊಳ್ತಾರೆ. ಆ ರೀತಿ ನೆನೆಸ್ಕೊಂಡ ಗತಿಯೆಲ್ಲ ಏನಾಗುತ್ತೆ? ಹಂಗೆಲ್ಲ ಮಾಡ್ಬೇಡ್ರಿ. ನಿಮ್ಮ ಹೊಟ್ಟೆಯಲ್ಲಿ ಮಟ್ಟಿದ ಮಕ್ಕಳು ನಿಮ್ಮ ಮಕ್ಕಳು, ಅದ್ರ ಎಲ್ಲಾ ಸರಿಸಮವಾಗಿ ನೋಡೋದಕ್ಕೆ, ತಿಳುವಳಿಕೆಯಾಗಿ ಜೀವಿಸೋದಕ್ಕೆ, ಅವರ ಸಂತತಿ ಹಾಳಾಗದಂತೆ ಎತ್ತವರು ಜಾಗ್ರತೆಯಿಂದ ಪಾರ್ಶಾಲಿಟಿ ಇಲ್ಲದೆ ನೋಡಕ್ಕೆ ಪ್ರಯಾಸ ಪಡೋಣ. சின்ன சந்தேகம் தெளிவுபடுத்தாமல் போனது ஈசாக்கு தவறாக ஆசீர்வதிக்க வைத்தது. ಐದನೇದಾಗಿ ಒಂದು ಸಣ್ಣ ಕಾರ್ಯ ಹೇಗೆ ನಾಶನ ತಂದಿತ್ತು ಓದೋಣ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 4 ಮತ್ತು 19ನೇ ವಚನ. நியாயாதிபதிகள் 16ஆம் அதிகாரம் 4 மற்றும் 19ஆம் வசனம். Judges 16th chapter 4 and 19th verse, page number 290. அதற்கு பின்பு அவன் சோரே காற்றங்கரையில் இருக்கிற தெலிலாள் என்னும் பேருள்ள ஒரு ஸ்திரீயோட சிநேகமா இருந்தான். அவள் அவனை தன் மடியிலே நித்திரை செய்ய பண்ணி ஒருவனை அழைத்து அவன் தலைமயிரின் 7 ஜடையை சிறைப்பித்து அவனை சிறுமைப்படுத்த தொடங்கினாள். ಅವನ ಬಲಂ ಅವனை ಬಿಟ್ಟು ನೀಂಗಿತ್ತು. ಆನಂತರ ಸಂಸೋನನು ಸೋರೇಕ್ ತಗ್ಗಿನಲ್ಲಿ ವಾಸವಾಗಿದ್ದ ದೆಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು. ಅವನ ಶಕ್ತಿ ಹೋಯಿತು. ಈ ಸಂಸೋನನು ದೇವರಿಂದ ಏರ್ಪಡಿಸಲ್ಪಟ್ಟ ನ್ಯಾಯಸ್ಥಾಪಕನು, ನಜರೇಯ ವ್ರತವನ್ನು ಪಾಲಿಸುವುದಕ್ಕೆ ಕರೆಯಲ್ಪಟ್ಟವನು. ಇವನು ಸಾಧಾರಣ ವ್ಯಕ್ತಿ ಅಲ್ಲ, ಮನುಷ್ಯರಲ್ಲಿ ವಿಶೇಷವಾದ ವ್ಯಕ್ತಿ. ಇವನ ಹಾಗೆ ಬಲವನ್ನು ಇನ್ನೊಬ್ರು ಪಡೆದಿಲ್ಲ. ಇವನನ್ನು ಯಾರು ಕೊಲ್ಲಕ್ಕಾಗಲ್ಲ, ಯಾರು ಗೆಲ್ಲಕ್ಕಾಗಲ್ಲ. ಯಾವ ಸಿಂಹ ಬಂದ್ರು ಸರಿ, ಕರಡಿ ಬಂದ್ರು ಸರಿ, ಏನೇ ಬಂದ್ರು ಸರಿ, ಅದನ್ನೆಲ್ಲ ಸೊಳ್ಳೆನು ಹೊಡೆದಾಕ್ಬಿಡ್ತಾರೆ. ದೊಡ್ಡ ದೊಡ್ಡ ಪಿಲ್ಲರ್ ಮನೆಗಳನ್ನೇ ಕೈಯಲ್ಲೇ JCB ಎಲ್ಲ ಮಾಡುತ್ತಲ್ಲ, ಇದೆಲ್ಲ ಇವನೇ ಸುಮ್ಮನೆ ಕೈಯಲ್ಲೇ ಮಾಡ್ಬಿಡ್ತಾನೆ. ಅಂತ ಒಂದು ಶಕ್ತಿಶಾಲಿ. ಫಿಲಿಸ್ಟಿಯರನ್ನು ಹಾಗೆ ಸದೆ ಬಡಿದು ಇಸ್ರಾಯೇಲ್ನ ಸರಬಲ ಸಮಯದ ಯೇಸುವಿನ ನಾಮವನ್ನು ಮಹಿಮೆಪಡಿಸಬೇಕಾದವನು ಒಂದು ಸಣ್ಣ ವಿಷಯದಲ್ಲಿ ಅವರ ಮುಂದೆ ದಾಸನಾಗಿ ಹೋಗ್ಬಿಡ್ತಾನೆ. ಯಾವ ವಿಷಯ ಅಂತ ಹೇಳಿದ್ರೆ ದೆಲೀಲಾ ಎಂಬವಳ ಮೇಲೆ ಮೋಹಿತನಾಗಿರ್ತಾನೆ. ದೇವರು ಕೊಡ್ತಾರೆ, ದೇವರ ಮಕ್ಕಳೊಂದಿಗೆ ಮದುವೆ ಮಾಡಿಕೊಳ್ಳಬೇಕು, ದೇವರ ಮಕ್ಕಳಲ್ಲದವರೊಂದಿಗೆ ಮದುವೆ ಮಾಡಿಕೊಳ್ಳಬಾರದು, ರಕ್ಷಣೆಯಲ್ಲಿ ಇಲ್ಲದವರ ಜೊತೆಗೆ ಸಂಬಂಧ ಇಟ್ಕೊಳ್ಳಬಾರದು. ನಾವು ಹೆಂಗೋ ಮದುವೆ ಮಾಡ್ಬಿಡ್ಬೇಕು, ಆದ್ರಿಂದ ಒಂದು ಕೋಟಿಗೂ ಮಾಡ್ಬಿಡೋಣ ಅಂತ ಹೇಳಿ ಮದುವೆ ಮಾಡಕ್ಕೆ ನಿಂತ್ಕೋಬಾರ್ದು. ಯಾಕಂದ್ರೆ ಎಲ್ಲರೂ ಮದುವೆ ಆಯ್ತಾ ಮದುವೆ ಕೇಳ್ತಾರೆ, ಅದಕ್ಕಾಗಿ ಏನು ಮಾಡ್ಬೇಕು. ಆದ್ರೆ ಆಗುವ ಸಮಸ್ಯೆಗಳೇನು? ಇಸ್ರಾಯೇಲರು ಸುನ್ನತಿ ಇಲ್ಲದವರ ಜೊತೆಗೆ ಮದುವೆ ಆಗಬಾರ್ದಂತ ಹೇಳಿ ಅವ್ರಿಗೆ ತಂದೆ ತಾಯಿ ಬುದ್ಧಿ ಹೇಳಿ ಕೊಟ್ಟಾಗಲೂ ಕೂಡ ಸಂಸೋನನು ಸುನ್ನತಿಯವರಲ್ಲದ ದೆಲೀಲಾ ಎಂಬ ಒಂದು ಅನ್ಯ ಜನಾಂಗದ ಸ್ತ್ರೀಯ ಮೇಲೆ ಮೋಹಿತನಾಗಿರುವುದಕ್ಕೆ ಪ್ರಯಾಸ ಪಡ್ತಾರೆ. ಆದ್ರಿಂದ ಆಕೆಯ ಪ್ರೀತಿಯ ಮಾತುಗಳನ್ನು ಇವನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆಕೆಯು ಇವನನ್ನು ತನ್ನ ತೊಡೆಯ ಮೇಲೆ ಮಲಗಿಸುತ್ತಾಳೆ. ಇವನಿಗೆ ಎಷ್ಟು ದೊಡ್ಡ ಸಂತೋಷ. ಏನಪ್ಪ, ಒಂದು ತಾಯಿ ತನ್ನ ಮಗುವನ್ನು ಮಲಗಿಸಿಕೊಳ್ಳುವಾಗ ಇಷ್ಟು ಪ್ರಯತ್ನ ಇವನು ಹಂಗೇ ನೆನೆಸ್ಕೊಳ್ತಾನೆ. ಆದ್ರೆ ಇವನಿಗೆ ಅರ್ಥವಾಗಲ್ಲ, ಈಕೆಯ ಪ್ರೀತಿ ನಾಟಕವಾದದ್ದು, ನನ್ನನ್ನು ನಾಶ ಮಾಡುವುದಕ್ಕಂತ ಪ್ರೀತಿ ಅಂತ ಗೊತ್ತಾಗಲಿಲ್ಲ. ಆಕೆ ಹತ್ರ ಎಲ್ಲಾ ರಹಸ್ಯವನ್ನು ಹೇಳ್ಬಿಡ್ತಾನೆ. ನನ್ನ ತಲೆಗುಳಿದ ಕಟ್ಟಾಗ್ಬಿಟ್ರೆ ನನ್ನ ಶಕ್ತಿ ಎಲ್ಲ ಹೋಗ್ಬಿಡ್ರೆ ಅಂತ ದೇವರ ಇದನ್ನು ಯಾರಿಗೂ ಹೇಳ್ಬೇಡ ಅಂತ ಅದನ್ನೆಲ್ಲ ಆಕೆ ಹತ್ರ ಹೇಳ್ಬಿಡ್ತಾನೆ. ಆಕೆ ಅವನನ್ನು ತನ್ನ ತೊಡೆ ಮೇಲೆ ಮಲಗಿಸಿ ಅವನ ತಲೆಯನ್ನ ಬೋಡಿಸ್ಬಿಡ್ತಾಳೆ. ಅವನ ಶಕ್ತಿ ಹೋಗ್ಬಿಡ್ತದೆ. ಕೊನೆಗೆ ಫಿಲಿಸ್ಟಿಯರು ಬರ್ತಾರೆ, ಅವನು ಹಿಡ್ಕೊಂಡು ಹೋಗ್ತಾರೆ. ಅವನ 2 ಕಣ್ಣುಗಳನ್ನು ಕಿತ್ತಾಕ್ಬಿಡ್ತಾರೆ. ಈ ಕಣ್ಣು ತಾನೇ ನಿನ್ ಬೇರೆ ಮೇಲೆ ಆಸೆ ಪಡಿ ಮಾಡ್ತು. ಅವನು ಕೂರ್ಣನಾಗಿಸಿ ಅವನನ್ನು ಜೈಲಲ್ಲಿ ಹಾಕಿ ಅವನನ್ನು ಹಾಗೆ ಅಲ್ಲಿ ಎಲ್ಲರಿಗೂ ರಾಗಿ ರುಗಕ್ಕೆ ಬಿಟ್ಬಿಡ್ತಾರೆ. ಇವನನ್ನು ಯಾರು ಟಚ್ ಮಾಡಕ್ಕಾಗಲ್ಲ, ಇವನು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಾವೆಲ್ಲ ಗೇಟ್ ಓಪನ್ ಮಾಡಿದ್ರೆ ಒಳಗೆ ಬರ್ತೀವಲ್ವಾ, ಇವನು ಗೇಟ್ ಅನ್ನೇ ತಲೆ ಮೇಲೆ ಬಂದ್ಬಿಡ್ತಾನೆ. ಒಂದು ಊರ ಬಾಗಲ ಗೇಟು, ಒಂದು ಊರ ಬಾಗಲ ಅಂದ್ರೆ ಒಂದು 6 ಸಾವಿರ ಇರುತ್ತಲ್ಲ, ಅದನ್ನ JCB ತಗೋಕ್ಕಾಗಲ್ಲ. 2-3 JCB ಒಳಗೆ ಇಡಕ್ಕೆ ಒಬ್ಬ ಸಂಸೋನನು ಅದನ್ನ ತನ್ನ ಶೋಡ ಬಿಟ್ಕೊಂಡು ಬಂದ್ಬಿಡ್ತಾನೆ. ಅಂತ ಒಂದು ಪರಾಕ್ರಮಿ ಇವತ್ತು
ಫಿಲಿಷ್ಯರ ಜೈಲಲ್ಲಿ ಕಣ್ಣಿಲ್ಲದವನಾಗಿ ಬೇಲಿಗಳು ಹಾಕಿಸಲ್ಪಟ್ಟವನಾಗಿ ಗುಲಾಮನಾಗಿ ಅವಸ್ಥೆ ಪಡ್ತಿದ್ದಾನೆ. ಯಾಕೆ? ಇಸ್ರಾಯೇಲರಲ್ಲಿ ಅಲ್ಲಿ ಹೆಣ್ಮಕ್ಳು ಇರ್ಲಿಲ್ವಾ? ಮದುವೆ ಮಾಡಿಕೊಳ್ಳೋಕೆ ಅಲ್ಲಿ ಸಂಬಂಧಗಳು ಇರ್ಲಿಲ್ವಾ? ಆದರೆ ಇವನ ಆಸೆ ಯಾವಾಗಲೂ ದೇವ ಜನರಲ್ಲದವರೊಂದಿಗೆ, ದೇವರಿಗೆ ಇಷ್ಟವಿಲ್ಲದವರೊಂದಿಗೆ, ದೇವರ ಪ್ರೀತಿಸಿದವರೊಂದಿಗೆ ಸಂಬಂಧ ಮಾಡ್ಕೊಳ್ಳೋಕೆ ಆಸೆ ಪಟ್ಟದರಿಂದಲೇ ಇದು ಸಣ್ಣ ಒಂದು ಕಾರ್ಯ. ಅವನಿಗೆ ಇಲ್ಲ ದೊಡ್ಡವರಾದ್ಮೇಲೆ ಮದುವೆ ಆಗ್ಬೇಕಲ್ಲ, ಒಂದು ಸಂತತಿ ಇರ್ಬೇಕಲ್ಲ, ಒಂದು ಇದಿರ್ಬೇಕಲ್ವ ಅಂತ ಹೇಳಿ ಇವನು ಏನೋ ಮಾತಾಡಕ್ ಹೇಳಿ ಹೋದ. ಆದ್ರೆ ಇದುವೇ ಅವನ ನಾಶನಕ್ಕೆ ಗುರಿಯಾಗ್ಬಿಡ್ತು. ವಿಶ್ವಾಸಿಯೇ, ದೇವರ ಮಕ್ಕಳಿಗೆ ಮದುವೆ ಆಗುವುದು ಮುಖ್ಯ. ಆದ್ರೆ ಮದುವೆ ಆಗುವುದಕ್ಕಾಗಿ ನೀನು ಜೀವಿಸ್ಬೇಡ. ಇನ್ನೊಂದು ಸಮಯ ಬರೋದಕ್ಕೆ ಪಾಸ್ಟರ್ಗೆ ಹೆಣ್ಣೋಡ್ ಕೊಡ್ತಾರಾ? ಪಾಸ್ಟ್ ಕೆಲಸ ಸಾಧಾರಣ ಕೆಲಸ. ಸತ್ಯದಲ್ಲಿ ಎಲ್ಲಾದ್ರೂ ಓದಿದ್ರೆ ಪಾಸ್ಗಳು ಬಂದು ಅವ್ರಿಗೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಮದುವೆ ಮಾಡ್ತಾ ಕೂತು ಎಲ್ಲ ವಾಕ್ಯ ನೋಡಿದೀರಾ? ಅದು ಕೆಲಸ ಅಲ್ಲ. ಅದು ಬೇಕಾದ್ರೆ ಹೆಲ್ಪ್ ಮಾಡ್ಬೋದೇ ಹೊರತು ಕೆಲವು ವಿಷಯ ಹೇಳ್ತಾರೆ ಈ ಪಾಸ್ಟರ್ಗೆ ಹೆಣ್ಣೆ ನೋಡ್ಕೊಳಲ್ಲ, ಗಂಡೆ ನೋಡ್ಕೊಳಲ್ಲ. ಅದು ಪಾಸ್ಟರ್ ಕೆಲಸ ಅಲ್ಲ. ಅದು ತಿನ್ನೋರಾಗಿರ್ರಿ, ದೇವರ ಚಿತ್ತ ಅರ್ಥ ಮಾಡಿಕೊಳ್ರಿ. ನೀವು ಯೋಗ್ಯರಾಗಿ ಜೀವಿಸಿದರೆ, ನೀವು ಪರಿಶುದ್ಧರಾಗಿ ಜೀವಿಸಿದರೆ, ನೀವು ಸಾಕ್ಷಿಯಿಂದ ಜೀವಿಸುವವರಾಗಿದ್ರೆ, ನಿಮ್ಮ ಮಕ್ಕಳ ಹಾಗೆ ಯೋಗ್ಯವಾಗಿ ಬೆಳೆಸ ಕಲ್ತ್ಕೊಂಡ್ರೆ ನಿಮ್ಮ ಕುಟುಂಬಕ್ಕೆ ಜನ ಹೆಣ್ಣು ಕೊಡಕ್ಕೆ ಗಂಡು ಕೊಡಕ್ಕೆ ಓಡೋಡು ಅವರೇ ಬರ್ತಾರೆ. ಸಾಕ್ಷಿಯಾಗಿದ್ರೆ ಅವರೇ ಬರ್ತಾರೆ. ಆ ಸಾಕ್ಷಿ ಇಲ್ಲದವರಾಗಿದ್ರೆ ನೀವು ಈ ರೀತಿ ಅವಸ್ಥೆ ಪಡಬೇಕಾಗುತ್ತದೆ. ಯಾಕಂದ್ರೆ ನಮ್ಮ ದೇವರು ಒಳ್ಳೆಯವನು, ದೇವರು ಎಲ್ಲವನ್ನು ಏರ್ಪಡಿಸಿ ಕೊಡ್ತಾರೆ. ಆದ್ರೆ ಇಲ್ಲಿ ಮದುವೆ ವಿಷಯದಲ್ಲಿ ಸಂಸೋನನು ಎತ್ತವರ ಮಾತನ್ನಾಗಲಿ ದೊಡ್ಡವರ ಮಾತನ್ನಾಗಲಿ ಬಿದೆ ತೋರಿಸದೆ ಅನ್ಯರೊಂದಿಗೆ ಸಹವಾಸ ಮಾಡುವುದಕ್ಕೆ ಒಪ್ಪಿಸಿಕೊಟ್ಟ. ಅನ್ಯರೊಂದಿಗೆ ಹೋಗ್ಬಿಟ್ಟೇನಾಗುತ್ತೆ, ಅವ್ರು ಕರೆದಾಗ ಚರ್ಚೆ ಬರಕ್ಕಾಗಲ್ಲ, ಸತ್ಯದೇವನ ಹಿಂಬಾಲಿಸಕ್ಕಾಗಲ್ಲ, ಅವರ ದಾರಿಗಳಲ್ಲೇ ಅಲಿಬೇಕಾಗುತ್ತದೆ. ಎಷ್ಟೋ ಮಕ್ಕಳ ಸ್ಥಿತಿ. ಸಂಸೋನನು ಹೀಗೆ ಅನ್ಯ ಸ್ತ್ರೀಗಳಲ್ಲಿ ಮೋಹಿತನಾದದರಿಂದಲೇ ಅವನ ಈ ಭೂಮಿಯಲ್ಲಿ ಎಲ್ಲಾ ಮನುಷ್ಯರಲ್ಲಿ ವಿಶೇಷ ಕೃಪೆಯನ್ನು ಪಡೆದವನು ಅದರಲ್ಲಿ ಅವಮಾನ ಪಟ್ಟವನಾಗಿ ತನ್ನ ಶಕ್ತಿಯನ್ನು ಕಳ್ಕೊಂಡವನಾಗಿ ದೇವರು ಅವನಿಂದ ದೂರ ಹೋಗುವುದಕ್ಕೆ ಕಾರಣನಾಗಿ ಬಿಟ್ಟ. ಯಾಕೆಂತ ಹೇಳಿದ್ರೆ ಮದುವೆ ಕಾರ್ಯಗಳಲ್ಲಿ ಸ್ವಲ್ಪ ಅವಸರ ಪಟ್ಟು ಮೋಸ ಮಾಡಿಕೊಂಡ. ಅವನ ಸಣ್ಣ ಆಸೆ ದೇವರ ಮೇಲೆ. ದೇವರಾಗಿಂತ ಒಳ್ಳೆಯವರು ಸುಂದರರು ಇಸ್ರಾಯೇಲರಿದ್ದಾರೆ, ಆದ್ರೆ ಇವನ ಮನಸ್ಸು ಆಕೆಯ ಮೇಲೆ ಇತ್ತು. ಆದ್ರಿಂದಲೇ ಅವರ ತಂದೆ ತಾಯಿಗಳಾಗಲಿ ಹಿರಿಯರಾಗಲಿ ಯಾರ ಮಾತನ್ನು ಕೇಳುವುದಕ್ಕೆ ಅವನು ಪ್ರಯಾಸ ಪಡಲಿಲ್ಲ. ಹೀಗೆ ಅವನು ನಾಶವಾಗ್ತಾನೆ. ಹಾಗಾನೆ ಕಲಿಯುವ 5ನೇ ಪಾಠ, ಸಣ್ಣ ಆಸೆಯೇ ದೆಲಿಲಾಳನ ವಂಚನೆಯನ್ನು ತಿಳಿಯದೆ ಸಂಸೋನನು ದುರ್ಬಲನಾದನು. ಸಣ್ಣ ಆಸೆಯೇ ದೆಲಿಲಾಳ ವಂಚನೆಯನ್ನು ತಿಳಿಯದೆ ಸಂಸೋನನು ದುರ್ಬಲನಾದನು. சின்ன ஆசையே தெலிலாளின் வஞ்சனையை அறியாமல் ಸಿಂಸೋನೆ ಬಲವೀನಪಡಿಸಿಯದು. ಸಂಸೋನನಿಗೆ ಏನಾಯ್ತು ಗೊತ್ತಾ? ದೇವರ ವಂಚನೆಯ ಪ್ರೀತಿ ಅರ್ಥ ಆಗಲಿಲ್ಲ. ದೇವರ ಮಕ್ಕಳು ಚೆನ್ನಾಗಿ ತಿಳ್ಕೊಳ್ಳಿ, ಯಾರ್ಯಾರು ವಂಚನೆಯಿಂದ ಪ್ರೀತಿ ಮಾಡ್ತಾರೆ, ಯಾರೆಲ್ಲ ನಿಜವಾಗಿ ಪ್ರೀತಿ ಮಾಡ್ತಾರೆ ನೀನ್ ಕಲ್ತ್ಕೊಳ್ಬೇಕು. ಸತ್ಯದಲ್ಲಿ ಅಬ್ಷಾಲೋಮನ ಅಂತ ಒಬ್ಬ ಇದ್ದಾನೆ. ಯಾರು? ದಾವೀದನ ಮಗ. ಅಷ್ಟ ತನಕ ಯಾರು ನೋಡಿ ನಮಸ್ಕಾರ ಮಾಡಿ ಅವ್ರನ್ನ ಚೆನ್ನಾಗಿದ್ದೀರಾ, ಊಟ ಆಯ್ತಾ ಅದೆಲ್ಲ ಕೇಳಲೇ ಇಲ್ಲ. ಆದ್ರೆ ಇವನು ರಾಜನಾಗ್ಬೇಕಂತ ಆಸೆ ಪಟ್ಟಾಗ ದಾವೀದನೊಳಗೆ ಬಂದವರ ಹತ್ರ ಹೋಗಿ ನೀವು ಚೆನ್ನಾಗಿದ್ದೀರಾ, ನೈಸ್ ಆಗಿದ್ದೀರಾ, ಅದಿದೆಯಾ ಇದ ನೈಸ್ ಮಾಡಕ್ ನೋಡ್ತಾನೆ. ಅವ್ರನ್ನೆಲ್ಲ ತನ್ನ ಟೀಮ್ ಅಲ್ಲಿ ಸೇರ್ಸೋಕೆ ಪ್ರಯಾಸ ಪಡ್ತಾನೆ. ಇದ್ರದ ಆ ಒಂದು ಸಿಸ್ಟಮ್ ಅವನಿಲ್ಲ. ವಂಚನೆಯ ಒಂದು ಕಾರ್ಯ. ಪಾಪ ಮೋಸ ಮಾಡ್ಕೊಂಡ್ರು. ಆಮೇಲೆ ಇವರ ವಂಚನೆಗೆ ಅವರು ಒಳಗೆ ಬಿದ್ದು ಅವನು ಭೂಮಿಗಿಲ್ಲದೆ ಆಕಾಶಕ್ಕಿಲ್ಲದೆ ಅವನು ಸಾಯ್ಬೇಕ ಸ್ಥಿತಿ ಬಂತು. ಅವನು ನಂಬಿದವರೆಲ್ಲ ಅವಮಾನದಿಂದ ಮತ್ತೆ ದಾರಿ ಮುಂದೆ ನಿಂತ್ಕೋಬೇಕಾಯ್ತು. ತಿಳ್ಕೊಳ್ಬೇಕು, ಯಾರು ವಂಚನೆಯ ಪ್ರೀತಿ, ನಾಟಕೀಯವಾದ ಪ್ರೀತಿ, ನಿನ್ನ ಆತ್ಮದ ಬಗ್ಗೆ ಯಾರಿಗೆ ಜವಾಬ್ದಾರಿ ಇದೆ ಚೆನ್ನಾಗಿ ತಿಳ್ಕೊಳ್ರಿ. ಇಲ್ಲಿ ಸಂಸೋನನಿಗೆ ದೆಲಿಲಾಳನ ವಂಚನೆಯ ಪ್ರೀತಿ ಅರ್ಥವಾಗದೆ ಮೋಸ ಮಾಡಿಕೊಂಡವನಾಗಿ ಶಕ್ತಿಯನ್ನು ಕಳ್ಕೊಂಡು ದುರ್ಬಲನಾಗಿ ಹೋಗ್ತಾನೆ. ಜಾಗೃತಿಯಾಗಿರೋಣ. ಸಣ್ಣ ಆಸೆ ಅತಿ ದೊಡ್ಡ ಅಪಾಯ ತರ್ತದೆ. ಹಾಗಾಗಿ ಸಣ್ಣ ಕಾರ್ಯ ಯಾವಾಗ ಕೇಳಿ ತಂದ್ಬಿಡ್ತು. 1 ಸಾಮುವೇಲ 15ನೇ ಅಧ್ಯಾಯ 22-23 ವಚನಗಳು. 1 ಸಾಮುವೇಲ್ 15ಾம் அதிகாரம் 22-23 வசனங்கள். 1 சாமுவேல் 1 Samuel 15th chapter 22nd and 23rd verse, page number 318. அதற்கு சாமுவேல்,
கர்த்தருடைய சத்தத்திற்கு கீழ்ப்படுகிறதை பார்க்கிலும் சர்வாங்க தகனங்களும் ಸರ್ವಾಂಗ ದಹನಗಳು பலிகளும் ಬಲಿಗಳು கர்த்தருக்கு பிரியமாயிருக்கும். கர்த்தருக்கு பிரியமாகுமோ? பலியை பார்க்கிலும் கீழ்ப்படிதலும் பலியை பார்க்கிலும் கீழ்ப்படிதலும் ஆட்டுக்கடாக்களின் இனத்தை பார்க்கிலும் செவி கொடுத்தலும் உத்தமம். செவி கொடுத்தலே உத்தமம். ரெண்டகம் பண்ணுதல் பில்லிசுன்ய பாவத்திற்கும் முரட்டாட்டம் பண்ணுதல் அவபக்திக்கும் விக்கிரக ஆராதனைக்காரருக்கும் சரியா இருக்கிறது. நீர் கர்த்தருடைய வார்த்தையை புறக்கணித்தபடினாலே அவர் உம்மை ರಾಜಾವಾ ಇರಾದಬಡಿಕೆ ಪುರಕಣಿತು ತಳ್ಳಿನಾರ್ ಎಂದ. ಅದಕ್ಕೆ ಸಮುವೇಲನು ಸೌಲನ್ನು ನೋಡಿ, ಕರ್ತನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಸರ್ವ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುತ್ತದೆ. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಕರ್ತನ ಮಾತನ್ನು ತಳ್ಳಿ ಬಿಟ್ಟದ್ರಿಂದ ಆತನು ನಿನ್ನನ್ನು ಅರಸತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ನುಡಿದನು. ಅರಸನಾದ ಸೌಲನು ರಾಜನಾಗಿರುವ 2ನೇ ವರ್ಷದಲ್ಲಿ ಹೇಳ್ಬಿಟ್ರು, ಅವನು 40 ವರ್ಷ ಅವನು ಬಾಳ್ಬೇಕು ಅರಸನಾಗಿ. ಆದ್ರೆ 2nd ವರ್ಷದಲ್ಲಿ ಹೇಳ್ಬಿಟ್ರು, ನಿನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಅರಸನೇ ಆಗಿದ್ದಾನೆ, ಕೀರ್ತಿ ಧರಿಸಿದ್ದಾನೆ, ಸಿಂಹಾಸನ ಕೂತ್ಕೊಂಡಿದ್ದಾನೆ. ಆದ್ರೆ ದೇವರ ಅನುಗ್ರಹದಿಂದ ಅಲ್ಲ, ದೇವರು ಅವನು ಕೋಪ ಮಾಡ್ಕೊಂಡಿದ್ದಾರೆ. ಅವನು ಸಿಂಹಾಸನದಲ್ಲಿ ಇದ್ರು ಕೂಡ ನರಕವನ್ನು ಅನುಭವಿಸ್ತಿದ್ದಾನೆ. ಯಾಕೆಂದ್ರೆ ದೇವರು ಅವನನ್ನು ತಳ್ಳಿಬಿಟ್ರು. ಯಾಕೆಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟ. ದೇವರಿಗೆ ಹೇಳಿದ್ರು, ಈ ಅಮಾಲೇಕರು ನೋಟಲ ಮಕ್ಕಳಿದಾರಲ್ಲ, ಯಾವಾಗ ಅವ್ರನ್ನ ಶತ್ರುಗಳಾದ್ರು ದೇವರು ಬಿಟ್ರು, ಅವ್ನು ಎಲ್ಲಿ ನೋಡ್ತಾವನ್ನ ಸಾಯಿಸಾಕ್ಬಿಡು, ಅವ್ರಲ್ಲಿ ಒಬ್ಬರು ಬಿಡ್ಬೇಡ, ಅವನನ್ನು ಅವರ ರಾಜನನ್ನು ಅವನ ಪಶುಗಳು ಎಲ್ಲವನ್ನು ಸರ್ವನಾಶ ಮಾಡು, ಯಾವುದು ಒಂದನ್ನು ಉಳಿಸಬೇಡ ಅಂತ ಹೇಳಿದ್ರು. ಆದ್ರೆ ಸೌಂಡ್ ಯೋಚನೆ ಮಾಡ್ತಾನೆ, ನಾವು ದೇವರನ್ನ ಆರಾಧನೆ ಮಾಡ್ತೀವಿ, ದೇವರ ಹತ್ರ ಹೋಗ್ಬೇಕಾದ್ರೆ ಕಾಣಿಕೆ ತಗೊಂಡು ಹೋಗ್ಬೇಕು, ಅಲ್ಲಿ ಬಲಿಗಳನ್ನ ಅರ್ಪಿಸ್ಬೇಕು. ಹಾಗಾದ್ರೆ ಇಲ್ಲಿ ಒಳ್ಳೆಯ ಪ್ರಾಣಿಗಳಿದೆ, ಬಲಿ ಕೊಡುವುದಕ್ಕೆ ಒಳ್ಳೆಯ ಕೊಬ್ಬಿದ ಕಾರ್ಯಗಳ ಇದೆ, ಹೇಗೂ ದೇವರಿಗೆ ಬಲಿ ಕೊಡ್ಬೇಕು. ಇವಾಗ ದೇವರು ಹೇಳಿದ್ದಾರೆ, ಅದನ್ನು ಒಂದನ್ನು ಉಳಿಸಬೇಡ, ಎಲ್ಲರೂ ಕೊಂದಾಕ್ಬಿಡು. ಅಲ್ಲಿ ಕೊಂದಾಕಕ್ ಬದಲಾಗಿ ಅದನ್ನು ಆಲಯಕ್ಕೆ ತಗೊಂಡು ಬಲಿ ಕೊಟ್ಬಿಟ್ರೆ ಅವ್ರ ಕೊಲೆನೇ ಆಗುತ್ತೆ, ಅಲ್ಲಿಯೂ ಕೊಲೆನೇ ಆಗುತ್ತೆ, ಇಲ್ಲಿಯೂ ಕೊಲೆ ಆಗುತ್ತೆ. ಆದ್ರೆ ಇಲ್ಲೊಂದು ಲಾಭ ಆಗುತ್ತಲ್ಲ, ಈ ಕಾಣಿಕೆಯನ್ನು ಸ್ವಲ್ಪ ಸ್ವಾರ್ಥದಿಂದ ಮಾಡ್ಬಿಟ್ರೆ ದೇವರ ಎಣಿಸಿಕೆ ಪ್ರಕಾರ ಅದು ಕೊಲೆ ಆಗ್ಬಿಟ್ರೆ ಮುದೋಗ್ತಿತ್ತಲ್ಲ ಅಂತ ಹೇಳಿ ಅವುಗಳನ್ನು ಉಳಿಸಿಕೊಂಡು ಅವುಗಳನ್ನು ದೇವರಿಗೆ ಕಾಣಿಕೆಯಾಗಿ ಕೊಡೋದಕ್ಕೆ ಪ್ರಯಾಸ ಪಡ್ತಾರೆ. ದೇವ್ರ ತಕ್ಷಣ ಹೇಳ್ತಾರೆ ಏನಂತ, ಕರ್ತನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಿಗಳಿಗೆ ಮೆಚ್ಚುತ್ತಾನೋ? ನಿನ್ನ ಕಾಣಿಕೆ ವಿಷಯದಲ್ಲಿ ಯಾಕೆ ನೀನು ತಂತ್ರ ಮಾಡಿಬಿಟ್ಟೆ? ದೇವ್ರಿಗೆ ಗೊತ್ತಿಲ್ವಾ? ದೇವ್ರನ್ನ ಏಮಾರ್ಸಕ್ಕಾಗುತ್ತಾ? ದೇವ್ರ ಸುಳ್ಳು ಹೇಳಕ್ಕಾಗುತ್ತಾ? ನೀನು ಏನೋ ಲೆಕ್ಕ ಮಾಡ್ತಾ ಇದ್ದೀಯಾ, ಆದ್ರೆ ದೇವರನ್ನು ನೀನು ಏಮಾರ್ಸಕ್ಕಾಗಲ್ಲ, ನೀನೇ ಏಮಾರಿಸಿಕೊಳ್ಳುತ್ತೀಯ. ಎಷ್ಟು ದೊಡ್ಡ ವೇದನೆ! ಅವತ್ತು ಇಸ್ರಾಯೇಲ್ ದೇಶದಲ್ಲಿ ರಾಜನಾಗಿರುವುದಕ್ಕೆ ಯೋಗ್ಯನೆಂದು ಎಲ್ಲರಿಂದ ಅಂಗೀಕರಿಸಲ್ಪಟ್ಟವನೇ ಸೌಲನು. ಎಲ್ಲರಿಗಿಂತ ಅತಿ ದೊಡ್ಡ ಶೋಲ್ಡರ್ ಉಳ್ಳವನು, ಒಳ್ಳೆ ಒಂದು ರಾಜನಾಗಿರುವುದಕ್ಕಾದ ಎಲ್ಲ ಗುಣತಿಶಯವುಳ್ಳವನು. ಆದರೆ ತನ್ನ ಕಾಣಿಕೆ ವಿಷಯದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡುವುದಕ್ಕೆ ಅವನು ಪ್ರಯಾಸ ಪಟ್ಟದ್ರಿಂದ ದೇವರು ಹೇಳ್ಬಿಟ್ರು, ಯು ಆರ್ ರಿಜೆಕ್ಟೆಡ್. ತಲೆ ಕೀಟಿಟ್ಕೋ, ರಾಜನ ನೀನೆ ಕರ್ಕೋ, ಮುಷ್ಯನ ಬಂದ ತಿನ್ನು. ಆದ್ರೆ ಸಾಧಾರಣ ಮನುಷ್ಯನಿಗಿರೋ ನೆಮ್ಮದಿ ಕೂಡ ನೀನು ಇಲ್ಲದೆ ಕೊನೆಗೆ ನಿನ್ನ ಬಾಳು ನಿನಗೆ ಕಷ್ಟವಾಗ್ಬಿಟ್ಟು ನೀನು ಸೂಯಿಸೈಡ್ ಮಾಡಿಕೊಂಡು ಸಾಯಬೇಕಾದ ಸ್ಥಿತಿಗೆ ಬರುತ್ತೆ ಅಂತ ಹೇಳ್ಬಿಟ್ರು. ಯಾಕಂದ್ರೆ ನಾನು ಕೈ ಬಿಟ್ಬಿಟ್ಟಿದ್ದೀನಿ. ಒಂದು ದಿನ ನೆಮ್ಮದಿಯಾಗಿ ಬಾಳಿಲ್ಲ, ಒಂದು ದಿನ ಅವನಿಗೆ ಒಳ್ಳೆ ನಿದ್ರೆ ಬರಲಿಲ್ಲ, ಒಂದೊತ್ತು ಊಟವನ್ನು ಅವನು ಸಂತೋಷ ಪಡಕ್ಕಾಗ್ಲಿಲ್ಲ. ಯಾಕೆಂದ್ರೆ ದೇವರು ಅವನನ್ನು ಕೈ ಬಿಟ್ಟದ್ರಿಂದ ಎಲ್ಲಾ ಇದೆ, ಆದ್ರೆ ಸಮಾಧಾನ ಇಲ್ಲ. ಎಲ್ಲಿ ಮಿಸ್ಟೇಕ್ ಬಂತು? ದೇವರ ಮುಂದೆ ಅರ್ಪಿಸುವ ಕಾಣಿಕೆಯಲ್ಲಿ ಸ್ವಲ್ಪ ತಪ್ಪರ್ಥ ಮಾಡಿಕೊಂಡ್ಬಿಟ್ಟ. ಹೆಂಗೋ ಅದನ್ನು ಕೊನೆ ಮಾಡ್ಬೇಕು, ಆ ಕೊನೆ ಬಲಿ ಮೂಲಕವಾಗಲಿ ಅಂತ ಹೇಳಿ ಅದನ್ನು ತಗೊಂಡು ಇಡೋದಕ್ಕೆ ಪ್ರಯಾಸ ಪಟ್ಟಾಗ ದೇವರು ಅವನನ್ನು ಹಿಡಿದು ಬಿಟ್ರು. ಅದರೊಂದಿಗೆ ಇವನ ಕಥೆಯು ವೇಸ್ಟ್ ಆಗೋಯ್ತು. ಇವನ ಹೊಟ್ಟೆಯಲ್ಲಿ ಒಳ್ಳೆ ಮಕ್ಕಳು ಹುಟ್ಟಿದ್ರು. ಯೋನಾಥನನು ಒಳ್ಳೆ ವ್ಯಕ್ತಿ, ಆತನ ಬಗ್ಗೆ ಓದ್ತೀವಿ, ದಾಳಿ ಹೇಳ್ತಾನೆ ಎಂತ ಹೃದಯ ಉಳ್ಳವನಂತ. ಅವನ ಸಂತತಿಯೆಲ್ಲ ಇವತ್ತು ಭೂಮಿಯಲ್ಲಿ ದೊಡ್ಡ ಸಾಕ್ಷಿಯಾಗಿ ಏರ್ಪಡಿಸಬೇಕಿತ್ತು, ಒಳ್ಳೆ ಮಕ್ಕಳು. ಆದ್ರೆ ತಂದೆ ತಾಯಿಗಳು ಮಾಡೋ ತಪ್ಪಾದ ಮಿಸ್ಟೇಕ್ ಅವರ ಮಕ್ಕಳ ಅವರ ಬದುಕಿಗೆ ಕೇಳಿ ತಂದ್ಬಿಡ್ತದೆ. ಕಾಣಿಕೆ ವಿಷಯದಲ್ಲಿ ಇವನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟ, ತಪ್ಪರ್ಥ ಮಾಡ್ಕೊಂಡ್ಬಿಟ್ಟ. ಅಲ್ಲಿಯೂ ಕೂಡ ಕೊನೆ ಆಗುತ್ತೆ. ಈಗ ಆ ಕೊನೆಯನ್ನೇ ಬಲಿ ಮಾಡೋಣ,
ಅದರ ಮೂಲಕ ಹೆಂಗೂ ಸಾಯ್ತದಲ್ಲ ಅಂತ ಹೇಳಿ ಅದನ್ನೇ ಅವನು ಮಿಸ್ಕಾಲ್ಕುಲೇಷನ್ ಮಾಡಿಕೊಂಡಾಗ 38 ವರ್ಷಗಳ ಕಾಲ ಕಿರೀಟವನ್ನು ಧರಿಸಿಕೊಂಡೆ, ಸಿಂಹಾಸನದಲ್ಲಿ ಕುಳಿತುಕೊಂಡೆ, ಮೃಷ್ಟಾನ್ನ ಭೋಜನವನ್ನು ತಿಂದುಕೊಂಡೆ, ಎಲ್ಲಾ ಸುಖದ ಮುಂದೆಯೇ ಆಳುವವನಾಗಿದ್ದ. ಅವನ ಬದುಕಿಂಗಾಯ್ತು ಗೊತ್ತಾ? ಅನೇಕ ಸಲ ಅವನ ಮೇಲೆ ದೆವ್ವ ಬಂದು ಕುತ್ಕೊಳ್ತಾ ಇತ್ತು. ದೇವರು ಕುತ್ಕೋಬೇಕಾದ ಒಂದು ವಿಶ್ವಾಸಿ, ದೇವರ ಆತ್ಮನಿಂದ ಇರಬೇಕಾದ ವಿಶ್ವಾಸಿ, ಯಾವಾಗ ದೇವರು ಕೈ ಬಿಟ್ರೋ ಅವನಿಗೆ ದೆವ್ವ ಹಿಡಿತಾ ಇತ್ತು. ದೇವರದವ್ರು ಏನೋ ನೋಡಿದಿರಾ? ಯಾರು ಮನೆಗಳಲ್ಲಾದ್ರು ಅವ್ರು ಕಿರ್ಚಾಡುದು, ಕೂಗಾಡುದು ಮಾಡುವ ಅವಸರ ನೋಡಿದೀರಾ? ಎಷ್ಟು ನೋವಾಗಿರುತ್ತೆ ಗೊತ್ತಾ? ಅಯ್ಯೋಯ್ಯೋ, ಇಂಥ ಮಕ್ಕಳು ಯಾಕೆ, ಇಂಥ ಮನೆಯವ್ರು ಯಾಕೆ ಇಂಥ ಕೊಟ್ಟು ನೀವು ಸೂಸೈಡ್ ಮಾಡ್ಕೊಂಡು ಅನ್ಸಾಗುತ್ತೆ. ಅಷ್ಟು ದೊಡ್ಡ ವೇದನೆ ಬಂತು. ಯಾಕಂದ್ರೆ ಕಾಣಿಕೆ ವಿಷಯದಲ್ಲಿ ಮಾಡಿದ ಸ್ವಲ್ಪ ಮಿಸ್ಟೇಕಿನ ಕಾರ್ಯ ಎಷ್ಟು ದೊಡ್ಡ ವೇದನೆ ನಡೆಸ್ಬಿಡ್ತು. ವಿಶ್ವಾಸಿಯೇ, ನೀನ್ ಸಣ್ಣ ವಿಷಯ ನೆನೆಸ್ಕೊಳ್ತೀಯ, ಆದ್ರೆ ಅದರ ಎಫೆಕ್ಟ್ ಎಷ್ಟು ದೊಡ್ಡ ಕೇಡಿಗೆ ನಡೆಸ್ಬಿಡುತ್ತೆ ಎಂಬುದನ್ನು ಕಲ್ತ್ಕೊಳ್ಬೇಕು. ಹಾಗಾಗಿ ಕಲಿಯುವ 6ನೇ ಪಾಠ, ಸಣ್ಣ ತಪ್ಪರ್ಥದ ಕಾಣಿಕೆಯಿಂದ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಿ ಕರ್ತನ ಕೋಪ ಪಡದ ಸೌಲನು. ಸಣ್ಣ ತಪ್ಪರ್ಥದ ಕಾಣಿಕೆಯಿಂದ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಿ ಕರ್ತನ ಕೋಪ ಪಡದ ಸೌಲನು. சின்ன தப்பாக காணிக்கையினாலே பிரியப்படுத்த முயற்சித்து கர்த்தருடைய கோபத்தை பெற்ற சவுல். ಹೆಂಗೂ ದೇವರ ಕಾಣಿಕೆ ಕೊಡ್ತೀವಿ, ಒಂದು ಕಡೆ ಅದನ್ನು ಕೊಲೆ ಮಾಡ್ಬೇಕು ಹೇಳ್ತಾರಲ್ಲ, ಒಂದೇ ಕಲ್ಲಲ್ಲಿ 2 ಮಾಡಬೇಕು, ಒಂದು ಹಿಡಿದಾಗ 2 ಬೀಳುತ್ತಲ್ಲ. ಇವಾಗ ಏನಾಗುತ್ತೆ, ದೇವ್ರು ಹೇಳಿದಾಗ ಸಾಯಲು ಬೇಕು, ಇಲ್ಲಿ ಬಲಿ ಕೊಡ್ದಾಗ ಸಾಯೂ ಆಗುತ್ತೆ, ಅದೇ ಸಮಯದಲ್ಲಿ ಕಾಣಿಕೆ ಆಗ್ಬಿಡುತ್ತೆ ಅಂತ ಹೇಳಿ ದೇವರನ್ನು ಮೆಚ್ಚಿಸುತ್ತಾರೆ ಅಂತ ಹೇಳಿಕೊಂಡು ಇವನು ಕೇಳು ಮಾಡ್ಕೊಂಡ್ಬಿಟ್ಟ. ಒಳ್ಳೆ ವಿಶ್ವಾಸಿಗಳೇ, ಒಳ್ಳೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೆ ಭಕ್ತಿನಿ ಚೆನ್ನಾಗಿ ಬೈಬಲ್ ಓದ್ತಾರೆ, ಎಲ್ಲ ಒಳ್ಳೆ ಒಳ್ಳೆ ಗುಣಗಳೇ. ಆದ್ರೆ ಎಲ್ಲೋ ಒಂದು ಸಣ್ಣ ವಿಷಯದಲ್ಲಿ ಎಡುವುದರಿಂದ ಟೋಟಲ್ ಹಿಸ್ಟ್ರಿಯೇ ಹಾಳಾಗ್ಬಿಡುತ್ತೆ. ಕೇಳು ಮಾಡ್ಕೋಬೇಡಿ, ಕಾಪಾಡಿಕೊಳ್ಳೋಣ. ದೇವರ ಆತ್ಮ ನಮ್ಮನ್ನು ಎಚ್ಚರಿಸುವಾಗ ಮಾನಸಂದ್ರ ಪಡುವ ದೇವರ ಕೃಪೆಂದ್ಕೊಳ್ಳೋಣ. ಏಳನೇದಾಗಿ ಒಂದು ಸಣ್ಣ ಕಾರ್ಯ ಯಾರಿಗೆ ದೊಡ್ಡ ಕೇಳು ತಂದ್ಬಿಡ್ತು. ಕೀರ್ತನೆಗಳು 106, 32, 33 ವಚನ. ಸಂಗೀತಂ 106 ಸಂಗೀತಂ 32, 33 வசனங்கள். Psalms 106, 32 and 33 verse, page number 667. மேரிபாவின் கண்ணீர்களிடத்திலும் அவருக்காக கடும் கோபம் மூட்டினார்கள். அவர்கள் நிமித்தம் மோசேக்கு பொல்லாப்பு வந்தது. அவர்கள் அவன் ஆவியை விசனப்படுத்தினதினாலே தன் உதடுகளினாலே பதறி பேசினான். ಇಸ್ರಾಯೇಲರು ಮೇರಿಬದ ಪ್ರವಾಹದ ಸಮೀಪದಲ್ಲಿ ಕರ್ತನನ್ನು ರೇಗಿಸಿದರು. ಅವರ ದೆಸೆಯಿಂದ ಮೋಶೆಗೆ ಕೇಡು ಉಂಟಾಯಿತು. ಅವರು ದೇವರಾತ್ಮನಿಗೆ ವಿರೋಧವಾಗಿ ನಿಂತಿದ್ದರಿಂದ ಮೋಶೆ ದುಡುಕಿ ಮಾತನಾಡಿದನು. ಮೋಶೆಗೆ ಬಂದ ಕೇಳು. ಮೋಶೆ ತರ ಸೇವೆ ಮಾಡಕ್ಕೆ ಈ ಭೂಮಿಯಲ್ಲಿ ಯಾರಿಗೂ ಆಗಲ್ಲ. ದೇವರ ಸಭೆಯನ್ನು ಮೇಯಿಸಿದ ಮೊದಲನೇ ಪಾಸ್ಟರ್ ಬೈಬಲಲ್ಲಿ ಮೋಶೆ. ಸುಮಾರು 2 ಕೋಟಿ ಜನರ ಒಂದು ಸಭೆಯುಳ್ಳ ಒಂದು ಜನಾಂಗವನ್ನು ಐಗುಪ್ತರ ವಶದಿಂದ ಬಿಡಿಸಿಕೊಂಡು ಬಂದು ದೇವರನ್ನು ಆರಾಧಿಸುವುದಕ್ಕೆ ಕರೆಯಲ್ಪಟ್ಟಿದ್ದ ದೇವರಿಂದ ನೇಮಕವಾದ ವ್ಯಕ್ತಿ. ಈ ಭೂಮಿಯಲ್ಲಿ ಅಂತ ಒಂದು ರಕ್ಷಣೆಯನ್ನು, ಅಂತ ಒಂದು ದೇವರ ಮಾತ್ಕಾರ್ಯವನ್ನು ಯಾವ ಸಭೆ ನೋಡ್ಲಿಲ್ಲ, ಜರುಗು. ಯಾವ ವಿಶ್ವಾಸಿಗಳು ಹೀಗೆ ದೇವರನ್ನು ಹೀಗೆ ಮುಖಾಮುಖಿ ತಿಳಿದಿಲ್ಲ. ಯಾವ ಪಾಶ್ಚಾತ್ಯದ ವಿಶ್ವಾಸಿಗಳು ದೇವರ ಸ್ವರವನ್ನು ಕೇಳಿಸಕ್ಕೆ ಮಾಡಕ್ಕಾಗಲಿಲ್ಲ. ದೇವರ ಪ್ರಸನ್ನ ಹಾಗೆ ತೋರಿಸಕ್ಕಾಗಲ್ಲ. ಇದೆಲ್ಲ ಮಾಡಿದವರು ಮೋಶೆ. ಈ ಭೂಮಿಯಲ್ಲಿ ಅಂತ ಒಂದು ಪಾಸ್ಟರ್. ಆದ್ರೆ ಅಂತ ಒಂದು ಪಾಸ್ಟರ್ಗಾದ ಒಂದು ಒಂದು ಸಣ್ಣ ಕಾರ್ಯದಲ್ಲಿ ಅವರು ತನ್ನ ಕೃಪೆಯನ್ನು ನಷ್ಟ ಮಾಡ್ಕೊಳ್ತಾರೆ. ದೇವರು ಬಿಡ್ತಾರೆ, ನೋ, ಅವರೆಲ್ಲ ಒಳಗೆ ಹೋಗ್ಲಿ, ನೀವು ಹೊರಗೋಬೇಡ, ಒಳಗೆ ಹೋಗಕ್ಕೆ ನಿಮ್ಗೆ ಅವಕಾಶ ಕೊಡಲ್ಲ. ಪಾಪ ಆ ವಿಶ್ವಾಸಿಗಳ ನಿಮಿತ್ತವಾಗಿ ಮೋಶೆಗೆ ಕೇಡುಂಟಾಯಿತು. ದೇವ್ರ ಮೋಶೆ ಹೇಳ್ತಾರೆ, ನೋಡಪ್ಪ, ನಾನ್ ನಿನ್ನ ಆರಿಸಿಕೊಂಡು ಸುಮ್ಮನೆ ಆರಿಸಿಕೊಳ್ಳಲಿಲ್ಲ, ನಿನ್ನ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ನಾನು ಏನ್ ಹೇಳ್ತೀನೋ ಅಷ್ಟು ಮಾತ್ರ ಕೇಳು. ನನಗೆ ನೀನು ಬುದ್ಧಿ ಹೇಳ್ಕೊಳಕ್ಕೆ ಬರ್ಬೇಡ. ನಾನು ಹೇಳೋದ್ರ ಮಾತ್ರ ಹೇಳ್ಬಿಡು. ನಾನು ಹೇಳ್ತೀನಿ, ಈ ವಿಶ್ವಾಸಿಗಳು ಸರಿ ಇಲ್ಲ, ಅವರು ಕಾನೂನು ಬಳಕೆ ಲಾಯಕ್ಕಿಲ್ಲ,
ಆದ್ರಿಂದ ಅವನ ಕೈ ಬಿಡ್ತೀನಿ ಅಂತ ದೇವ್ರು ಹೇಳಿದಾಗ ಮೋಶೆ ಇಲ್ಲ ಸ್ವಾಮಿ ನೀವು ಕೈ ಬಿಡಬಾರ್ದು, ನೀವು ದಯವಿಟ್ಟು ಅವನು ಕರುಣೆ ಮಾಡ್ಬೇಕು ಅಂತ ಹೇಳಿ ದೇವರ ತೀರ್ಮಾನವನ್ನೇ ಈ ಮೋಶೆ ತುಂಬಾ ಪೀಡಿಸಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಇಲ್ಲ ಮೋಶೆ, ನಾನು ಅರ್ಥ ಮಾಡ್ಕೋ, ಇವ್ರು ಸರಿ ಇಲ್ಲ, ನೀನ್ ಇವರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ, ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇವರಿಂದ ನೀ ಕೇಳಿ ಬರ್ತಿದ್ದೀವಿ ಮೊದಲು ಹೇಳಿಕೊಟ್ರು. ಮೋಶೆ ಅವರು ಪ್ರೀತಿಸುತ್ತೇನೆ ಎಂಬ ಹೆಸರಿನಲ್ಲಿ ಯಾರು ಒಳ್ಳೆ ವಿಶ್ವಾಸಿ, ಯಾರು ನಾಟಕ ಮಾಡೋ ವಿಶ್ವಾಸಿ, ಯಾರು ಸಭೆಯನ್ನು ಹಾಳು ಮಾಡೋ ವಿಶ್ವಾಸಿ ಎಂಬ ಆ ವ್ಯತ್ಯಾಸ ತಿಳ್ಕೊಳಕ್ಕೆ ಮೋಶೆ ಮೋಸ ಮಾಡಿಕೊಳ್ತಾನೆ. ದೇವರ ಮಾತನ್ನು ತಿರಸ್ಕಾರ ಮಾಡಿಬಿಟ್ಟು ಅವರನ್ನು ಹೆಚ್ಚಾಗಿ ಪ್ರೀತಿಸೋದಕ್ಕೆ ಹೋದಾಗ ಆ ಜನರೇ ಮೋಶೆಗೆ ವಿರೋಧವಾಗಿಯೂ ದೇವರ ವಿರೋಧವಾಗಿ ನಿಂತ್ಕೊಂಡ್ಬಿಡ್ತಾರೆ. ಕೊನೆಗೆ ಮೋಶೆ ಅವರಿಗಾಗಿ ಫೈಟ್ ಮಾಡಿದ ಏನಂತ, ದೇವರೇ ನನ್ನ ಹೆಸರು ಬೇಕಾದ್ರೆ ಜೀವೋಪಾಧ್ಯಾಯ ಪಟ್ಟಿಗೆ ತೆಗೆದುಬಿಟ್ಟು ಇವರನ್ನು ಕಾಪಾಡೋದು ಹೇಳಿ ಪ್ರಾರ್ಥನೆ ಮಾಡಿ ಅವ್ರ ಮೇಲೆ ದಯ ತೋರಿಸಕ್ಕೆ ಪ್ರಯಾಸ ಪಟ್ಟು ಯಾವ ಜನರಿಗಾಗಿ ನಿಂತುಕೊಂಡನೋ ಆ ಜನರೇ ವಾಕ್ಯ ಹೇಳ್ತದೆ, ಇಸ್ರಾಯೇಲರು ಮೇರಿಬದಲ್ಲಿ ಪ್ರವಾಹ ಸಮೀಪದಲ್ಲಿ ಕರ್ತರನ್ನು ರೇಗಿಸಿದರು. ಇಸ್ರಾಯೇಲರ ದೇಶದಿಂದ ಮೋಶೆಗೆ ಕೇಡು ಉಂಟಾಯಿತು. ಅವರು ಇಸ್ರಾಯೇಲರು ದೇವರಾತ್ಮನಿಗೆ ವಿರೋಧವಾಗಿ ನಿಂತದ್ದರಿಂದ ಮೋಶೆ ದುಡುಕಿ ಮಾತಾಡಿ ದೇವರ ಶಿಕ್ಷೆಯನ್ನು ಮೋಶೆ ಪಡಿಬೇಕಾಯ್ತು. ಒಂದು ಸಣ್ಣ ಮಿಸ್ಟೇಕ್. ಸೊ ಸಭೆ ನಡೆಸುವುದು ಸಾಧಾರಣ ಮಾತಲ್ಲ. ಇಲ್ಲಿ ದೇವರೊಂದಿಗೂ ಸೈತಾನ ನಡುವೆ ನಿಂತ್ಕೊಂಡು ಸಭೆ ಮಾಡ್ಬೇಕು. ಒಂದೊಂದು ವಿಶ್ವಾಸಿ ಸಭೆಗೆ ಬರುವಾಗ ಅವರಲ್ಲಿರುವ ಎಲ್ಲಾ ಶಾಪಗಳು, ದುರಾತ್ಮಗಳು, ಎಲ್ಲಾ ರೀತಿಯ ಅಂಧಕಾರ ಕ್ರಿಯೆಗಳೊಂದಿಗೆ ಇಲ್ಲಿ ಬರ್ತಾರೆ. ಇಲ್ಲಿ ದೇವರಾತ್ಮನು ದುರಾತ್ಮನು ಈ ಎರಡರ ಫೈಟ್ ಅಲ್ಲಿ ಪಾಸ್ಟ್ ಎಂಬ ವ್ಯಕ್ತಿ ಅದನ್ನು ಸರಿಪಡಿಸಿ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಿ ಅವರು ತಿದ್ದುಕೊಳ್ಳಕ್ಕೆ ಬುದ್ಧಿ ಹೇಳ್ಕೊಡ್ಬೇಕು. ಅವ್ರನ್ನು ಪ್ರೀತಿಸುತ್ತೇನೆ ಎಂಬ ಹೆಸರಿನಲ್ಲಿ ಅವರಿಂದ ಹಾಳಾಗಬಾರ್ದು. ಮೋಶೆ ದೇವರ ಆಲೋಚನೆ ಮೀರಿ ವಿಶ್ವಾಸಿಗಳನ್ನು ಪ್ರೀತಿಸೋಕೆ ಪ್ರಯಾಸ ಪಟ್ಟಾಗ ಆ ವಿಶ್ವಾಸಿಗಳಿಂದಲೇ ಮೋಶೆಗೆ ಕೇಡುಂಟಾಯಿತು ಅಂತ ಹೇಳಿ ದೇವರಾತ್ಮ ಬರ್ಸ್ಕೊಡ್ತಾರೆ. ಇದರಿಂದ ಮೋಶೆ ಯಾರು? ಈ ಭೂಮಿಯಲ್ಲಿಯೇ ಆದಾಮನ ಹೊಟ್ಟೆಯಲ್ಲಿ ಹುಟ್ಟಿದ ಎಲ್ಲರಲ್ಲಿ ತುಂಬಾ ಸಾತ್ವಿಕತೆ ಉಳ್ಳವನು, ಹಂಬಲ್ ಮ್ಯಾನ್. ಅವನಾಗೆ ಸಹನೆ ಉಳ್ಳವನು ಈ ಭೂಮಿಲಿ ಯಾರು ನೋಡಕ್ಕಾಗಲ್ಲ. ಅಂತ ವ್ಯಕ್ತಿಯೇ ಈ ವಿಶ್ವಾಸಿಗಳ ನಿಮಿತ್ತವಾಗಿ ಅವನಿಗೆ ಕೇಡನ್ನು ತರಿಸ್ಕೊಂಡ್ಬಿಡ್ತಾನೆ. ತುಂಬಾ ಜೋಪಾನವಾಗಿರ್ಬೇಕು. ವಿಶ್ವಾಸಿಗಳು ಮುಖ್ಯ. ಅದಕ್ಕಾಗಿ ವಿಶ್ವಾಸಿಗಳು ಮಾಡುವ ತಪ್ಪುಗಳಿಗೆಲ್ಲ ಜೊತೆ ನಿಂತ್ಕೋಬಾರ್ದು. ವಿಶ್ವಾಸಿಗಳು ಮಾಡುವ ಅಯೋಗ್ಯತನಕ್ಕೆ ನಾವು ಖಂಡಿಸದೇ ಇರಬಾರ್ದು. ತಪ್ಪು ಮಾಡಿದಾಗ ತಪ್ಪಂತ ಹೇಳ್ಬೇಕು. ಇಲ್ಲ ಅವರು ಬೈದು ಬಿಟ್ಟರೆ ಅವ್ರ ಸಭೆಗೆ ಬರಲ್ಲ, ಕಾಣಿಕೆ ಮಿಸ್ ಆಗುತ್ತೆ. ಇದೆಲ್ಲ ಅನೇಕ ಜನರ ಕಾಣಿಕೆಗಳು. ಇಲ್ಲ, ದೇವರೇ ಮುಖ್ಯ, ದೇವರ ಪರಿಶುದ್ಧತೆಯೇ ಮುಖ್ಯ. ವಿಶ್ವಾಸಿಗಳು ಪರಿಶುದ್ಧರಾಗಿ ದರ್ಶನ ಮಾಡ್ಬೇಕು. ಅವರಿಗಾಗಿ ಇವರಿಗಾಗಿ ಮಾಡಬಾರ್ದು. ಸಭೆನ ಗೊತ್ತಾ, ಸ್ವಲ್ಪ ವಸತಿ ಉಳ್ಳವರು ವಸತಿ ಇಲ್ಲದವ್ರ ಮೇಲೆ ದೌರ್ಜನ್ಯ ಮಾಡಕ್ ಕೊಡ್ತಾರೆ. ಆ ವಿಶ್ವಾಸ ನೋಡ್ತಾರೆ, ಇವ್ರು ಚೆನ್ನಾಗಿ ವಸತಿ ಉಳ್ಳವರಾಗಿದ್ದಾರಲ್ಲ, ಇವ್ರು ಗತಿ ಇಲ್ಲದವರಾಗಿದ್ದಾರಲ್ಲ ಅಂತ ಹೇಳಿ ಗತಿ ಇಲ್ಲದವರನ್ನು ದೌರ್ಜನ್ಯ ಮಾಡುವ ವಿಶ್ವಾಸ ಕಂಡು ಬರ್ತಾರೆ. ತುಂಬಾ ಜೋಪಾನ. ಅದ್ರ ಎಲ್ಲಾ ಪ್ರಯಾಸದಿಂದ ಸಭೆಯಲ್ಲಿ ಪಕ್ಷಪಾತವಿಲ್ಲದೆ ನೋಡ್ಕೊಳ್ಬೇಕು, ಅನ್ಯಾಯವಾಗದೆ ನೋಡ್ಕೋಬೇಕು. ಅದೇ ಸಮಯದಲ್ಲಿ ವಿಶ್ವಾಸ ತಪ್ಪು ಮಾಡುವಾಗ ತಪ್ಪನ್ನು ತಪ್ಪೆಂದು ಹೇಳುವುದಕ್ಕೆ ನೋಡೋಕೆ ಪ್ರಯತ್ನಿಸಬೇಕು. ದೇವರೊಬ್ಬರನ್ನೇ ಮೆಚ್ಚಿಸಬೇಕೆ ಹೊರತು ವಿಶ್ವಾಸಿಗಳನ್ನಲ್ಲ. ವಿಶ್ವಾಸಿಗಳು ಮೆಚ್ಚಿಸೋಕೆ ಮೋಶೆ ಪ್ರಯಾಸ ಪಟ್ಟಾಗ ಆ ವಿಶ್ವಾಸಿಗಳಿಂದಲೇ ಮೋಶೆಯು 40 ವರ್ಷ ಪ್ರಯಾಸ ಪಟ್ಟು ಕೊನೆಗೆ ಕಾನಾನ್ ದೇಶದಲ್ಲಿ ಕಾಲಿಡಕ್ಕಾಗದಂತೆ ಆ ವಿಶ್ವಾಸಿಗಳೇ ಮೋಶೆಗೆ ಕೇಳನ್ನು ಮಾಡಿಬಿಟ್ರು. ಇದರಿಂದ ಬಹು ಸಾತ್ವಿಕನಾದ ಮೋಶೆ ಕೋಪಗೊಳ್ಳುವುದಕ್ಕೂ ರೇಗುವುದಕ್ಕೂ ದೇವರ ಮಾತನ್ನು ಕಿವಿಗೊಳ್ಳದೆ ಅದರ ಜೊತೆಗೆ ಮಾತಾಡುವಂತ ಆ ಬಂಡೆಯಾದ ಕ್ರಿಸ್ತನಿಗೆ ಮಾತಾಡಂತ ಹೇಳಿದ್ರೆ ಮೊದಲ ಸಲ ಅದನ್ನು ಒಡೆದು ಬಿಡ್ತಾರೆ. ಎಷ್ಟು ದೊಡ್ಡ ವೇದನೆ. ಅವ್ರು ಮಾಡಿದ ಟೆನ್ಷನ್ ಮೋಶೆಗೆ ಈ ತರ ಆಗ್ಬಿಡ್ತು. ದೇವರ ಸೇವೆ ಮಾಡ್ಬೇಕು, ಆದ್ರೆ ದೇವರ ಚಿತ್ತಾನುಸಾರ ಮಾಡ್ಬೇಕು. ಒಂದು ಸಭೆ ನಡೆಸಿದ್ರೆ ಅವರು ಪರಲೋಕಕ್ಕೆ ಹೋಗುವ ಸಭೆಯಾಗಿರ್ಬೇಕು. ಸುಮ್ಮನೆ ಜನಗಳನ್ನು ತುಂಬಿಸುವ ಸಭೆ ಅಲ್ಲ, ಸುಮ್ಮನೆ ತಲೆ ಎಣಿಕೆಯಲ್ಲಿ ಇಡುವುದಕ್ಕೆ ಸಭೆ ಅಲ್ಲ. ಅದು ಕ್ವಾಲಿಟಿ ಆಗಿರ್ಬೇಕು, ಅದು ಪರಲೋಕ ಮೆಚ್ಚುವ ಸಭೆ ಆಗಬೇಕು. ದೇವರ ಭಯದಿಂದ ಕೂಡಿದ ಜನರನ್ನು ತುಂಬಿಸಬೇಕು. ಅದಕ್ಕಾಗಿ ಸೇವೆ ಮಾಡಬೇಕು. ಮೋಶೆ ಇದರಲ್ಲಿ ಜನಗಳ ಪರವಾಗಿ ನಿಂತುಕೊಂಡದರಿಂದ ಹಾಗೆ ದೇವರು ಕೋಪಗೊಂಡು ಮೋಶೆಗೆ ಅವಕಾಶವನ್ನು ತೆಗೆದುಬಿಟ್ರು. ಅದನ್ನು ಅವನಿಂದ ಕಿತ್ತು ಅದನ್ನು ಯೆಹೋಶುವನ ಕೈಗೆ ದೇವರು ಕೊಡ್ತಾರೆ. ಇಷ್ಟೊಂದು ವೇದನೆಯ ಕಾರ್ಯ. ಸೊ ದೇವರ ಸೇವೆ ಬಲವಾಗಿ ದೇವರ ಭಯದಿಂದ, ದೇವರ ಕೃಪೆಯಿಂದ, ದೇವರ ಚಿತ್ತಾನುಸಾರ ನಡೀಬೇಕಾದ್ರೆ ವಿಶ್ವಾಸಿಗಳು ತುಂಬಾ ಹುಷಾರಾಗಿರ್ರಿ. ವಿಶ್ವಾಸಿಗಳಿಂದ ಸಭೆಗಳು ಹಾಳಾಗಬಾರ್ದು.
ಸಭೆಗಳು ಕೆಟ್ಟೋಗಬಾರದು, ಸೇವಕರು ಇರಿಟೇಟ್ ಆಗುವುದಕ್ಕೆ ವಿಶ್ವಾಸಿಗಳು ಕಾರಣರಾಗಬಾರದು. ಅದು ತುಂಬಾ ದೊಡ್ಡ ಸಮಸ್ಯೆ. ಈ ಮೋಶ ಯಾರು? ಸೇವೆಗಾಗಿ ತನ್ನ ಮನೆಯನ್ನೇ ಬಿಟ್ಬಿಟ್ಟ, ತನ್ನ ಹೆಂಡತಿಯನ್ನೇ ಬಿಟ್ಬಿಟ್ಟ, ತನ್ನ ಮಕ್ಕಳನ್ನೇ ಬಿಟ್ಬಿಟ್ಟ, ಎಲ್ಲ ಈ ವಿಶ್ವಾಸಿಗಳಂತ ಹೇಳಿ ಅದಕ್ಕಾಗಿ ತನ್ನ ಜೀವಿತ ಬಿಡುಪಾಗಿಟ್ಟ. ಅಂತ ಮೋಶಗೆ ಬಂದಾಗ ಅವಸ್ಥೆ. ಆದ್ರಿಂದ ವಿಶ್ವಾಸಿಗಳು ನಡೆಸುವುದರಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸುವುದಕ್ಕೆ ಕಲಿತುಕೊಳ್ಳಬೇಕು, ಸರಿಯಾಗಿ ಮಾಡ್ಬೇಕು, ನ್ಯಾಯವಾದ ತೀರ್ಪು ಮಾಡ್ಬೇಕು. ಅವರು ಪ್ರೀತಿಸುವುದು ಮುಖ್ಯ, ಆದ್ರೆ ಪಾಪ ಮಾಡುತ್ತದನ್ನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ನಾವು ಅವಕಾಶ ಕೊಡಬಾರದು. ಸೊ ಮೋಶೆ, ಸಾತ್ವಿಕನಾದ ಮೋಶೆ ಕೋಪಗೊಂಡವರಾಗಿ ದೇವರಿಗೆ ಅವಿಧೇಯನಾಗಿ ಹೋಗುವುದಕ್ಕೂ ಕಾನಾನ್ ದೇಶ ನಷ್ಟಪಡಿಸ್ಕೊಳ್ಳೋಕ್ಕೂ ಮೋಶೆ ಕಾರಣವಾಯಿತು. ಹಾಗಾಗಿ ನಾವು 7ನೇ ಪಾಠ, ಸಣ್ಣ ಕೋಪದಿಂದ ಮೋಶೆ ದುಡುಕಿ ಮಾತಾಡಿ ಕಾನಾನ್ ದೇಶಕ್ಕೆ ಪ್ರವೇಶ ತಡೆ ಆಯಿತು. ಸಣ್ಣ ಕೋಪದಿಂದ ಮೋಶೆ ದುಡುಕಿ ಮಾತಾಡಿ ಕಾನಾನ್ ದೇಶಕ್ಕೆ ಪ್ರವೇಶ ತಡೆಯಾಯಿತು. சின்ன கோபத்தினாலே மோசே துணிந்து பேசி ಕಾನಾನಿಲ್ ಪ್ರವೇಶಿಕ ಮುಡಿಯಾಮಲ್ ಪೋನದು. ಎಲ್ಲ ಸಣ್ಣ ಕಾರ್ಯವೇ. ವಾಕ್ಯ ಹೇಳ್ತದೆ, ನಿನ್ನಂತೆಯೇ ಏನ್ ಮಾಡು, ನಿನ್ನ ನೆರೆಯವನನ್ನು ಪ್ರೀತಿಸು. ದೇವರನ್ನು ಪ್ರೀತಿಸಬೇಕು, ಹಾಗೆ ನಿನ್ನಂತೆಯೇ. ನಿನ್ನಂತೆ ಅರ್ಥ, ನಿನ್ನ ಹಾಗೆ ದೇವರ ಮೇಲೆ ಭಯಭಕ್ತಿಯಾಗಿದ್ದಾರೆ, ನಿನ್ನಂತೆ ಯಾರು ದೇವ್ರ ಚಿತ್ತ ಮಾಡ್ತಾರೆ, ನಿನ್ನಂತೆ ಯಾರು ದೇವರಿಗೆ ಮಹಿಮೆ ಕೊಡ್ತಾರೆ, ನಿನ್ನ ಹಾಗೆ ಯಾರೊಬ್ಬರು ಯೇಸು ನಾವು ಮಹಿಮೆ ಪಡಿಸ್ತಾನೆ, ಅದನ್ನ ಹೇಳ್ತಿದ್ದಾರೆ. ಹಾಗಾಗಿ ಇದನ್ನ ಮಾಡದೆ ಸುಮ್ಮನೆ ಇದಕ್ಕೆ ವಿರೋಧವಾಗಿ ಪ್ರೀತಿಸ್ಕೊಂಡಿರೋದ್ರಲ್ಲಿ ಅರ್ಥವಿಲ್ಲ. ನಿನ್ನಂತೆಯೇ ದೇವರನ್ನು ಹೀಗೆ ಮಹಿಮೆ ಪಡಿಸೋದಿಲ್ಲ ಅರ್ಥ. ಒಬ್ಬರಿಗೆ ಯೇಸು ನಾಮ ಇಷ್ಟ ಇಲ್ಲ ಅಂದ್ರೆ ಅವನ ಹೆಂಗೆ ಪ್ರೀತಿ ಮಾಡಕ್ಕಾಗುತ್ತೆ? ಯೇಸು ನಾಮದಲ್ಲಿ ಭಯಭಕ್ತಿ ಇಲ್ಲ ನಾನು ಹೆಂಗೆ ಪ್ರೀತಿ ಮಾಡಕ್ಕಾಗುತ್ತೆ? ಜೋಪಾನ. ಸೊ ಮೋಶೆ ಈ ಒಂದು ಪ್ರೀತಿ ತೋರಿಸುವ ವಿಷಯದಲ್ಲಿ ಮೋಸ ಮಾಡಿಕೊಂಡು ಕೊನೆಗೆ ತಾನೇ ಕಾರಣದೇಶ ಹೋಗೋದಕ್ಕಾಗದಂಗೆ ಇಷ್ಟು ದೊಡ್ಡ ಒಂದು ವೇದನೆ ಆಯ್ತು. ಇದೆಲ್ಲ ಸಣ್ಣ ಸಣ್ಣ ಕಾರ್ಯಗಳೇ, ಆದ್ರೆ ಅದು ದೇವರ ಎಣಿಕೆಯಲ್ಲಿ ತುಂಬಾ ದೊಡ್ಡ ವಿಷಯಗಳಾಗಿದೆ. ಅವತ್ತು ಅವಗಣಿಸ್ಬಿಟ್ಟು ಹಣ್ಣು ತಿನ್ನೋದೇನು ತಪ್ಪ, ಹಣ್ಣು ತಿನ್ನೋದು ಆರೋಗ್ಯ ತಾನೆ, ಒಳ್ಳೇದು ತಾನೆ, ಅದು ಇದೋ ತಾನೆ ಅಂತ ಹೇಳಿ ತಾನು ವಾದ ಮಾಡುತ್ತಾ ಕೊನೆಗೆ ದೇವರ ತೀರ್ಪನ್ನು ಉದಾಸೀನಪಡಿಸಿ ಹೇಗೆ ಶಾಪಗ್ರಸ್ತ ಸಂತತಿಗೆ ತಾಯಿ ಆಗ್ಬಿಟ್ಲೋ, ದೇವ ಜನರಾದ ನಾವು ಕೂಡ ಇದು ಸಣ್ಣ ವಿಷಯ ಅಂತ ಹೇಳಿಕೊಂಡು ನಾವು ಅದನ್ನು ಮುಂದುವರಿಸುತ್ತಾ ಹೋಗುವುದರಿಂದ ಇದರ ಎಫೆಕ್ಟ್ ಅನ್ನು ನಾವು ನಮ್ಮ ಸಂತತಿ ಅನುಭವಿಸುವುದಕ್ಕೆ ಸಾಧ್ಯ ಬರ್ತದೆ. ಸಣ್ಣ ಕಾರ್ಯಗಳನ್ನು ಸಣ್ಣದರಲ್ಲಿ ಸರಿಪಡಿಸಬೇಕು. ಒಬ್ಬನಿಗೆ ಕ್ಯಾನ್ಸರ್ ಬರುವುದಾದ್ರೆ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಅದನ್ನು ಕಂಡಿದ್ದು ಬಿಟ್ರೆ ಅದನ್ನು ಸರಿಪಡಿಸಬಹುದು. ಅದು 4ನೇ ಸ್ಟೇಜ್ಗೆ ಹೋದ್ಮೇಲೆ ಅದನ್ನು ಗುಣಪಡಿಸಕ್ಕಾಗಲ್ಲ. ವಿಶ್ವಾಸಿಯೇ, ನಿನ್ನ ಬದುಕಿನಲ್ಲಿ ದೇವರಾತ್ಮನು ಸಣ್ಣ ಕಾರ್ಯಗಳು ಏನೆಂಬುದನ್ನು ಎಚ್ಚರಿಸಿದಾಗ ಅದು ಸಣ್ಣದಾಗಿರುವಾಗಲೇ ಅದನ್ನು ಸರಿಪಡಿಸಿಬಿಡು. ಅದನ್ನು ಡಿಲೇ ಮಾಡುವುದರಿಂದ ಅದು ಬೆಳೆಯುತ್ತಾ ಅದು ಡಾಕ್ಟರ್ಗಲ್ಲ, ಆಸ್ಪತ್ರೆಗಲ್ಲ, ನಿನಗೇ ಆಪತ್ತನ್ನು ತರುತ್ತದೆ, ನಿನಗೆ ಸಮಸ್ಯೆ ಬರ್ತದೆ. ಅವಳಿಗೆ ಬಂದ ಈ ಸಮಸ್ಯೆ ನಮಗೆ ಬರದಾಗಿ ನೋಡಿಕೊಳ್ಳೋಣ. ಹಾಗಾಗಿ ಮತ್ತೊಂದು ಜ್ಞಾಪಕ ಬರ್ತೀನಿ, ಸಣ್ಣದೆಂದು ನೆನೆಸಿ ಉದಾಸೀನಪಡಿಸಿ ದೇವರ ಕೃಪೆಯಿಂದ ಬಿದ್ದವರಾದ 7 ದೇವರ ಮಕ್ಕಳು. ಮೊದಲನೇದಾಗಿ ಸಣ್ಣ ಕಿರಿಕಿರಿಯೇ ಹೇಬೆಲನ ಬಗ್ಗೆ ಕಾಯಿನನಿಗೆ ಶಾಪ ಪಡೆಯಲು ಕಾರಣವಾಯಿತು. ಎರಡನೇದಾಗಿ ಸಣ್ಣ ಅವಸರವೇ ಸಾರಲಿಗೆ ಅಬ್ರಹಾಮನ ಅನಾವಶ್ಯಕ ಇಷ್ಮಾಯೇಲನ ಜನನವಾಯಿತು. ಮೂರನೇದಾಗಿ ಸಣ್ಣ ಅವಿಧೇಯತೆಯೇ ಲೋಟನ ಕುಟುಂಬದವರು ನಾಶನವಾಗುವುದಕ್ಕೆ ಕಾರಣವಾಯಿತು. 4ನೇದಾಗಿ ಸಣ್ಣ ಸಂದೇಹವನ್ನು ಸ್ಪಷ್ಟಪಡಿಸದೇ ಹೋದ ಈಸಾಕನು ತಪ್ಪಾಗಿ ಆಶೀರ್ವದಿಸಬೇಕಾಯಿತು. 5ನೇದಾಗಿ ಸಣ್ಣ ಆಸೆಯೇ ದೆಲಿಲಳ ವಂಚನೆಯನ್ನು ತಿಳಿಯದೆ ಸಂಸೋನನು ದುರ್ಬಲನಾದನು. 6ನೇದಾಗಿ ಸಣ್ಣ ತಪ್ಪರ್ಥದ ಕಾಣಿಕೆಯಿಂದ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಿ ಕರ್ತನ ಕೋಪ ಪಡೆದ ಸೌಲನು. 7ನೇದಾಗಿ ಸಣ್ಣ ಕೋಪದಿಂದ ಮೋಶೆ ದುಡುಕಿ ಮಾತಾಡಿ ಕಾನಾನ್ ದೇಶದ ಪ್ರವೇಶ ತಡೆಯಾಯಿತು. ಇದೆಲ್ಲ ನಡೆದು ಬರೀ ಸಣ್ಣ ಕಾರ್ಯಗಳಿಂದಲೇ, ಯಾವ ದೊಡ್ಡ ಕಾರ್ಯಗಳಿಂದ ಅಲ್ಲ. ವಿಶ್ವಾಸಿ ಜೋಪಾನ. ನಾವು ನಡೆಯುವಾಗ ನಮ್ಮ ಕಾಲು ಎಳುತ್ತಾ ದೊಡ್ಡ ಕಲ್ಲಲ್ಲಿ ಎಳುವುದಿಲ್ಲ. ದೊಡ್ಡ ಕಲ್ಲಿಗೆ ಕಾಲು ಹೊಡೆದು ನೀನು ಕೆಳಗೆ ಬಿಡಲ್ಲ. ಯಾವ ಕಲ್ಲಿಗೆ? ಕಣ್ಣಿಗೆ ಕಾಣಲಿರುವ ಸಣ್ಣ ಕಲ್ಲಲ್ಲಿ ಬೂದಿರಿಸಿಕೊಂಡಿರುತ್ತೆ, ಅದಕ್ಕೆ ಟಚ್ ಮಾಡಿ ಕೆಳಗೆ ಬಿಡ್ತೀಯ. ಹೀಗೆ ವಿಶ್ವಾಸಿಗಳ ಜೀವಿತದಲ್ಲಿ ಕೂಡ ದೊಡ್ಡ ದೊಡ್ಡ ಪಾಪಗಳ ಬಗ್ಗೆ ನಾವು ಗಮನವಹಿಸೋ ನಾವು ಸಣ್ಣ ಕಲ್ಲುಗಳ ಸಣ್ಣ ಪಾಪಗಳ ಬಗ್ಗೆ ನಾವು ಇದು ಸಣ್ಣದು ತಾನೇ ನೆನೆಸುವುದರಿಂದ ಅದರಲ್ಲಿ ಮುಗ್ಗರಿಸಿ ಬಿದ್ದು ಎದ್ದೋಳಕ್ಕಾಗದೆ ಕ್ರಿಸ್ತನ ಓಟವನ್ನು ಕಳೆದುಕೊಂಡ ವಿಶ್ವಾಸಿಗಳ ಚರಿತ್ರೆಯನ್ನು ಸತ್ಯವೇದ ಬರೆಸಿರುತ್ತದೆ. ಆದ್ರಿಂದ ದೇವರಪ್ಪನ ಉದ್ದೇಶ ನೀನು ಅವರ ಹಾಗೆ ಬಿದ್ದು ಹೋಗದೆ ದೇವರಿಗಾಗಿ ಎದ್ದು ನಿಂತುಕೊಳ್ಳುವುದಕ್ಕೆ ನೀನು ಕೂಡ ದೇವರಾತ್ಮ ಕೃಪೆ ಪಡೆದು ಈ ಸಣ್ಣ ಸಣ್ಣ ತಪ್ಪುಗಳಿಂದ ಬಿಡಿಸಿಕೊಂಡು ಈಗಲೇ ನೀನು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿಳ್ಕೊಳ್ಳೋಕೆ ನಮ್ಮನ್ನು ಪ್ರಯಾಸ ಪಡೋಣ.
ನೀನು ಬಿದ್ದವನಾಗಿ ಅಲ್ಲ. ಯೇಸು ಸ್ವಾಮಿ ಯಾರನ್ನು ಬಿಡಿಸುವುದಕ್ಕೆ ಬಂದನಲ್ಲ. ಇವತ್ತು ಪೆಂತೆಕೋಸ್ತ ಅಂತ ಹೇಳುವ ದೊಡ್ಡ ಜನ ಮಾಡೋದು ಗೊತ್ತಾ, ಅವನ ಬೀಳ್ತಾ ಇದ್ದಾರೆ. ಏನ್ ಮಾಡ್ತಾರೆ? ಅವನೋಗಿ ಬೀಳ್ತಾನೆ. ಯೇಸು ಸ್ವಾಮಿ ಎಲ್ಲರನ್ನು ಹೇಳ್ಸಕ್ ಬಂದಾಗ ಇವ್ರು ಮಾಡ್ತಾರೆ, ಎಲ್ಲರನ್ನು ಬೀಳ್ಸಕ್ ಬರ್ತಾರೆ. ನೀ ಏನ್ ಕಾರ್ಯ? ಯೇಸು ಸ್ವಾಮಿ ಹತ್ರ ಮಾಡ್ಲಿಲ್ಲ, ಅಪೋಸ್ತಲರ ಹತ್ರ ಮಾಡ್ಲಿಲ್ಲ, ಆದಿ ಸಭೆ ಮಾಡ್ಲಿಲ್ಲ, ಈ ಬೈಬಲಲ್ಲಿ ಆತ ಕಥೆ ಇಲ್ಲ. ಇದೆಲ್ಲ ಬರೀ 100 ವರ್ಷಗಳಿಂದ ಆತ್ಮೀಯರು ಹೆಸರು ಹೇಳಿಕೊಂಡು ಮೋಸ ಪಡಿಸುವುದಕ್ಕೆ ಜನಭಾವ. ಹಾಗೆ ಟಚ್ ಅನ್ನು ಬೀಳಿಸುವುದು, ಅನ್ಯ ಭಾಷೆಯನ್ನು ಹೇಳಿ ಸುಳ್ಳಾದ ಒಂದು ಭಾಷೆ ಹಿಡ್ಕೊಂಡು ಮೋಸ ಪಡಿಸಿಕೊಂಡು ದೊಡ್ಡ ಗುಂಪು ಈ ಲೋಕದಲ್ಲಿದೆ. ಎಲ್ಲರನ್ನು ಬೀಳಿಸುವುದಕ್ಕೆ ಇರುವಾಗ ದೇವರಾತ್ಮನು ಬಿದ್ದವನಾಗಿರಬೇಡ, ಎದ್ದವನಾಗಿ ದೇವರ ಚಿತ್ತ ಮಾಡುವುದಕ್ಕೆ ನಿನ್ನಲ್ಲಿರುವ ಸಣ್ಣದನ್ನು ಹೇಳಿಕೊಳ್ಳುವ ಪಾಪಗಳಿಂದ ನೀನು ಬಿಡಿಸಿಕೊಂಡು ಎಚ್ಚೆತ್ತವನಾಗಿ ನೀನು ಬಿಡುಗಡೆಯಾಗಬೇಕೆಂಬುದೇ ದೇವರ ಉದ್ದೇಶ. ದೇವರಾತ್ಮನು ಪ್ರೀತಿಯುಳ್ಳವನಾಗಿದ್ದಾನೆ. ನಿನ್ನ ಬಿಡಿಸುವಿಕೆಯಲ್ಲ, ನೀನು ಎದ್ದೇಳುವುದರಲ್ಲಿ ಅದರ ಆಸಕ್ತನಾಗಿದ್ದಾನೆ. ಕರ್ತನ ಶಬ್ದಕ್ಕೆ ಕಿವಿಗೊಡೋಣವೇ, ದೇವರಿಗೆ ಭಯ ಪಡೋಣವೇ. ನಮ್ಮ ಜೀವಿತದ ಸಣ್ಣ ಪಾಪ ಅಂತ ಹೇಳಿಕೊಂಡು ನಾವು ಮಾಡಿದ ಕಾರ್ಯಗಳಿಗಾಗಿ ನಾವು ಮನಸ್ಸಲ್ಪಟ್ಟು ನಮ್ಮ ಸಂತತಿಯನ್ನು ದೇವರ ಕೋಪದಿಂದ ಬಿಡಿಸ್ಕೊಳ್ಳಕ್ಕೆ ಈಗಲೇ ಒಪ್ಪಿಸಿಕೊಳ್ಳೋಣ. ದೇವರ ಕಾರ್ಯ ನಮ್ಮ ನೆರವೇರುವಂತೆ ನಾವು ಪ್ರಾರ್ಥಿಸೋಣ. ಹಾಗಾಗಿ ಪ್ರಾರ್ಥನೆ ಮಾಡುವಂತ ಸಹೋದರಿ ಕೃಪಾ ಕಲಾವತಿ ಸಿಸ್ಟರ್ ಪ್ರಾರ್ಥನೆ ಮಾಡಿ. ಸ್ತೋತ್ರ 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 ಯೇಸಪ್ಪ, ಈ ಪುರಾತನ ದಿನದಲ್ಲಿ ಕರ್ತನೆ ವಂದಿಸುವುದಕ್ಕೆ ಆರಾಧಿಸುವುದಕ್ಕೆ ಮಾಡಿಕೊಟ್ಟ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ಇಲ್ಲಿ ಕೂಡಿ ಬಂದ ಎಲ್ಲರನ್ನು ಕರ್ತನೆ ಯೇಸಪ್ಪ ನೀವು ಆಶೀರ್ವದಿಸ್ರಿ ಸ್ವಾಮಿ. ನಿನ್ನ ಚಿತ್ತಾನುಸಾರವಾಗಿ ನಡೆಯುವುದಕ್ಕೆ ಕೃಪೆ ಮಾಡ್ರಿ ಕರ್ತನೆ. ಹಾಗೆ ಈ ದಿನದಲ್ಲಿ ಕರ್ತನೆ ಯೇಸಪ್ಪ, ಮೊದಲನೇ ಮನುಷ್ಯರಾದ ಆದಾಮಳನ್ನು ಹವ್ವಳನ್ನು ಕುರಿತು ಕರ್ತನೆ ನಮ್ಮನ್ನು ಎಚ್ಚರಿಸಬೇಕಾಗಿ ಸ್ತೋತ್ರ ಯೇಸಪ್ಪ. ತಿನ್ನಬಾರದನ್ನ ಹಣ್ಣನ್ನು ತಿಂದು ಕರ್ತನೆ ನಿಮ್ಮ ಚಿತ್ತವಿಲ್ಲದ ಕಾರ್ಯವನ್ನು ಮಾಡಿ ಕರ್ತನೆ ಅವರು ಶಾಪಗ್ರಸ್ತರಾದರು ಅಂತ ಎಚ್ಚರಿಸಕ್ಕಾಗಿ ಸ್ತೋತ್ರ. ಹಾಗೆ ಯೇಸಪ್ಪ ಅವರ ಕುಟುಂಬದಲ್ಲಿ ಮೊದಲನೆಯ ಕುಟುಂಬವೇ ಕರ್ತನೆ ಅಪ್ಪ ಕೋಪದಿಂದ ನಾಶವಾದರು ಅಂತ ತಿಳಿಸಿಕೊಟ್ಟಿದೀಯ. ಹಾಗೆ ಅನೇಕ ದೇವ ಜನರನ್ನು ಸ್ವಾಮಿ ನಮ್ಮ ಮುಂದೆ ಇಟ್ಟು ಕರ್ತನೆ ಅಪ್ಪ ಎಚ್ಚರಿಸಕ್ಕಾಗಿ ಸ್ತೋತ್ರ. ಆ ದೊಡ್ಡ ದೊಡ್ಡ ನಿನ್ನ ಸೇವಕರಾದ್ರೆ ಅವರೇ ಯಾಮಾರಿದ್ರು ಸ್ವಾಮಿ, ನಾವಾದ್ರೂ ಎಷ್ಟು ಮಾತ್ರದವರು ಸ್ವಾಮಿ. ಅಪ್ಪ ನಮ್ಮನ್ನು ಈ ದಿನ ಕರ್ತನೆ ಅವರನ್ನು ಕುರಿತು ಕರ್ತನೆ ದೊಡ್ಡ ದೊಡ್ಡ ನಂಬಿಕೆಯುಳ್ಳವರು, ದೊಡ್ಡ ದೊಡ್ಡ ಸೇವಕರು ಸ್ವಾಮಿ, ಅವರೇ ಕರ್ತನೆ ಈ ಲೋಕವನ್ನು ನೋಡಿ ಯಾಮಾರಿದ್ರು ಸ್ವಾಮಿ. ಅಪ್ಪ ನಾವಾದರೂ ಕರ್ತನೆ ಎಷ್ಟು ವಾಕ್ಯಗಳನ್ನು ಕೇಳಿದ್ರು ಸ್ವಾಮಿ, ಎಷ್ಟೊಂದು ಕರ್ತನೆ ವಾಕ್ಯಗಳು ತಿಳಿಸಿಕೊಟ್ರು ಕರ್ತನೆ, ನಾವು ಮತ್ತೆ ಮತ್ತೆ ನಾವು ಬೀಳೋರಾಗಿಯೇ ಮೋಸ ಮಾಡುವರಾಗಿಯೇ ಕರ್ತನೆ ಅಪ್ಪ ನಿಮ್ಮ ಮುಂದೆ ದ್ರೋಹಿಗಳಾಗಿ ಬಂದಿದ್ದೇವೆ ಸ್ವಾಮಿ. ಅಪ್ಪ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಅಪ್ಪ ಕ್ಷಮಿಸಲಕ್ಕೂ ಕೂಡ ನಾವು ಯೋಗ್ಯರಲ್ಲ ಸ್ವಾಮಿ. ಅಪ್ಪ ನಮ್ಮನ್ನು ಮನ್ನಿಸಿರಿ ಸ್ವಾಮಿ. ಅಪ್ಪ ದ್ರೋಹಿಗಳಾದ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದೀರ ಸ್ವಾಮಿ, ನಿಮ್ಗೆ ಸ್ತೋತ್ರ ಸ್ವಾಮಿ. ಅಪ್ಪ ಪ್ರತಿಯೊಬ್ಬರು ನಾವೆಲ್ಲರೂ ಸ್ವಾಮಿ ಅಪ್ಪ ಎಲ್ಲಾ ವಿಷಯಗಳಲ್ಲಿ ಯಾಮಾರುತ್ತೇವೆ ಸ್ವಾಮಿ. ಸಣ್ಣ ಸಣ್ಣ ಕೆಲಸಗಳು ನಾವು ಕೋಪ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ ನಾವು ಸಂದೇಹ ಪಡುವರಾಗಿ ಇದ್ದೇವೆ ಸ್ವಾಮಿ. ಏಸಪ್ಪ ನಾವು ಕರ್ತನೆ ಈ ಲೋಕವನ್ನು ನೋಡಿ ಆಸೆ ಪಡುವರಾಗಿ ಇದ್ದೇವೆ ಸ್ವಾಮಿ. ಏಸಪ್ಪ ನಾವು ಕರ್ತನೆ ದೇವ ಜನರನ್ನು ಪ್ರೀತಿಸಿದವರಾಗಿ ಕೂಡ ಇದ್ದೇವೆ ಸ್ವಾಮಿ. ಏಸಪ್ಪ ನಾವು ನೆರೆಯವರನ್ನು ಪ್ರೀತಿಸಿದವರಾಗಿ ಕೂಡ ಇದ್ದೇವೆ. ಎಲ್ಲ ವಾಕ್ಯಗಳಲ್ಲಿ ನಾವು ಎಲ್ಲರೂ ಇದ್ದೇವೆ ಸ್ವಾಮಿ. ಅಪ್ಪ ನಮ್ಮನ್ನು ಕ್ಷಮಿಸಿ ಕರ್ತನೆ. ಇದು ಸಣ್ಣ ಪಾಪವೆಂದು ಕರ್ತನೆ ಸಪ್ಪ, ನಮ್ಮನ್ನೇ ನಾವು ಮೋಸ ಮಾಡಿಕೊಳ್ಳಲಿದ್ದೇವೆ ಸ್ವಾಮಿ. ಅಪ್ಪ ನಮ್ಮ ಜೀವಿತಗಳ ಪಕ್ಷಪಾತವಿದೆ ಸ್ವಾಮಿ. ಅಪ್ಪ ನಮ್ಮನ್ನು ಕ್ಷಮಿಸಿರಿ ಕರ್ತನೆ. ಅಪ್ಪ ದೇವ ಸೇವಕರಿಗೂ ಕೂಡ ನಾವು ಕೋಪ ಬರದಂತೆ ಕರ್ತನೆ ನಾವು ನಡೆದುಕೊಳ್ಳುವಂತೆ ಆ ವಾಕ್ಯಗಳನ್ನು ಕೇಳಿ ಅವರಿಗೂ ಸ್ವಾಮಿ ಕೂಡ ವಿಧೇಯರಾಗಿ ನಡೆಯುವಂತೆ ಸಹಾಯ ಮಾಡ್ರಿ ಕರ್ತನೆ. ಅಪ್ಪ ನಾವು ಇದು ಸಣ್ಣದೆಂದು ನೆನೆಸದೆ ಅದನ್ನ ನಾವು ನಾಶ ಮಾಡುತ್ತೇನೆ ಎಂದು ಇಂದು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಾವು ಪ್ರತಿಯೊಬ್ಬರು ವಾಕ್ಯಗಳನ್ನು ಕೇಳಿ ಸ್ವಾಮಿ ಅಪ್ಪ ಈ ವಾಕ್ಯಗಳಂತೆ ನಡೆದು ಕರ್ತನೆ ಅಪ್ಪ ನಾವು ಕ್ರಿಸ್ತನಲ್ಲಿ ಜಯವೀರರಾಗಿ ಸ್ವಾಮಿ ನಿಮ್ಮ ಪರಲೋಕ ರಾಜ್ಯದಲ್ಲಿ ನಾವೆಲ್ಲರೂ ಕರ್ತನೆ ಕೂಡಿ ಬರುವಂತೆ ಸಹಾಯ ಮಾಡ್ರಿ ಕರ್ತನೆ. ಏಸಪ್ಪ ಹಾಗೆ ಮಾಡುತ್ತೀರಾ, ನಿಮ್ಗೆ ಸ್ತೋತ್ರವಾಗಲಿ. ಏಸಪ್ಪ ಇಲ್ಲಿ ಕೂಡಿ ಬಂದ ಪ್ರತಿಯೊಬ್ಬರನ್ನು ಸ್ವಾಮಿ ಈ ಕರ್ತನೆ ಈ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬರನ್ನು ಸ್ವಾಮಿ ಅಪ್ಪ ನೀವು ಸಂಧಿಸಿರಿ ಸ್ವಾಮಿ. ಏಸಪ್ಪ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿ ಎಲ್ಲರೂ ಹರಿದುಕೊಂಡವರಾಗಿ ಕರ್ತನೆ ಅಪ್ಪ ಎಲ್ಲರೂ ಕರ್ತನೆ ನಿನಗಾಗಿ ಜೀವಿಸಿ ನಿಮ್ಮ ಚಿತ್ತವನ್ನು ಮಾಡಿ ಸ್ವಾಮಿ ಅಪ್ಪ ನಿಮ್ಮ ಲೋಕಕ್ಕೆ ನಾವು ಪ್ರತಿನಿಧಿಗಳಾಗಿ ಜೀವಿಸಲು ಕೃಪೆ ಮಾಡ್ರಿ ಕರ್ತನೆ. ಹಾಗೆ ಮಾಡುತ್ತೀರಾ, ಅದಕ್ಕಾಗಿ ವಂದನೆ ಸ್ವಾಮಿ. ನಾವು ತಾಳ್ಮೆಯಿಂದಲೂ ವಿಧೇಯತೆಯಿಂದಲೂ ಕರ್ತನೆ ಜೀವಿಸೋದಕ್ಕೆ ಸಹಾಯ ಮಾಡ್ರಿ. ನಿಮ್ಮ ಹಾಗೆ ನಾವು ಪ್ರತಿಯೊಂದು ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಬದುಕುಗಳಲ್ಲಿ ಬಾಳುಗಳಲ್ಲಿ ಕರ್ತನೆ ಅಪ್ಪ ಪರಿಶುದ್ಧರಾಗಿ ಜೀವಿಸಲು ಕೃಪೆ ಮಾಡ್ರಿ ಅಪ್ಪ. ನಮ್ಮ ಪ್ರತಿಯೊಂದು ಕರ್ತನೆ ನಮ್ಮ ತಲೆಯಿಂದ ಹಂಗಾಲಿನವರೆಗಿನ ಕರೆದಲ್ಲಿ ಒಪ್ಪಿಸಿಕೊಡ್ತೇವೆ. ಪ್ರತಿಯೊಂದು ಅಂಗಗಳು ನಿಮ್ಮ ಚಿತ್ತವನ್ನು ಮಾಡಬೇಕು ಕರ್ತನೆ. ಈ ಲೋಕವನ್ನು ಆಸೆ ಪಟ್ಟು ನಾಶವಾಗದ ಹಾಗೆ ಸ್ವಾಮಿ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಲು ಕೃಪೆ ಮಾಡ್ರಿ ಕರ್ತನೆ. ನಮ್ಮೆಲ್ಲರನ್ನು ಕರ್ತನೆ ಈ ವಾಕ್ಯವನ್ನು ಕೇಳ ಪ್ರತಿಯೊಬ್ಬರನ್ನು ಕರ್ತನೆ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಾ ನೀವೇ ನಮ್ಮನ್ನು ನಡೆಸಿರಿ ಎಂದು ನಿಮ್ಮ ಬರೋಣಕ್ಕೆ ನಾವು ಸಿದ್ಧರಾಗಿ
ಪರಿಶುದ್ಧರಾಗಿ ಬೆಳಕುಗಳಾಗಿ ಉಪ್ಪುಗಳಾಗಿ ಜೀವಿಸಲು ಕೃಪೆ ಮಾಡ್ರಿ ಕರ್ತನೆ. ಹಾಗೆ ಮಾಡುತ್ತೀರ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಇದುವರೆಗೂ ನಡೆಸಿದ ದೇವರೇ, ಇನ್ನು ಮುಂದೆ ನಿಮ್ಮ ಕೃಪೆಯಲ್ಲೇ ಈ ಪರಿಶುದ್ಧ ಜೀವಿತದಲ್ಲೇ ನಾವು ನಡೆಯುವಂತೆ ಒಬ್ಬೊಬ್ಬರನ್ನು ಗಮನಿಸಿ ನಮ್ಮನ್ನು ನಡೆಸಿರಿ ಸ್ವಾಮಿ. ಹಾಗೆ ಕರ್ತನೆ, ಪ್ರತಿಯೊಂದು ವಿಷಯದಲ್ಲಿ ನಾವು ಎಡವದಂತೆ ಕರ್ತನೆ ನಿಮ್ಮನ್ನೇ ನೋಡಿ ದೃಷ್ಟಿಸಿ ಜೀವಿಸಲು ಕೃಪೆ ಮಾಡ್ರಿ ಕರ್ತನೆ. ಹಾಗೆ ಮಾಡುತ್ತೀರ ಕರ್ತನೆ. ನಾವು ಪ್ರತಿಯೊಬ್ಬರು ಸುಮ್ಮನೆ ಕೇಳಿ ಅಪ್ಪ ಅದರಂತೆ ಜೀವಿಸದೆ ಕರ್ತನೆ ಅಪ್ಪ ಏನೋ ತಾನು ಬಂದು ಹೋಗದ ಹಾಗೆ ಏಸಪ್ಪ ಭಯಭಕ್ತಿಯಿಂದ ಇದನ್ನು ಕೇಳಿ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ನಡೆಯುವಂತೆ ಅಪ್ಪ ನೀವು ಬರುತ್ತೀರಾ ಎನ್ನುವ ಒಂದು ಎಚ್ಚರಿಕೆ, ಒಂದು ಭಯ ಕರ್ತನೆ ನಮ್ಮೆಲ್ಲರಲ್ಲಿ ಇರುವಂತೆ ಅಪ್ಪ ನಿಮಗೆ ಪ್ರಯೋಜನಕರವಾಗಿ ನಾವು ಜೀವಿಸಲು ಕೃಪೆ ಮಾಡಿ ಕರ್ತನೆ. ಹಾಗೆ ಮಾಡುತ್ತೀರಾ, ನಿಮ್ಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಾನು ಕೇಳಿದ್ದು ಮರ್ತದ್ದು ಎಲ್ಲವನ್ನೂ ನೀವೇ ಕೂಡಿಸಿ ನಮ್ಮನ್ನು ನಡೆಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೆನ್. ಆಶೀರ್ವಾದ. ಕರ್ತನ ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿ ನಮ್ಮ ಮೇಲೆ ದಯ ಇಡಲಿ. ಕರ್ತನ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ದೇವರಿಗೆ ಮಹಿಮೆ, ರಕ್ಷಿಸಿದ ಸುರಕ್ಷಿಸಿದ ತನ್ನ ಕರವನಿ ರಕ್ಷಿಸಿದರು ಯೇಸುವಿಗೆ ಮಹಿಮೆ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಧರ್ಮೀಗಲೇ ಕರ್ತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಕರ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೊಡ್ಡ ಪಾಪಗಳಲ್ಲಿ ಎಚ್ಚರಿಕೆಯಾಗಿರುವ ನಾವು ಸಣ್ಣ ಪಾಪಗಳಲ್ಲಿ ಉದಾಸೀನ ಪಡಿಸದೆ ಬುದ್ಧಿವಂತರಾಗಿ ಬಿದ್ದವರಾಗಿ ಅಲ್ಲ ಎದ್ದವರಾಗಿ ಬಾಳೋದಕ್ಕೆ ಕರ್ತನು ಪ್ರತಿಯೊಬ್ಬರಿಗೂ ಭಾಗ್ಯ ಮಾಡಿಕೊಡಲಿ.